ಒಳ್ಳೆಯ ದಿನಗಳನ್ನು ಗುರುತಿಸಿ ಆಚರಿಸ್ತಕ್ಕಂಥ ದಿನಗಳಿದ್ದಾವೆ. ಯಾವುದದು? ಫೆಬ್ರವರಿ ವರ್ಷದ ಪ್ರಾರಂಭ ಅಂತಂದರೆ ಈಗ ಜನವರಿ 31, ಡಿಸೆಂಬರ್ 31, 1, 2, 3, 4 ತೆಗೆದುಕೊಂಡ್ರೆ ನಮ್ಮ ಅಂತಾರಾಷ್ಟ್ರೀಯ ಕನ್ವೆನ್ಷನ್ ನಡೆಯುತ್ತೆ. ಅದಕ್ಕೆ ಸಾಧಾರಣ ಎಲ್ಲರೂ ಹೋಗ್ತಾರೆ. ಅದು ನಡೆಯೋದಲ್ಲಿ ಅಡಿಯಾರ್ನಲ್ಲಿ. ಹಾಗೆ ಫೆಬ್ರವರಿ ತಿಂಗಳಲ್ಲಿ 17, ಫೆಬ್ರವರಿ 17ರಂದು ಅಡಿಯಾರ್ ದಿನಾಚರಣೆ ಅಂತ ಆಚರಿಸ್ತೀವಿ. ದಿನಾಚರಣೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರತಿ ಲಾಡ್ಜ್ಗಳು, ಪ್ರತಿ ದೇಶದ ಹಲವಾರು ವಿಭಾಗಗಳಲ್ಲಿ ಈ ದಿನ ಫೆಬ್ರವರಿ 17ರಂದೇ ಅಡಿಯಾರ್ ದಿನಾಚರಣೆಯನ್ನು ಆಚರಿಸಲಾಗುವುದು. ಆದರೆ ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಭಾನುವಾರನೇ ಆ ದಿನ ಈ ಸಲ ಬಂದಿದ್ದು ಸೋಮವಾರ ಜನ ಸೇರಲ್ಲ. ಯಾವಾಗ ಜನ ಸೇರ್ತಾರೋ ನೆಕ್ಸ್ಟ್ ಕಮಿಂಗ್ ಸಂಡೇ ಯಾವುದೇ ದಿನ ಸೋಮವಾರ ಬರಲಿ, ಮಂಗಳವಾರ, ಬುಧವಾರ, ಗುರುವಾರ ಬಂದರೆ ಆವತ್ತು ಏನು ಆಚರಿಸಲ್ಲ. ಬರುವ ಭಾನುವಾರ, ಮುಂದೆ ಬರತಕ್ಕಂಥ ಭಾನುವಾರ ಆಚರಿಸಲಾಗ್ತಿದೆ. ಆದ್ದರಿಂದ ಫೆಬ್ರವರಿ 17 ಸ್ಥಾಪನಾ ದಿನಾಚರಣೆ ಆದರೂ ಕೂಡ ನಾವು ಈ ದಿನ ಅಂದರೆ ಫೆಬ್ರವರಿ 23 ಎಲ್ಲ ಕಡೆ ಲಾಡ್ಜ್ಗಳಲ್ಲೂ ಇವತ್ತು ಅಡಿಯಾರ್ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಅಡಿಯಾರ್ ಅಂತಕ್ಕಂಥದ್ದು ಪದ ಕೇಳಿದ ತಕ್ಷಣವೇ ನಮಗೇನೋ ಒಂದು ಖುಷಿ ಆಗತ್ತೆ. ಯಾಕೆ? ನಮ್ಮ ಕಾಶಿ, ಧರ್ಮಸ್ಥಳ, ತಿರುಪತಿ ನಮ್ಮ ಭಾರತೀಯರಿಗೆ ಹೇಳಿದ ತಕ್ಷಣ ಏನು ಅನಿಸುತ್ತೆ? ಅಯ್ಯೋ ಹೋಗೋಣಪ್ಪ, ಯಾತ್ರೆಗೆ ಹೋಗೋಣ, ಪುಣ್ಯಕ್ಷೇತ್ರ. ನಮ್ಮ ಹಿಂದೂಗಳಿಗೆ, ನಮ್ಮ ಅದರಲ್ಲೂ ಕರ್ನಾಟಕದವ್ರಿಗೆ ಯಾವುದು ತುಂಬ ಅಂತಂದರೆ ಧರ್ಮಸ್ಥಳ, ರಾಘವೇಂದ್ರ ಮಠ. ಹೀಗೆ ನಮ್ಮ ಭಾರತೀಯರಿಗೆ ಕಾಶಿ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ, ಭಾರತೀಯನಾದಮೇಲೆ ಕಾಶಿ ದರ್ಶನ ಮಾಡಲೇಬೇಕು ಅಂತ ಹಿಂದಿನ ಕಾಲದಲ್ಲಿ ನಡ್ಕೊಂಡಾದರೂ ಹೋಗಿ ಬರ್ತಾಯಿದ್ರು. ಈಗೇನು ನೆನೆಸ್ಕೊಂಡ ತಕ್ಷಣ 2 ಗಂಟೆ 3 ಗಂಟೆಯಲ್ಲಿ ಕಾಶಿ ಸೇರ್ತೀವಿ, ನೋಡಿಕೊಂಡು ಬರ್ಬೋದು. ಹಾಗೆ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರೆಲ್ಲರಿಗೂ ಪುಣ್ಯಕ್ಷೇತ್ರ ಯಾವುದು? ಅಡಿಯಾರ್. ಯಾರೇ ಸದಸ್ಯರು ಮೆಂಬರ್ ಆದರೂ ಕೂಡ ಅಡಿಯಾರ್ಗೆ ಹೋಗಬೇಕು. ಇನ್ನೂ ಎಂಥ ಹುಚ್ಚಿತ್ತು ಅಂದರೆ ಅಡಿಯಾರ್ಗೆ ಹೋಗೋದಕ್ಕೆ ಮೆಂಬರ್ ಆಗ್ತಾಯಿದ್ರು. ಅಡಿಯಾರ್ಗೆ ಹೋಗಬೇಕು ಅಂತಲೇ ಮೆಂಬರ್ ಆಗೋರು ಇದ್ದರು ಕೆಲವರು. ಹೀಗೆ ಈ ಪುಣ್ಯಕ್ಷೇತ್ರ ಶಕ್ತಿ ಕೇಂದ್ರ ಬಹಳ ಮುಖ್ಯವಾದ್ದು. ಇದು ಪುಣ್ಯಕ್ಷೇತ್ರದ ಜೊತೆಗೆ ಇಲ್ಲಿ ದೈವಿಕ ಶಕ್ತಿ ಹರಿತಾ ಇರತಕ್ಕಂಥ ಸ್ಥಳ. ಪ್ರಪಂಚದಲ್ಲಿ ಹಲವಾರು ದೈವಿಕ ಶಕ್ತಿಗಳು ಹರಿತಕ್ಕಂಥ, ಪ್ರಪಂಚಕ್ಕೆ ಕೊಡ್ತಕ್ಕಂಥ ಸ್ಥಳಗಳಿದೆ. ಭಾರತದಲ್ಲಿ ಅಡಿಯಾರ್ ಒಂದು, ನಮ್ಮ ಇತಿಹಾಸ ಇದರಲ್ಲಿ ಹೇಳೋದಾದರೆ. ಹಾಗೆ ಅಮೇರಿಕಾದಲ್ಲಿ ಪಾಯಿಂಟ್ ಲಾಮಾ, ಇದು ಒಂದು ಶಕ್ತಿ ಕೇಂದ್ರ, ದೈವಿಕ ಶಕ್ತಿ ಕೇಂದ್ರ. ಆಸ್ಟ್ರೇಲಿಯಾದಲ್ಲಿ ಮನ್ನಾರ್ ಅಂತ, ಅಲ್ಲೂ ಕೂಡ ದೈವಿಕ ಶಕ್ತಿ ಜಗತ್ತಿಗೆ ಹಬ್ತಾ ಇದೆ. ಯುರೋಪ್ ಕಂಟ್ರಿಗಳಲ್ಲಿ ಹೈಜೇನ್ ಅಂತಕ್ಕಂಥ ಶಕ್ತಿ ಕೇಂದ್ರಗಳಿದೆ. ಸದ್ಯಕ್ಕೆ ಅಡಿಯಾರ್ ಅನ್ನೋದು ಒಂದು ಶಕ್ತಿ ಕೇಂದ್ರ, ಪುಣ್ಯಕ್ಷೇತ್ರ. ಮತ್ತು ಈ ದಿನವನ್ನು ರಿಮೆಂಬರ್ಸ್ ಡೇ ಅಂತ ಕೂಡ ಕರೀತಾರೆ. ಅಡಿಯಾರ್ ಡೇನ ಸ್ಮರಣೀಯ ದಿನ ಅಂತಕ್ಕಂಥದ್ದು ಇದೆ. ಏನಕ್ಕೆ ಸ್ಮರಣೀಯ ದಿನ? ಆ ದಿನದಂದು ಥಿಯಾಸಫಿಕಲ್ ಸೊಸೈಟಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥ ಮಹನೀಯರು ಹುಟ್ಟಿದ್ದಾಗಿರ್ಬೋದು, ಜಯಂತಿ ಆಗ್ಬೋದು, ಅಥವಾ ಪುಣ್ಯ ಸ್ಮರಣೆ ಆಗಿರ್ಬೋದು, ಪುಣ್ಯತಿಥಿ ಆಗಿರ್ಬೋದು. ಆ ಕಾರಣದಿಂದ ಇದು ರಿಮೆಂಬ್ರೆನ್ಸ್ ಡೇ ಅಂತ ಕೂಡ ಕರೀತಾರೆ. ಈ ಫೆಬ್ರವರಿ 17 ಯಾಕೆ ಅಡಿಯಾರ್ ದಿನಾಚರಣೆ ಅನ್ನೋದಕ್ಕೆ ನಾನು ಈಗ ಹೇಳಿದ್ದಲ್ಲ, ಆ ಮಹನೀಯರು ಯಾರ್ಯಾರು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿ ಫೋಟೋಗಳು ಇಟ್ಟಿದ್ವಿ, ನೀವು ನೋಡಿರ್ಬೋದು. 16ನೇ ಶತಮಾನದಲ್ಲಿ, ಮೊದಲನೇ ಫೋಟೋ ಈ ಕಡೆಯಿಂದ, 16ನೇ ಶತಮಾನದಲ್ಲಿ ಫೆಬ್ರವರಿ 17ರಂದು ಒಬ್ಬ ತತ್ವಜ್ಞಾನಿ ನೇಪಲ್ಸ್, ಗ್ರೀಸ್ ದೇಶದಲ್ಲಿ ನೇಪಲ್ಸ್ ಅನ್ನೋ ಪಟ್ಟಣದಲ್ಲಿ ಗಿಯಾರ್ಡಿನೋ ಬ್ರೂನೋ ಅಂತಕ್ಕಂಥ ತತ್ವಜ್ಞಾನಿಯನ್ನು ಪಾದ್ರಿಗಳು, ಚರ್ಚಿನ ಮುಖ್ಯಸ್ಥರು ಆಡು ಹಗಲೇ ರಥಕ್ಕೆ ಕಟ್ಟಿ ಅವರನ್ನು ಸುಟ್ಟ ದಿನ. ಈ ಮಹಾನುಭಾವ ಯಾರಪ್ಪ ಅಂತಂದರೆ
ಈಗಿನ ಡಾಕ್ಟರ್ ಆನಿ ಬೆಸೆಂಟ್ರ ಹಿಂದಿನ ಜನ್ಮ. ನಾವು ಡಾಕ್ಟರ್ ಆನಿ ಬೆಸೆಂಟ್ ಥಿಯಾಸಫಿಕಲ್ ಸೊಸೈಟಿಗೆ ಏನೇನು ತ್ಯಾಗ ಮಾಡಿದ್ದೀವಿ ಅಂತಿರಲ್ವ, ಅವರು ಹುಟ್ಟಿದ್ದು 1847. ಅದರ ಹಿಂದಿನ ಜನ್ಮವೇ ಗಿಯಾರ್ಡಿನೋ ಬ್ರೂನೋ. ನೋಡಿ, ಅವರು ಯಾವುದಕ್ಕೆ ಪ್ರಾಣ ಕೊಟ್ಟರು? ತುಂಬ ವಾಗ್ಮಿ, ತುಂಬ ತತ್ವದರ್ಶಿ, ಒಬ್ಬ ಮಾಂಕ್ ಆಗಬೇಕು ಅಂತಕ್ಕಂಥ ಅಭಿಪ್ರಾಯವುಳ್ಳವರು, ಎಲ್ಲವ ವೈಜ್ಞಾನಿಕ ಮನೋಭಾವನೆ ಇದ್ದಂಥವರು. ಕೋಪರ್ನಿಕಸ್ ಅಂತ ವಿಜ್ಞಾನಿ ಏನು ಪ್ರತಿಪಾದಿಸಿದ್ರೋ ಅದು ಸತ್ಯ ಅಂತ ತಿಳ್ಕೊಂಡು ಜಗತ್ತಿಗೆ ಸಾರ್ತಾರೆ. ಆಗ ನಾನು ಹೇಳ್ತಿರೋದು 16ನೇ ಶತಮಾನ, 1600 ವರ್ಷಗಳ ಹಿಂದಿನ ಮಾತು ಹೇಳ್ತಾ ಇದ್ದೀನಿ. ಆಗ ಪಾದ್ರಿಗಳು ಅಂದರೆ ಕ್ರಿಶ್ಚಿಯನ್ ಮತದ ಅವಲಂಬಿಗಳು ಬಹಳ ಪ್ರಬಲವಾಗಿದ್ದರು. ಅವರು ಏನು ಹೇಳ್ತಾರೋ ಎಲ್ಲರೂ ಬಾಯಿ ಮುಚ್ಕೊಂಡು ಕೇಳಬೇಕು. ಏನು ಸರಳವಾಗಿದೆ, ಸಾಧಾರಣ ಅವರು ಅಜ್ಞಾನ ಅಷ್ಟೇ, ಇನ್ನೇನಿಲ್ಲ. ಭೂಕೇಂದ್ರವಾದ ಅಂತ, ಭೂಮಿ ಸುತ್ತಲೂ ಸೂರ್ಯ ಸುತ್ತಾನೆ ಅಂತಕ್ಕಂಥ ಮಾತು ಅವ್ರು ಹೇಳೋದು. ಅಂದರೆ ನಾವು ಭೂಮಿಯಲ್ಲಿ ಇದ್ದೀವಿ, ನಾವಿಲ್ಲೇ ಇದ್ದೀವಿ. ಬೆಳಗ್ಗೆ ಸೂರ್ಯ ಪೂರ್ವದಲ್ಲಿ ಹುಡ್ತಾನೆ, ಆಮೇಲೆ ಪಶ್ಚಿಮಕ್ಕೆ ಮುಳುಗ್ತಾನೆ. ನಿಜ ತಾನೇ? ಯಾಕೆ ತಿರುಗ್ತಾ ಇರೋದು? ಸೂರ್ಯ ಅಂತ ಅನಿಸುತ್ತಲ್ವಾ? ನಾನು ಇಲ್ಲೇ ಇದ್ದೀನಪ್ಪ, ನಾನೇನು ತಿರುಗಲಿಲ್ಲ. ತಿರುಗ್ತಾ ಇರೋದು ಯಾವುದು? ಸೂರ್ಯ ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಆದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಭೂಮಿ ಒಂದು ಗ್ರಹ, ಆ ಭೂಮಿ ಸೂರ್ಯನ ಸುತ್ತಲೂ ತಿರುಗುತ್ತೆ ವಿನಃ ಭೂಮಿ ಸುತ್ತಲೂ ಸೂರ್ಯ ಸುತ್ತಲ್ಲ ಅನ್ನೋದನ್ನು ಕೋಪರ್ನಿಕಸ್ಸು ಆಗಿನ ಕಾಲದಲ್ಲಿ ವಿಜ್ಞಾನಿ ಹೇಳಿದ್ದನ್ನು ಇವರು ಅವಲೋಕಿಸಿ ಅದನ್ನು ಅನುಭವಿಸಿ ಇದು ಸತ್ಯ ಅಂತಕ್ಕಂಥದ್ದು ಹೇಳಕ್ಕೆ ಹೋಗ್ತಾರೆ. ಇದನ್ನು ಹೇಳಿದ ತಕ್ಷಣ ನೋಡಿ ನಮಗೆ ವಿರುದ್ಧವಾಗಿ ಹೇಳ್ತಾರೆ ಅಂತ ಇವರನ್ನು 5 ವರ್ಷ ಜೈಲುವಾಸದಲ್ಲಿಡ್ತಾರೆ. ಈಗಲಾದರೂ ಬದಲಾವಣೆ ಆಗಿ ನಾವು ಹೇಳಿದ ಮಾತನ್ನೇ ಹೇಳು ಅಂತಂದರೆ, ನೀವು ಏನು ಮಾಡಿದ್ರು ಕೂಡ ಈ ದೇಹ ಸುಡ್ತೀರಾ, ನನಗೇನು ಭಯ ಇಲ್ಲ. ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿನ ಬೆಳಕಿಗೆ ಬಂದೇ ಬರುತ್ತೆ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಧೈರ್ಯದಿಂದ ಅವರನ್ನು ಒಂದು ಗಾಡಿ ಕಟ್ಟಿ ಎದೆ ಮೇಲೆ ಶಿಲ್ಬೆಯನ್ನಿಟ್ಟು ಸುಟ್ಟಾಕ್ತಾರೆ. ಅಂದರೆ ಸತ್ಯಕ್ಕಾಗಿ ಪ್ರಾಣವನ್ನು ಬಿಟ್ಟವರು. ಹಾಗೆ ಡಾಕ್ಟರ್ ಆನಿ ಬೆಸೆಂಟ್ರು ಮುಂದಿನ ಜನ್ಮದಲ್ಲಿ ಅವರು ಸತ್ಯಕ್ಕಾಗಿ ಎಲ್ಲವನ್ನು ಬಿಟ್ಟು ಯಾವ ಸತ್ಯ ಅದನ್ನು ಹಿಡ್ಕೊಂಡ್ರಲ್ವ. ನೋಡಿ ಹೇಗೆ ನಮ್ಮ ಸ್ವಭಾವ ಈಗ ಏನು ಒಳ್ಳೆಯ ಆದರ್ಶ ಒಳ್ಳೆಯ ಗುಣದಲ್ಲಿ ಬೆಳ್ಕೊಂಬಂದರೆ ಮುಂದಿನ ಜನ್ಮದಲ್ಲೂ ಅದೇ ಬೆಳೆಯುತ್ತೆ. ಅದಕ್ಕೆ ನಾವು ಈಗ ಒಳ್ಳೆಯ ಆದರ್ಶಗಳನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳೋದು. ಅವ್ರ ವಿಚಾರವಾಗಿ ಸೋದರಿ ಎನ್ ಸರಸ್ವತಮ್ಮ ಅವರು ಎಲ್ಲಿ ಹುಟ್ಟಿದ್ರು, ಹೇಗೆ ಕಷ್ಟಪಟ್ಟರು, ಹೇಗೆ ಅವರು ವಿರೋಧಿಸಿದವ್ರಿಗೆಲ್ಲ ಹೋರಾಡಿದ್ರು ಅನ್ನೋ ವಿಚಾರವನ್ನು ಆ ನಂತರ ನಮಗೆ ತಿಳಿಸ್ಕೊಡ್ತಾರೆ. ಅವರು ಕೂಡ ಫೆಡರೇಷನ್ ಉಪನ್ಯಾಸಕರು, ನಮಗೆಲ್ಲ ಚೆನ್ನಾಗಿ ಅರ್ಥವಾಗೋ ರೀತಿ ಹೇಳೋರಿಗೆ ಅವರನ್ನು ಸ್ವಾಗತಿಸ್ತೇನೆ. ನಂತರ ಅಡಿಯಾರ್ ಕ್ಷೇತ್ರ ಏನು ಹೇಳಿ, ಈಗ ಅಂತಾರಾಷ್ಟ್ರೀಯ ಕೇಂದ್ರ ಎಲ್ಲರೂ ಗೊತ್ತಲ್ಲ. ಅಡಿಯಾರ್ ಎಲ್ಲರೂ ನೋಡಿದ್ರಲ್ವ. ನಮ್ಮ ಥಿಯಾಸಫಿಕಲ್ ಸೊಸೈಟಿ ಕೇವಲ ಭಾರತದಲ್ಲ, ಸುಮಾರು 52 ರಾಷ್ಟ್ರಗಳಲ್ಲಿ ಥಿಯಾಸಫಿಕಲ್ ಸೊಸೈಟಿಗಳಿರೋದ್ರಿಂದ ಇದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ಹೌದಾ? ಒಪ್ಕೊಳ್ತೀರಾ? ನಮ್ಮ ಹಿಂದೂಗಳದಲ್ಲ, ಪ್ರಪಂಚಕ್ಕೆ ಎಲ್ಲ ದೇಶಗಳಲ್ಲಿ ಈ ಥಿಯಾಸಫಿಕಲ್ ಸೊಸೈಟಿ ಪ್ರಚಲಿತವಾಗಿದೆ. ಅಂತಹ ಒಂದು ಸೊಸೈಟಿಯನ್ನು ಕರ್ನಲ್ ಆಲ್ಕಾಟ್ರು ಮತ್ತು ಮೇಡಮ್ ಬ್ಲಾವರ್ಸ್ಕಿ ಅವರು ಮಹಾತ್ಮರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವಾಗ? ನವೆಂಬರ್ 17, 1875. ಸ್ವಲ್ಪ ಕಾಲ ಆದಮೇಲೆ, 1-2-3 ವರ್ಷ ಆದಮೇಲೆ ನಮ್ಮ ಗುರುಗಳಿರೋ ಸ್ಥಳಕ್ಕೆ ನಾವು ವರ್ಗಾಯಿಸಬೇಕು. ನಮ್ಮ ಗುರುಗಳು ಪೌರ್ವಾತ್ಯರದವರು, ಇಂಡಿಯಾದಲ್ಲಿರೋರು, ಹಿಮಾಲಯದಲ್ಲಿರೋರು ಅಂತ ಬಯಸಿ ತೀರ್ಮಾನ ತಗೊಂಡು ನಮ್ಮ ಭಾರತಕ್ಕೆ ಬಂದು ಎಲ್ಲ ಜಾಗವನ್ನು ನೋಡಿ ಕೊನೆಗೆ ಮಡ್ರಾಸ್, ಈಗ ಚೆನ್ನೈ ಅಂತ ಕರಿತೀವಲ್ಲ, ಅಡಿಯಾರ್ ಅಂತ ಉಪಪಟ್ಟಣದಲ್ಲಿ ಸ್ಥಳವನ್ನು ನೋಡಿ ಅದನ್ನು ಕೊಂಡ್ಕೊಂಡು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಡಿಯಾರನ್ನು ಸ್ಥಾಪನೆಗೆ ಕಾರಣಕರ್ತರಾದಂಥ ಒಬ್ಬರಾದಂಥ ಆಲ್ಕಾಟ್ರು ತಮ್ಮ ಸ್ಥೂಲ ದೇಹವನ್ನು ಬಿಟ್ಟ ದಿನ ಫೆಬ್ರವರಿ 17, 1907. 1907 ಫೆಬ್ರವರಿ 17. ಇಲ್ಲಿ ನಾವು ಫೋಕಸ್ ಮಾಡ್ತಿರೋ ಫೆಬ್ರವರಿ 17. ಗಿಯಾರ್ಡಿನೋ ಬ್ರೂನೋ 16ನೇ ಶತಮಾನ,
ಕರ್ನಲ್ ಆಲ್ಕಾಟ್ರು 1907 ಫೆಬ್ರವರಿ 17 ತಮ್ಮ ಸ್ಥೂಲ ದೇಹವನ್ನು ಬಿಟ್ಟ ದಿನ. ಅವ್ರ ವಿಚಾರ ನಾನೇ ಮಾತಾಡ್ತೀನಿ. ತದನಂತರ ಏನಾಯಿತು, ಕಾಲಕ್ರಮೇಣ ಬೆಸೆಂಟ್ರು ತಿರೋದ್ರು, ಆಲ್ಕಾಟ್ರು ತಿರೋದ್ರು. ಆಲ್ಕಾಟ್ರು ಅವರು ಹುಟ್ಟಿದ್ದು ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ತೀವಿ, ಸತ್ತಿದ್ದಲ್ಲ. ಇವರು ಜನ್ಮವನ್ನು ತೆಗೆದುಕೊಂಡಿದ್ದು ಲಂಡನ್ನಲ್ಲಿ. ಅದು ಫೆಬ್ರವರಿ 17, 1847. ನಮಗೆ ಸ್ವತಂತ್ರ ಬರುವಕ್ಕೆ ಮುನ್ನ 100 ವರ್ಷಗಳ ಹಿಂದೆ ಅವರು ಜನ್ಮವನ್ನು ತೆಗೆದುಕೊಳ್ತಾರೆ. ಅವರ ಜಯಂತಿ, ಹುಟ್ಟುಹಬ್ಬ ಅಂತ ಹೇಳ್ಬೋದು. ಫೆಬ್ರವರಿ 17, 1847ರಲ್ಲಿ ಲೆಡ್ಬಿಟ್ರವರು ಜನ್ಮವನ್ನು ಈ ಪ್ರಪಂಚಕ್ಕೆ ಬಂದು ನಮಗೆ ಅಗಾಧವಾದಂಥ ಇತಿಹಾಸೀಯ ಕೆಲಸವನ್ನು ಪ್ರಪಂಚಕ್ಕೆ ಬರಹಗಳಲ್ಲಿ ತಮ್ಮ ದಿವ್ಯ ದೃಷ್ಟಿಯಿಂದ ನಮ್ಗೆ ಗೊತ್ತಿಲ್ಲದೆ ವಿಚಾರವನ್ನೆಲ್ಲ ಕೊಟ್ಟಂಥ ಮಹಾನುಭಾವನ ವಿಚಾರವನ್ನು ಸೋದರಿ ಪ್ರತಿಭಾರವರು ನಮಗೆ ತಿಳಿಪಡಿಸ್ತಾರೆ. ಹಾಗೆ 20ನೇ ಶತಮಾನ 1986, ಅದು ಫೆಬ್ರವರಿ 17. ವರ್ಷ ಚೇಂಜ್ ಆಗುತ್ತೆ, ಡೇಟ್ ಒಂದೇ, ಫೆಬ್ರವರಿ 17. ಲೋಕಕ್ಕೆ ಆಧುನಿಕ ಜಗದ್ಗುರು ಅಂತ ಹೇಳ್ಬೋದು, ಆಧುನಿಕ ತತ್ವಜ್ಞಾನಿ ಅಂತ ಕೂಡ ಹೇಳ್ಬೋದು. ಯಾರು ಕೊನೆಯಲ್ಲಿದೆ ಅನಿಸುತ್ತೆ, ಜೆ ಕೃಷ್ಣಮೂರ್ತಿಯವರು. ಇವರು ಕೂಡ ಥಿಯಾಸಫಿಕಲ್ ಸೊಸೈಟಿಯ ಮಗು. ಡಾಕ್ಟರ್ ಆನಿ ಬೆಸೆಂಟ್ರು ಮತ್ತು ಯೋಗಿ ಲೆಡ್ಬಿಟ್ರವರ ನೇತೃತ್ವದಲ್ಲಿ ಬೆಳೆದು ಜಗದ್ಗುರುಗಳಾಗಿರ್ತಕ್ಕಂಥ ಮೈತ್ರೇಯ ಪ್ರಭುಗಳಿಗೆ ತಮ್ಮ ದೇಹವನ್ನು ಕೊಟ್ಟು ಜಗತ್ತಿಗೆ ಸಂದೇಶವನ್ನು ಸಾರಿದಂಥ ಮಹಾನುಭಾವ. ಅವರ ದಾಟಿ ಬಹಳ ಉನ್ನತ ಮಟ್ಟದ್ದು. ಸತ್ಯವನ್ನು ನೋಡ್ಕೊಳ್ಬೇಕಾದ್ರೆ ಮನಸ್ಸನ್ನು ಸುಮ್ಮನಾಗಿಸಿ ಬುದ್ಧಿ ಪ್ರಜ್ಞೆಯಿಂದ ನೋಡಿದಾಗ ಮಾತ್ರ ಏಕತೆ ಕಾಣುತ್ತೆ ಅಂತನೋ ವಿಚಾರವನ್ನು ಬಹಳ ಅವ್ರದ್ದಾದ ರೀತಿಯಲ್ಲಿ ಜಗತ್ತಿಗೆ ಸಾರಿದಂಥ ಮಹಾನುಭಾವ. ಎಲ್ಲವನ್ನೂ ತ್ಯಜಿಸಿದವರು, ಅವ್ರಿಗಾಗಿ ಇಡೀ ವಿಶ್ವವೇ ಅವರಿಗೆ ಅವರ ನಾಯಕರ ಜಗದ್ಗುರುಗಳು ಅವರಿಂದ ಪ್ರವಚನ ಕೊಡ್ತಾರೇನೋ ಇದ್ರ ಮೇಲೆ ಅವರನ್ನು ಒಂದು ಪಟ್ಟಕ್ಕೆ ಏರಿಸ್ತಾರೆ. ಆದರೂ ಕೂಡ ಅದನ್ನು ತ್ಯಜಿಸಿ ಅವ್ರು ಯಾವುದಕ್ಕೂ ಅಂಟುಕೊಳ್ಳದೆ ಅವರು ವಿಚಾರಧಾರಣೆ ಆಗಿ ನಾವು ಯಾವುದಕ್ಕಾದರೂ ಒಂದು ಅಂಟ್ಕೊಂಡ್ಬಿಟ್ರೆ ನಾವು ಕಂಡೀಷನ್ಡ್, ನಾವು ಸತ್ಯವನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಯಾವುದಕ್ಕೂ ನಾವು ಬೈಂಡಿಂಗ್ ಆಗಬಾರ್ದು ಅನ್ನೋ ವಿಚಾರವನ್ನು ಬಹಳ ಅವ್ರದ್ದೇ ಆದ ರೀತಿಯಲ್ಲಿ ಪ್ರವಚನ ಕೊಟ್ಟು ನಮ್ಮನ್ನು ಕಣ್ಣನ್ನು ತೆರೆಸಿದ್ದಾರೆ. ಆದರೆ ನಾವು ಇನ್ನೂ ಆ ಮಟ್ಟಕ್ಕೆ ಬೆಳೆದೇ ಇರೋದ್ರಿಂದ ಅವ್ರ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಾಯಿದೆ. ಓಪನ್ ಮೈಂಡ್ ನಮಗಿಲ್ಲ, ನಮ್ಮದೆಲ್ಲ ಸಂಕುಚಿತ ಮನಸ್ಸು. ಆ ವಿಚಾರವಾಗಿ ಸೋದರ ವೈ.ಎ. ವಾಸುದೇವರು, ಅವರು ಭಾಳ ಇಷ್ಟ ಜೆ ಕೃಷ್ಣಮೂರ್ತಿ ಅಂದರೆ, ಅವರು ಬಂದಿದ್ದಾರೆ. ಅವರು ಈ ವಿಚಾರವನ್ನು ನಮಗೆ ಮಂಡಿಸ್ತಾರೆ. ಇದು ಇಷ್ಟು 4 ಜನರ 3 ಜನರು ಪುಣ್ಯತಿಥಿ, ಒಬ್ಬರು ಜಯಂತಿ ಆಚರಿಸ್ತಕ್ಕಂಥದ್ದು ಫೆಬ್ರವರಿ 17ರಂದು. ಇನ್ನು ಇತಿಹಾಸಕ್ಕೆ ಹೋದರೆ 5,000 ವರ್ಷಗಳ ಹಿಂದೆ ಪುರಾಣ ಹೇಳುತ್ತೆ, ಸತ್ಯಗೀತನ ಸುಮ್ಮನೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗಿದ್ದು ಫೆಬ್ರವರಿ 17 ಅಂತಾರೆ. ದಾಖಲೆಗಳು ನನಗೆ ಹೇಳೋಕ್ಕಾಗಲ್ಲ, ಒಂದು ಯಾವುದರಲ್ಲೋ ಹೇಳಿಕೆ ಇದೆ. ದ್ವಾಪರ ಯುಗ ಮುಗಿದು ಅಂದರೆ ದ್ವಾಪರ ಯುಗ ಮುಗಿಯೋದಂದರೆ ಕೃಷ್ಣನ ಅವರು ನಾಶವಾಗ್ತಾನೆ. ಅಂದರೆ ಒಂದು ಬೇಡನ ಬಾಣದಿಂದ ಅವನ ಕಾಲಿಗೆ ಬಿದ್ದು ಅವನು ದೇಹವನ್ನೇ ತ್ಯಜಿಸೋದು. ನಂತರ ಕಲಿಯುಗ ಪ್ರಾರಂಭವಾದ ದಿನ ಫೆಬ್ರವರಿ 17. ಅದನ್ನು ನೀವು ಹೇಗೆ ಎಲ್ಲಿದೆ ಏನು ಅಂತ ನಾನು ಕೇಳಬೇಡ್ರಿ, ನಾನು ಎಲ್ಲೋ ಒಂದು ವಿಚಾರ ಕೇಳಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಇರಲಿ. ಹೀಗೆ ಈ ಅಡಿಯಾರ್ ದಿನಾಚರಣೆ ಅಂತಕ್ಕಂಥದ್ದು ಈ ಮಹನೀಯರನ್ನೆಲ್ಲರೂ ನಾವು ಸ್ಮರಿಸ್ಕೋಬೇಕು. ಇವರೆಲ್ಲರೂ ಕೂಡ ನಮ್ಗೆ ಅಮೋಘವಾದಂಥ ಜ್ಞಾನವನ್ನು ಜಗತ್ತಿಗೆ ಕೊಟ್ಟಂಥವರು. ಲೆಡ್ಬಿಟ್ರಾಗಲಿ, ಜೆ ಕೃಷ್ಣಮೂರ್ತಿ ಆಗಲಿ, ಆಲ್ಕಾಟ್ರಾಗಲಿ, ಬೆಸೆಂಟ್ರ ಹಿಂದಿನ ಜನ್ಮದ ಗ್ಯಾರ್ಡಿನೋ ಬ್ರೂನೋ ಆಗಲಿ, ಸತ್ಯವನ್ನು ಕೊಟ್ಟಂಥವರನ್ನು ನಾವು ಇಂದು ನೆನೆಸ್ಕೊಳ್ಬೇಕು. ಅವರ ನಡೆದ ಹಾದಿಯಲ್ಲಿ ನಾನು ನಡೆಯೋದಕ್ಕೆ ಈ ಒಂದು ದಿನವನ್ನು ಫೆಬ್ರವರಿ 17 ಅಂತ ಆಚರಿಸ್ತೀವಿ. ದಿನ ನಮಗೆ ಅನುಕೂಲಕ್ಕೆ ತಕ್ಕಾಗೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಬಹಳ ಮುಖ್ಯವಾದ್ದು ಏನಪ್ಪ ಅಂತಂದರೆ, ಈ ಅಡಿಯಾರ್ ದಿನಾಚರಣೆ ಯಾವಾಗಿಂದ ಪ್ರಾರಂಭ ಆಯಿತು?
ಕರ್ನಲ್ ಆಲ್ಕಾಟು 1907 ಫೆಬ್ರವರಿ 17 ತೀರು ಹೋದ ತಕ್ಷಣ ಶುರುವಾಯಿತಾ? ಪ್ರಶ್ನೆ ಉದ್ಭವ ಆಗುತ್ತಲ್ವ? ಇಲ್ಲ. ಅವ್ರು ಹೋದ್ಮೇಲೆ 1907 ಅವ್ರು ತಿರೋದ್ಮೇಲೆ ನೆಕ್ಸ್ಟ್ ಬಂದವರು 2ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಆನಿ ಬೆಸೆಂಟ್ರು. ಡಾಕ್ಟರ್ ಆನಿ ಬೆಸೆಂಟ್ರು ಕಾಲದಲ್ಲಿ ಅವ್ರಿಗೊಬ್ಬರು ಪರ್ಸನಲ್ ಸೆಕ್ರೆಟ್ರಿ ಇರ್ತಾರೆ, ಇರ್ಮಾ ಡಿ ಮಂಚಿಯಾರ್ಲು ಅನ್ನೋರು ಸೆಕ್ರೆಟ್ರಿ, ಆಪ್ತ ಕಾರ್ಯದರ್ಶಿ ಇರ್ತಾರೆ. ಅವರು 1922 ನೋಡಿ, 1907 ಆದರೂ ಅವತ್ತೇನೋ ಏನೋ ಆಲ್ಕಾಟ್ ಇದಂತ ಏನಾದರೂ ಆಚರಿಸ್ತಿದ್ರು ಏನೋ. ಆದರೆ ಇದು ವಿಶೇಷವಾಗಿ ಅಡ್ಯಾರ್ ದಿನಾಚರಣೆ ಅಂತ ಆಚರಿಸಬೇಕು ಅಂತ ಘೋಷಣೆ ಮಾಡಿದ್ದು 1922 ಫೆಬ್ರವರಿ 17 ಇವರು ಸಲಹೆ ಕೊಡ್ತಾರೆ, ಈ ರೀತಿ ಮಾಡೋಣ ಅಂತಕ್ಕಂಥದ್ದು. ಇದನ್ನು ಅವರು ಹೇಳಿಕೊಟ್ಟಿದ್ದೇನೆಂದರೆ, ನಾವೆಲ್ಲರೂ ಕೂಡ ಐಕ್ಯತೆಯ ನೆನಪಿಗಾಗಿ ನಾವೆಲ್ಲರೂ ಒಂದು. ಏಕೆಂದರೆ ಇವರೆಲ್ಲ ಮಹನೀಯರು ಸಾರಿದ್ದೆಲ್ಲ ನೀವು ಬೇರೆ ನಾವು ಬೇರೆ ಅಂತಲ್ಲ, ಎಲ್ಲರೂ ಒಂದು, ಐಕ್ಯತೆಯ ನೆನಪಿಗಾಗಿ. ಹಾಗೆ ಅವ್ರಿಗೆ, ಆ ಮಹನೀಯರಿಗೆ ಗೌರವ ಕೊಡುವುದಕ್ಕಾಗಿ ಮತ್ತು ಅಡ್ಯಾರನ್ನು ಶಕ್ತಿವರ್ಧವನ್ನಾಗಿ ಮಾಡುವುದಕ್ಕಾಗಿ ಈ ದಿನವನ್ನು ನಾವು ಆಚರಿಸೋಣ. ಅಂದರೆ ಶಕ್ತಿ ಕೇಂದ್ರ, ಅಡ್ಯಾರ್ ಅನ್ನೋದು ಶಕ್ತಿ ಕೇಂದ್ರ. ಈ ಮಹನೀಯರಿಗೆಲ್ಲನೂ ರೆಸ್ಪೆಕ್ಟ್ ಕೊಡಬೇಕು, ನೆನಪಿಸ್ಕೊಳ್ಬೇಕು, ಗೌರವ ಕೊಡಬೇಕು ಅನ್ನೋ ವಿಚಾರದ ತೀರ್ಮಾನ ಮಾಡಿ 1922 ಫೆಬ್ರವರಿ 17 ಅಡ್ಯಾರ್ ದಿನಾಚರಣೆ ಪ್ರಾರಂಭ ಆಯಿತು. ಅವ್ರು ಹೇಳ್ತಾರೆ, ಇವರು ಇರ್ಮಾ ಡಿ, ಥಿಯಾಸ್ಟ್ರಿಕಲ್ ಸೊಸೈಟಿ ಜಗತ್ತಿಗೆ ಒಂದು ಸೂರ್ಯ ಇದ್ದಂತೆ. ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗುವ ಹಾಗೆ ಸುಮಾರು ರಾಷ್ಟ್ರಗಳು, ಅಂದರೆ 52-56 ರಾಷ್ಟ್ರಗಳು, ಒಂದೊಂದು ರಾಷ್ಟ್ರವನ್ನು ವಿಭಾಗ ಅಂತ ಕರೀತಾರೆ, ಸೆಕ್ಷನ್. ಅವ್ರು ಹೇಳ್ತಾರೆ, ಶಿ ಕಾಲ್ ಅಡ್ಯಾರ್ as the sun in our theatrical universe round which revolve the sections as planets ಅಂತ. ಅಂದರೆ ಈ ವಿಭಾಗಗಳೆಲ್ಲ ಪ್ರತಿಯೊಂದು ರಾಷ್ಟ್ರವೂ ಒಂದು ವಿಭಾಗ ಅಂತ. ಯಾರಿಗೆ? ಥಿಯಾಸ್ಟ್ರಿಕಲ್ ಸೊಸೈಟಿ, ಅಂತಾರಾಷ್ಟ್ರೀಯ ಕೇಂದ್ರ ಅಡ್ಯಾರ್ಗೆ ಇದು ಒಂದು ವಿಭಾಗ. ಇಷ್ಟು ವಿಭಾಗಗಳು ಗ್ರಹಗಳು ಸುತ್ತವಾಗಿ ಎಲ್ಲನೂ ತಿರುಗ್ತಾ ಇದೆ ಅನ್ನೋ ಮಾತನ್ನು ಅವರು ಇರ್ಮಾ ಡಿ ಮಂಚಿಯಾರ್ಲು ಹೇಳ್ತಾರೆ. ಆಮೇಲೆ ಈ ಜಗತ್ತಿನಲ್ಲಿ ಐಕ್ಯತೆ, ಏಕತೆ ಅನ್ನೋದಕ್ಕೆ ತಕ್ಷಣ ಒಪ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಎಲ್ಲ ಕಡೆಯೂ ವೈವಿಧ್ಯತೆ ಇದೆ. ಈಗ ನಾವು ಥಿಯಾಸ್ಟ್ರಿಕಲ್ ಸೊಸೈಟಿ ಅಂದರೆ ನಾವು ಆಚರಣೆ ಮಾಡ್ತಕ್ಕಂಥದ್ದು ಹಬ್ಬ ಆಗಲಿ, ಎಲ್ಲರ ಕಡೆ ಜ್ಯೋತಿ ಪೂಜೆಯಲ್ಲಿ ದೀಪ ಹಚ್ಚಿ ಬೆಳಗಲ್ಲ. ಎಲ್ಲಿ? ಫಾರಿನ್ ಕಂಟ್ರೀಸಲ್ಲಿ. ನಾವು ಇಂಡಿಯನ್ಸ್ ಮಾಡ್ತೀವಿ. ವೈವಿಧ್ಯತೆ ಇದೆ, ಆದರೆ ಏಕತೆ ಇದೆ. ಏನನ್ನು ನೆನೆಸ್ಕೊಳ್ತೀವಿ? ಈ ಮಹನೀಯರನ್ನೇ ನೆನೆಸ್ಕೊಳ್ಳೋದು. ಹೌದಾ? ಈ ವೈವಿಧ್ಯತೆ ಹೆಚ್ಚಾಗಿ ಕಾಣುತ್ತಿರುವಾಗ ಇದರ ಒಳಗಡೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡಬೇಕು. ನಾವು ಆಚರಣೆ, ಬಾಹ್ಯ ಆಚರಣೆ ವ್ಯತ್ಯಾಸ ಇರ್ಬೋದು, ಆದರೆ ಒಳಗಡೆ ಥೀಮು ಒಂದೇ, ಅಡ್ಯಾರ್ ದಿನಾಚರಣೆ, ಆ ಮಹಾತ್ಮರನ್ನು ನೆನೆಸ್ಕೊಳ್ತಕ್ಕಂಥದ್ದು. ಅದನ್ನು ಏಕತೆಯನ್ನು ಕಾಪಾಡುವುದಕ್ಕಾಗಿ ಡಾಕ್ಟರ್ ಆನಿ ಬೆಸೆಂಟ್ ಹೇಳ್ತಾರೆ, ಹೇಗೆ ನಾವು ಏಕತೆ ನೋಡಬೇಕಾದ್ರೆ, ಬೈ ಪೊಸೆಸಿಂಗ್ ಒನ್ ಕಾಮನ್ ಲೈಫ್ ಫೋರ್ಸ್, ಒನ್ ಹಾರ್ಟ್. ದಿಸ್ ಲೈಫ್ ಫೋರ್ಸ್ ಆನ್ ಫಿಸಿಕಲ್ ಪ್ಲೇನ್ ಅಪಿಯರ್ಸ್ ಟು ಬಿ ಅಡ್ಯಾರ್ ಅವರ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರೆ. ಏನಪ್ಪ ಅಂದರೆ, ನಾವೆಲ್ಲರೂ ಕೂಡ ಹೃದಯ ಒಂದೇ, ಮನಸ್ಸು ಬೇರೆ ಬೇರೆ. ನಮ್ಮ ಮನಸ್ಸುಗಳು ಬೆಳೆದ ಹಾಗೇನೆ ಒಂದೇ ಜೀವಶಕ್ತಿಯನ್ನು ಹೊಂದಿರುವ ಸ್ಥಳ ಈ ಭೌತಿಕ ಪ್ರಪಂಚದಲ್ಲಿ ಯಾವುದಪ್ಪ ಅಂತಂದರೆ, ಒಂದೇ ಹೃದಯ, ಒಂದೇ ಶಕ್ತಿಯನ್ನು ಹೊಂದಿರತಕ್ಕಂಥ ಭೌತಿಕ ಸ್ಥಳ ಯಾವುದಪ್ಪ ಅಂದರೆ ಅಡ್ಯಾರ್. ಅಲ್ಲಿ ಹೋದರೆ ಎಲ್ಲರೂ ಒಂದೇ, ಎಲ್ಲರ ಹೃದಯವೂ ಒಂದೇ ಮಿಡಿತ ಕೊಡ್ತಕ್ಕಂಥದ್ದು ಅಂದ್ಬಿಟ್ಟು ಬೆಸೆಂಟ್ರು ಈ ಮಾತನ್ನು ಹೇಳ್ತಾರೆ. ಈ ದಿನದಂದು ಅಡ್ಯಾರ್ನಲ್ಲಿ ಏನು ಮಾಡ್ತಾರೆ? ನಾವೇ ಅಲ್ಲ, ಎಲ್ಲರೂ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅಡ್ಯಾರ್ನಲ್ಲಿ ಫೆಬ್ರವರಿ 17 ಅವರು ದೇಹವನ್ನು ಬಿಟ್ಟಿದ್ದು, ಪ್ರಾಣ ಹೋಗಿದ್ದು ಮುಂಜಾನೆ 7:17 ಫೆಬ್ರವರಿ 17, 1907 ಇಸ್ವಿ. ಬೆಳಗ್ಗೆ 7:17 ನೋಡಿ, ಎಲ್ಲ 7 ಬರ್ತದೆ. 7:17 ಅವರಿಗೆ
ಪ್ರಾಣ ಹೋಗಬೇಕಾದ್ರೆ ನಮ್ಮ ಈ ಸ್ಥೂಲ ದೇಹಕ್ಕೂ ಸೂಕ್ಷ್ಮ ದೇಹಕ್ಕೂ ಕನೆಕ್ಷನ್ ಇರುತ್ತೆ, ಒಂದು ತಂತಿರುತ್ತೆ. ಅದನ್ನು ಕಟ್ ಮಾಡಿದ್ರೇ ಮತ್ತೆ ಪ್ರಾಣ ಮತ್ತೆ ಸೇರ್ಕೊಳ್ಳೋಕ್ಕಾಗಲ್ಲ. ಅದೇನಾದರೂ ತಂತಿದ್ದರೆ ಹೋಗಿರೋ ಪ್ರಾಣ ಮತ್ತೆ ಬರಲಿಕ್ಕೆ ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಕಟ್ ಮಾಡಿದವರು ಮಹಾತ್ಮರು. ನೋಡಿ ಎಂಥ ಮಹಾನುಭಾವ. ಅವರು ಪ್ರಾಣ ಹೋಗಬೇಕಾದ್ರೆ 3 ಜನ ಮಹರ್ಷಿಗಳು ಮಹಾತ್ಮರು ಬರ್ತಾರೆ. ಮಹಾತ್ಮ ಮೌರ್ಯರು, ಮಹಾತ್ಮ ಕುತುಮಿಗಳು, ಮಹಾತ್ಮ ಸೆರಾಪಿಸ್ ಮತ್ತು HPB ಮೊದಲೇ ಹೋಗಿರ್ತಾರಲ್ವ, ಅವರು 4 ಜನ ಅವ್ರಿಗೆ ದರ್ಶನ ಕೊಡ್ತಾರೆ. ಯಾರಿಗೆ? ಯೋಗಿ ಕರ್ನಲ್ ಆಲ್ಕಾಟ್ರಿಗೆ. ಅವರನ್ನು ಆ ತಂತುವನ್ನು ಕಟ್ ಮಾಡಿ ಎಷ್ಟು ಗಂಟೆ? 7 ಗಂಟೆ 17. ಆ ಸಮಯಕ್ಕೆ ಸರಿಯಾಗಿ ಅಡಿಯಾರ್ನಲ್ಲಿ ಪೂರ್ವಭಾವಿಗೆ ಧ್ವಜ ಬಾವುಟ ಹಾರಿಸ್ತಾರೆ. ನಮ್ಮ ಥಿಯಾಸಿಕಲ್ ಸೊಸೈಟಿಯ ಒಂದು ಧ್ವಜ ಇದೆ, ನಾವು ಮಾಡ್ತಾ ಇಲ್ಲ. ಅವರು ಹಾರಿಸಿ ಎಲ್ಲ ಮತಗಳ ಪ್ರಾರ್ಥನೆಯನ್ನು ಮಾಡಿ ಹೆಡ್ ಕ್ವಾರ್ಟರ್ಸ್ ಹಾಲ್ ನೀವೆಲ್ಲ ನೋಡಿದ್ರಲ್ವ, ಅಲ್ಲಿ ಸ್ಟ್ಯಾಚ್ಯೂ ಇದೆ ಬ್ಲಾವರ್ಸ್ಕಿ ಅವ್ರದ್ದು ಮತ್ತು ಎಲ್ಲ ಫೋಟೋ ಇದೆ. ಬ್ಲಾವರ್ಸ್ಕಿ ಅವ್ರದ್ದು ಮತ್ತು ಕರ್ನಲ್ ಆಲ್ಕಾಟ್ರದ್ದು ಸ್ಟ್ಯಾಚ್ಯೂ ಇದೆ, ನೋಡಿದ್ರಲ್ವ. ಅಲ್ಲಿ ಎಲ್ಲರೂ ನಿಂತ್ಕೊಂಡು 7 ಗಂಟೆ 17 ಮೌನವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಎಲ್ಲರೂ ಕೂಡ ಪುಷ್ಪ ಅರ್ಪಣೆ ಮಾಡ್ತಾರೆ. ಅಲ್ಲಿ ಮೊದಲು ಧ್ವಜವನ್ನು ಹಾರಿಸ್ತಾರೆ, ಆಮೇಲೆ ಎಲ್ಲ ಮತಗಳ ಪ್ರಾರ್ಥನೆ ಆಗುತ್ತೆ. ನಂತರ ಒಳಗಡೆ ಹೆಡ್ ಕ್ವಾರ್ಟರ್ಸ್ ಹಾಲ್ನಲ್ಲಿ ಬಂದು ಸರಿಯಾದ 7 ಗಂಟೆ 17 ಎಲ್ಲರೂ ಮೌನವಾಗಿ ಅವರನ್ನು ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಹೂಗಳನ್ನು ನಂತರ ಅರ್ಪಿಸಿ ಅಲ್ಲಿಂದ ಆ ದಿನ ವಿಶೇಷ ಏನಪ್ಪ ಅಂತಂದರೆ, ಕರ್ನಲ್ ಆಲ್ಕಾಟ್ರು ತೀರೋಗಿದ್ದು ಅಡಿಯಾರ್ನಲ್ಲೇ. ಬುದ್ಧ ಟೆಂಪಲ್ ಅಂತ ನೋಡಿದರೆ ಅಡಿಯಾರ್ನಲ್ಲಿ, ಅದರ ಪಕ್ಕದಲ್ಲಿ ಒಂದು ರಿವರ್, ಅಡಿಯಾರ್ ರಿವರ್ ಹತ್ರ ಬರುತ್ತೆ ಅದು. ಅಲ್ಲಿ ಆ ಸ್ಥಳದಲ್ಲಿ ಅವರನ್ನು ಸುಟ್ಟಿದ್ದು. ಆ ಸುಟ್ಟಿದ ಸ್ಥಳದಲ್ಲಿ ಅವರ ಭಸ್ಮವನ್ನಲ್ಲಿ ಇಟ್ಟು ಒಂದು ಸ್ಟ್ಯಾಚು ನಿಲ್ಲಿಸಿದ್ದಾರೆ. ನೀವು ಯಾರಾದರೂ ಹೋದರೆ ನೋಡ್ಬೋದು, ಅದು ಆಲ್ಕಾಟ್ರ ಸ್ಟ್ಯಾಚು ಇದೆ. ಅಲ್ಲಿಗೆ ಎಲ್ಲರೂ ಹೋಗ್ತಾರೆ, ಯಾರ್ಯಾರು ಸದಸ್ಯರು. ಯಾಕಂದರೆ ಆಲ್ಕಾಟ್ ಮೆಮೋರಿಯಲ್ ಸ್ಕೂಲ್ನ ಸ್ಟೂಡೆಂಟ್ಸು ಎಲ್ಲರೂ ಬರ್ತಾರೆ. ಪ್ರೊಸೆಷನಲ್ಲಿ ಹೋಗಿ ಮೌನವಾಗಿ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಪುಷ್ಪಾರ್ಚನೆ ಅರ್ಪಿಸಿ ಪುಷ್ಪಗಳು ಸಮರ್ಪಣೆ ಮಾಡಿ ಹಿಂದಕ್ಕೆ ಬರ್ತಕ್ಕಂಥ, ಈಗಲೂ ಮೊನ್ನೆ ಫೆಬ್ರವರಿ 17 ಆಚರಣೆ ಮಾಡಿದ್ದಾರೆ. ಇದು ಪದ್ಧತಿ, ಅದು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಹಾಗೆ ಥಿಯಾಸ್ಫಿಕಲ್ ಸೊಸೈಟಿ ಸ್ಥಾಪನೆಗೆ ಕಾರಣಕರ್ತರಾದಂಥ HB ಬ್ಲಾವರ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ರುಗಳು ಇಬ್ಬರೂ ಕೂಡ ಭಾಳ ಶ್ರಮಪಟ್ಟು, ಆ ಕತೆ ಆಮೇಲೆ ಹೇಳೋಣ. ಅಂತೂ ಅವರಿಬ್ಬರಿಂದ ನ್ಯೂಯಾರ್ಕ್ನಲ್ಲಿ ನವಂಬರ್ 17, 1875 ಥಿಯಾಸಿಕಲ್ ಸೊಸೈಟಿಯನ್ನು ಸ್ಥಾಪನೆ ಆಯಿತು. ಸ್ಥಾಪನೆ ಆದಮೇಲೆ ಅವರು ಬ್ಲಾವರ್ಸ್ಕಿ ಅವರು ಮತ್ತು ಕರ್ನಲ್ ಆಲ್ಕಾಟ್ರು 17 ಜನ ಸದಸ್ಯರು, ಪುನಃ 17 ಜನ ಸದಸ್ಯರಿಂದ ಸ್ಥಾಪನೆ ಆಗಿ ಅಲ್ಲಿ ಯಾವಾಗಲೂ ವಿಶೇಷ ಭಾಷಣಗಳು ನಡೀತಿರುತ್ತೆ, ಪಬ್ಲಿಕ್ ಎಲ್ಲ ಬರ್ತಾ ಇರ್ತಾರೆ. ಹೀಗೆ ಒಂದು 3 ವರ್ಷ ಕಾಲ ಇದ್ದಾಗಲೇ ಬ್ಲಾವರ್ಸ್ಕಿ ಅವರು ಐಸಿಸ್ ಅನ್ವೈಲ್ಡು ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದಾದಮೇಲೆ ಅವ್ರಿಗನ್ಸುತ್ತೆ, ನಾವು ಇಲ್ಲಿರೋದೇನು ಸರಿ ಇಲ್ಲ, ನಮಗೆ ಗುರುಗಳ ಆಶೀರ್ವಾದ ಬೇಕು ಅಂದರೆ ಅವರಿರೋ ಜಾಗಕ್ಕೆ ಹೊರಟೋಗೋಣ. ಮಹಾತ್ಮರಿರೋ ಸ್ಥಳ ಯಾವುದು? ಹಿಮಾಲಯ ತಪ್ಪಲಿನಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದ ಭಾರತಕ್ಕೆ ನಾವು ಹೋಗೋಣ, ಅವ್ರ ಆಶೀರ್ವಾದ ನಮ್ಗೆ ಬೇಗ ಸಿಗುತ್ತೆ, ಹೆಚ್ಚು ನಾವು ಕೆಲಸ ಮಾಡ್ಬೋದು ಅಂತಂತೆಣಿಸಿ ಅವರು 1878 ಡಿಸೆಂಬರ್ ಏನು ಮಾಡ್ತಾರೆ, ಲಂಡನ್ಗೆ ಬರ್ತಾರೆ. ಫಸ್ಟು ಲಂಡನ್ಗೆ ಬಂದು ಅಲ್ಲಿ ಲಾಡ್ಜನ್ನು, ಲಂಡನ್ ಬ್ಲಾವರ್ಸ್ಕಿ ಲಾಡ್ಜ್ ಅಂತ ಸ್ಥಾಪನೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ದಿನ ಇದ್ದು ನಂತರ ಪ್ರಯಾಣ ಬೋಟ್ನಲ್ಲಿ, ಶಿಪ್ನಲ್ಲಿ ನಮ್ಮ ಇಂಡಿಯಾಗೆ ಬರ್ತಾರೆ. ಯಾವಾಗ ಬಂದರು? ಅದು ಫೆಬ್ರವರಿ 16, 1879. 78 ಬಿಟ್ಟರು ಡಿಸೆಂಬರ್ನಲ್ಲಿ. ಲಂಡನ್ನಲ್ಲಿ ಲಾಡ್ಜ್ ಓಪನ್ ಮಾಡಿದ್ರು. ಅಲ್ಲೆಲ್ಲ ಪ್ರವಚನಗಳಾದಮೇಲೆ ಅವರು ಮತ್ತೆ ನಮ್ಮ ಭಾರತಕ್ಕೆ ಬರಬೇಕಾದ್ರೆ ಫೆಬ್ರವರಿ 16, 1879 ಇಲ್ಲಿ ಬರಬೇಕಾದ್ರೆ ಇಲ್ಲಿನ ಸದಸ್ಯರು ಇದ್ದರು, ಎಲ್ರಿಗೂ ಪ್ರಚಾರ ಆಗಿತ್ತು. ಅವ್ರನ್ನ ಆಹ್ವಾನಿಸೋದಕ್ಕಾಗಿ ಆರ್ಯ ಸಮಾಜದವರು ಹೆಚ್ಚು ಪಾತ್ರ ವಹಿಸ್ತಾರೆ. ದಯಾನಂದ ಸರಸ್ವತಿ ಅಂತ ಕೇಳಿರಬೇಕಲ್ಲ, ಆರ್ಯ ಸಮಾಜದ ನಾಯಕರು. ಅವರು
ಅವರ ಉದ್ದೇಶ ವೇದಗಳು ಯೂನಿವರ್ಸಲ್ ಕಾನ್ಸೆಪ್ಟ್ ಇತ್ತು. ಏನಂತಂದರೆ ಸರ್ವಶಕ್ತ ಸರ್ವವ್ಯಾಪಿ, ದೇವರಿಗೆ ಒಂದು ರೂಪ ಇಲ್ಲ, ಈ ಥರ ಒಂದು ಅಭಿಪ್ರಾಯಗಳು ನಮ್ಮ ಥಿಯಾಸಫಿಯಲ್ಲಿ ಇದ್ದ ಹಾಗೆ ಅವ್ರು ಹೇಳ್ತಾಯಿದ್ರು. ಸರಿ, ಇಬ್ಬರು ಸೇರ್ಕೊಂಡು ನಾವು ಈ ಇದನ್ನು ಈ ಜ್ಞಾನವನ್ನು, ಆಧ್ಯಾತ್ಮ ಜ್ಞಾನವನ್ನು ಪ್ರಚಾರ ಮಾಡೋಣ ಅಂತ ಇಬ್ಬರು ಸೇರಿಕೊಂಡು ಮಾಡ್ತಾರೆ. ಆದರೆ ಬರ್ತಾ ಬರ್ತಾ ಅವ್ರಿಗೆ ಇವರಲ್ಲಿ ಸಂಕುಚಿತ ಮನೋಭಾವನೆ, ನ್ಯಾರೋ ಮೈಂಡ್ ಮತ್ತು ಸ್ವಾರ್ಥ ಮನೋಭಾವನೆ ಅವ್ರಿಗೆ ಗೊತ್ತಾದಾಗ ಅವರು ಏನು ಅಂತಂದರೆ, ನಮ್ಮ ಥಿಯಾಸಿಕಲ್ ಸೊಸೈಟಿಯಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಮತಗಳಿಗೂ ಪ್ರಾಮಿನೆನ್ಸ್ ಕೊಡ್ತೀವಿ, ಹೌದಾ? ಅದಕ್ಕೆ ಯೂನಿವರ್ಸ್ ನಮ್ಮಲ್ಲಿ ಮತದ ಪ್ರಾರ್ಥನೆಗಳು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಎಲ್ಲ ಮತಗಳ ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ಹಿಂದೂ ಮತಕ್ಕೆ ಹೆಚ್ಚು ಒತ್ತು ಕೊಡ್ತಾಯಿದ್ರು ಯಾರು? ದಯಾನಂದ ಸರಸ್ವತಿ. ಬೇರೆ ಪಂಡಿತರನ್ನು, ಬೇರೆ ಬುದ್ಧಿಸಮ್ನ, ಜೈನರನ್ನು ಅವರೆಲ್ಲ ಹೀಯಾಳಿಸ್ತಾ ಇದ್ರು. ಇದು ಅವ್ರಿಗೆ ಇಷ್ಟ ಆಗಲಿಲ್ಲ ಕರ್ನಲ್ ಆಲ್ಕಾಟ್ಗೆ. ನಾವೆಲ್ಲರೂ ಸ್ಥಾಪಕರು ಏನು ಮಾಡಿದ್ರು ಅದು ಮುಖ್ಯವಾದ ಮೂಲತತ್ವ ಒಂದೇ ಇದೆ, ಆಚರಣೆಯಲ್ಲಿ ವ್ಯತ್ಯಾಸ ಇದೆ, ಅದಕ್ಕಾಗಿ ನಾವು ಹೊಡೆದಾಡೋದು ಬೇಡ, ಅವ್ರಿಗೂ ಪ್ರಾಮಿನೆನ್ಸ್ ಕೊಡೋಣ ಅಂತಂದರೆ ದಯಾನಂದ ಬಹಳ ಕಟುವಾದ್ಯತ, ಬಹಳ ಶಾರ್ಪ್ ಭಾಷಣಗಳನ್ನು, ಒಳ್ಳೆ ವಾಗ್ಮಿ, ಗ್ರೇಟ್ ಮ್ಯಾನೇ ಅವರು. ಸತ್ಯಾರ್ಥ ಪ್ರಕಾಶ್ ಅಂತ ಒಂದು ಪುಸ್ತಕ ಬರೆದಿದೆ, ಅದರಲ್ಲಿ ಹೇಗೆ ಕಣಿಸಿದ್ದಾರೆ ಅಂತಂದರೆ ಓದ್ಬಿಟ್ರೆ ನಮಗೆ ಹಿಂದುತ್ವವೇ ಶ್ರೇಷ್ಠ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಇಲ್ಲ, ಆದರೆ ಥಿಯಾಸಿಕಲ್ ಸೊಸೈಟಿಯ ಉದಾತ್ತ ಮನೋಭಾವನೆ ಅಂತಂದರೆ ಎಲ್ಲ ಮತಗಳಲ್ಲಿರೋ ಸಾರವನ್ನು ನೋಡಬೇಕು. ಅದನ್ನು ಕೊಟ್ಟಂಥ ಪ್ರವಾದಿಗಳು ಬೇರೆ ಯಾರೂ ಅಲ್ಲ, ನಮ್ಮ ಶ್ವೇತಶ್ರೀ ಸಂಘದ ಸದಸ್ಯರೇ ಅದನ್ನು ಜ್ಞಾನವನ್ನು ಜಗತ್ತಿಗೆ ಆ ಕಾಲಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮನೋಭಾವನೆಯಿಂದ ಎಲ್ಲರನ್ನೂ ಏಕತೆಯಿಂದ ನೋಡುವಂಥ ಮನೋಭಾವ ಥಿಯಾಸಿಕಲ್ ಸೊಸೈಟಿದು. ಆದರೆ ಸತ್ಯಾರ್ಥ ಪ್ರಕಾಶ್ ಅಂದರೆ ದಯಾನಂದ ಸರಸ್ವತಿಯವ್ರದ್ದು ಹಾಗಿಲ್ಲ, ಆರ್ಯ ಸಮಾಜದವರು. ಅವ್ರದ್ದೇನಿದ್ರು ಹಿಂದೂಗಳನ್ನು ಮಾತ್ರ, ಜೈನಿಸಮ್ನ, ಇಸ್ಲಾಮ್ಸನ್ನು, ಕ್ರಿಶ್ಚಿಯನ್ಸ್ ಇವ್ರನ್ನ ಯಾರನ್ನೂ ಅವರು ಗೌರವ ಕೊಡ್ತಾ ಇರಲಿಲ್ಲ, ತುಂಬ ತುಚ್ಛವಾಗಿ ಕಾಣ್ತಾಯಿದ್ರು. ಆ ಕಾರಣದಿಂದ ಸ್ವಲ್ಪ ದಿನಗಳಾದಮೇಲೆ ಅವರಿಂದ ಬೇರ್ಪಟ್ಟು ಪುನಃ ಹೆಡ್ ಕ್ವಾರ್ಟರ್ಸ್ ಬಾಂಬೆ ಅಂತ ಮೊದಲು ಮಾಡ್ಕೊಂಡಿದ್ರು, ಆರ್ಯ ಸಮಾಜ ಥಿಯಾಸಿಕಲ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿದರು. ಅದನ್ನು ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಬರ್ತಾರೆ. 1879 ಬಂದರು, ಒಂದು ವರ್ಷ ಹಾಗೆಗಿದ್ದರು. 1980ಕ್ಕೆ ಅವರು ಎಲ್ಲ ಕಡೆನೂ ತಿರುಗಾಡ್ತಾರೆ. ಸಿಲೋನ್ಗೆ ಹೋಗ್ತಾರೆ. ದಾಮೋದರ್ ಮಾವಳಂಕರ್, ಕರ್ನಲ್ ಆಲ್ಕಾಟ್ರು, ಬ್ಲಾವರ್ಸ್ಕಿ ಮೂವರು ಕೂಡ ಸಿಲೋನ್ಗೆ ಹೋಗ್ತಾರೆ, ಎಲ್ಲ ಕಡೆ ಸುತ್ತಾಡ್ತಾರೆ ಅವರು. ಅಲ್ಲಿ ಹೋದಾಗ ಇವರು ಆಲ್ಕಾಟ್ರದ್ದು ಬಹಳ ಮುಖ್ಯವಾದಂಥ ವಿಚಾರ ಏನಾಯ್ತಂದರೆ, ಅಲ್ಲಿ ಬೌದ್ಧ ಮತ, ಸಿಲೋನ್ ಅಂದರೆ ಬುದ್ಧಿಸಮ್, ಬುದ್ಧರ ಒಂದು ಸಂದೇಶ ಸರಿಯಾಗಿ ನಡೀತಾ ಇರಲಿಲ್ಲ. ಆಗಲೂ ಕೂಡ 1800 ನಾನು ಹೇಳ್ತಿರೋದು 1880. ಆಗ ಯಾರಿದ್ರು ಪೂರ ಪ್ರಪಂಚನ ಆಳ್ತಾ ಇದ್ದವರು? ಬ್ರಿಟಿಷರು. ಅವ್ರದ್ದೇ ದಬ್ಬಾಳಿಕೆ ಇತ್ತು. ಯಾವುದೇ ರೀತಿಯ ಮತೀಯ ರೀತಿಯ ಅವರ ಪದ್ಧತಿಯಲ್ಲಿ ನಡೀತಾ ಇರಲಿಲ್ಲ. ಅಲ್ಲಿ ಬಹಳ ಅಪಚಾರ ನಡೀತಿತ್ತು. ಅಂದರೆ ಎಲ್ಲವನ್ನು ಚರ್ಚ್ನಲ್ಲೇ ಅವರಿಗೆ ಮದುವೆಗಳಾಗಬೇಕು, ವಿದ್ಯಾಭ್ಯಾಸವನ್ನು ಕೂಡ, ನಾಮಕರಣ ಕೂಡ ಬ್ಯಾಪ್ಟಿಸ್ಟ್ ಅಂತ ಹೇಳ್ತಾರೆ, ಅದೇ ರೀತಿ ನಡಿಬೇಕು. ಎಲ್ಲ ಇನ್ಫ್ಲೂಯೆನ್ಸ್, ಕ್ರಿಶ್ಚಿಯನ್ ಮತದ ಇನ್ಫ್ಲೂಯೆನ್ಸು ಬೌದ್ಧ ಮತಗಳ ಮೇಲೆ ಬೀಳ್ತಾ ಇತ್ತು. ಅವ್ರಿಗೆ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲಿಲ್ಲ, ಬಹಳ ಅವರು ತಮ್ಮ ತನವನ್ನೇ ಮರ್ತಿದ್ರು. ಇದನ್ನು ಕಂಡು ಕರ್ನಲ್ ಆಲ್ಕಾಟ್ರಿಗೆ ಬಹಳ ನೋವಾಯಿತು. ಗಾಲೆ ಅಂತಕ್ಕಂಥ ಕೊಲಂಬೋ ಅದರದ್ದು ಕ್ಯಾಪಿಟಲ್, ಅಲ್ಲಿ ಗಾಲೆ ಅನ್ನೋ ಸ್ಥಳಕ್ಕೆ ಹೋಗಿ ಮೇಡಮ್ ಬ್ಲಾವರ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ರ್ ಇಬ್ಬರು ಕೂಡ ಪಂಚಶೀಲಿಗಳನ್ನು ಸ್ವೀಕಾರ ಮಾಡಿ ಬೌದ್ಧ ಮತಕ್ಕೆ ಕನ್ವರ್ಟ್ ಆಗ್ತಾರೆ. ಅವ್ರು ಹೇಳ್ತಾರೆ, ನಾನು ಈಗೆಲ್ಲ ಆಗ್ತಾ ಇರೋದು ಇದು ಫಾರ್ಮಲ್ ಆಗಿ, ಅಂದರೆ ವಿಧಿವತ್ತಾಗಿ ನಾನು ಇಲ್ಲಿ ಆಗ್ತಾ ಇದ್ದೀನಿ. ನಾವು ಥಿಯಾಸಿಕಲ್ ಸೊಸೈಟಿ ಪ್ರಾರಂಭ ಆದಾಗಲಿಂದ ಕೂಡ ನಾವಿಬ್ಬರು ಕೂಡ ನಮ್ಮ ಬೌದ್ಧ ಮತದ ಫಾಲೋಯರ್ಸೇ ಅಂತಕ್ಕಂಥ ಮಾತು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಇದಾದಮೇಲೆ ಬೌದ್ಧ ಮತಕ್ಕೆ ಹೆಚ್ಚು ಗಮನ ಕೊಡ್ತಾರೆ. ಪುನಶ್ಚೇತನಗೊಳಿಸಬೇಕು, ಆ ಜನಗಳಲ್ಲಿ, ಸಿಲೋನ್ನಲ್ಲಿ ಇರ್ತಕ್ಕಂಥ ಜನಗಳಿಗೆ ವಿದ್ಯಾಭ್ಯಾಸ ಬೌದ್ಧ ಮತದಲ್ಲಿ ನಡಿಬೇಕು. ಅವರ ಹಬ್ಬ ಹರಿದಿನಗಳು, ವೈಶಾಖ ಹುಣ್ಣಿಮೆ ಆಗಿರ್ಬೋದು, ಆಷಾಢ ಹುಣ್ಣಿಮೆ ಆಗಿರ್ಬೋದು, ಆ ಸಮಯದಲ್ಲಿ ಅವರಿಗೆ ರಜಾ ಬೇಕು ಅವರ ಹಬ್ಬ ಹರಿದಿನಗಳು ಮಾಡಬೇಕಾದ್ರೆ. ಇದಕ್ಕೆಲ್ಲನೂ ಇವರು ಬಹಳ ಕಷ್ಟಪಡ್ತಾರೆ. ಲಂಡನ್ಗೆ ಹೋಗಿ ಆ ಬ್ರಿಟಿಷ್ ಸರ್ಕಾರದವ್ರು ಹೊಡೆದಾಡಿ ಸುಮಾರು ಅವ್ರು ಹೇಳ್ತಾರೆ 35 ಬಾರಿ ನಾನು ಸಿಲೋನ್ ವಿಸಿಟ್ ಮಾಡಿದ್ದೀನಿ ಇವರು ಉದ್ಧಾರಕ್ಕಾಗಿ. ಅವ್ರಿಗೆ ರಜೆ ಕೊಡೋದಾಗಲಿ, ಶಾಲೆಗಳಿಗೆ ಹಣದ ವ್ಯವಸ್ಥೆ ಮಾಡೋದಾಗಲಿ, ಸುಮಾರು
ಶಾಲೆಗಳು ಕ್ರಿಶ್ಚಿಯನ್ ಮತದ ಶಾಲೆಗಳಿರುತ್ತೆ. ಆ ಮತ ರೀತಿಯಲ್ಲೇ ವಿದ್ಯಾಭ್ಯಾಸ ಕೊಡ್ತಿರ್ತಾರೆ. ಬೌದ್ಧ ಮತದ ಪ್ರಕಾರ ಇರ್ತಕ್ಕಂಥ 2 ಅವರಿಗೆ ಅನುದಾನ ಬಹಳ ಕಡಿಮೆ ಕೊಟ್ಟರೆ ಅವ್ರು ಹೇಗೆ ಟೀಚರ್ಸು ಪಾಠ ಮಾಡೋಕ್ಕಾಗತ್ತೆ? ಅದಕ್ಕೆಲ್ಲ ಫೈಟ್ ಔಟ್ ಮಾಡಿ ಕೊನೆಗೆ ಹಳ್ಳಿಗೂ ಧರ್ಮಪಾಲ ಅಂತ ಒಬ್ಬರು ಬೌದ್ಧ ಮತದ ಪ್ರಚಾರಕರಿರ್ತಾರೆ. ಅವ್ರ ಜೊತೆಯಲ್ಲಿ ನಡಿಗೆಯಲ್ಲೋ ಅಥವಾ ಎತ್ತಿನ ಗಾಡಿಯಲ್ಲೋ, ಆಗೆಲ್ಲ ಇನ್ನೇನು ಕಾರ್ಗಳೆಲ್ಲಿದ್ವು, ಎತ್ತಿನ ಎಲ್ಲನೂ ಹಳ್ಳಿಗೂ ಹೋಗಿ ಅಲ್ಲಿರ್ತಕ್ಕಂಥ ಜನಗಳ ಕಷ್ಟವನ್ನು ಅರಿತು ಎಲ್ಲ ಕಡೆಯೂ ಹಳ್ಳಿಯಲ್ಲೂ ಕೂಡ ಬೌದ್ಧ ಮತದ ಶಾಲೆಗಳನ್ನು ಓಪನ್ ಮಾಡಿ 400 ಶಾಲೆಗಳನ್ನು ತೆರೀತಾರೆ. ಅವರು ಅಲ್ಲಿ ಬಂದಾಗ 3 ಶಾಲೆಗಳು ಮಾತ್ರ ಇರುತ್ತೆ. ಎಂಟೈರ್ ಸಿಲೋನ್ಗೆ ಬೌದ್ಧ ಮತದ ಶಾಲೆ 3 ಇದ್ದಿದ್ದು. ಇದರಿಂದ ಜನಗಳು ಹೋಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲನೂ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮೇ ಅವ್ರಿಗಿದ್ದಿದ್ದು. ಇದಾಗಬಾರ್ದು, ಅವರ ಬೌದ್ಧ ಮತದ ಪ್ರಕಾರನೇ, ಆ ಪದ್ಧತಿ ಪ್ರಕಾರನೇ ವಿದ್ಯಾಭ್ಯಾಸ ಕೊಡಬೇಕು, ಅವರ ಹಬ್ಬ ಹರಿದಿನಗಳು ರಜಾ ಕೊಡಬೇಕು, ಅವರ ಸಂಪ್ರದಾಯದಂತೆ ಅವರು ಮದುವೆ ಮುಂಜಿ ಎಲ್ಲ ಮಾಡಿ ಚರ್ಚ್ನಲ್ಲಿ ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾಯಿದ್ರು. ಇದನ್ನೆಲ್ಲ ಬಹಳ ಅವ್ರಿಗೆ ಹಿಂಸೆ ಕೊಡ್ತಾ ಇರೋದ್ರಿಂದ ಹೊಡೆದಾಡಿ ಅನೇಕ ಬಾರಿ ಬ್ರಿಟನ್ಗೋಗಿ ಆ ಸರ್ಕಾರದವ್ರನ್ನೇ ಸಂಧಾನ ಮಾಡಿಕೊಂಡು ಇವ್ರಿಗೆಲ್ಲನೂ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಮೇಲೆ ಬೌದ್ಧ ಮತ ಪ್ರಚಾರ ಸರಿ ಆಗಲ್ಲ ಅಂತಂದು ಬುದ್ಧಿಸ್ಟ್ ಕ್ಯಾಟಚಿಸಮ್ ಹೇಗಿರಬೇಕು ಅಂತಂದ್ಬಿಟ್ಟು ಒಂದು ಪುಸ್ತಕವನ್ನು ಬರೀತಾರೆ. ಅದು ತುಂಬ ಪ್ರಚಲಿತವಾಗುತ್ತೆ. ಸಿಲೋನ್ ಅಲ್ಲದೆ ಇನ್ನೂ ಬೇರೆ ದೇಶಗಳು, ಜಪಾನ್, ಚೈನಾ, ಟೋಕಿಯೋ, ಮಲೇಷ್ಯಾ ಎಲ್ಲ ಕಡೆಯೂ, ವಿಯೆಟ್ನಾಂ, ಇಲ್ಲೆಲ್ಲ ಹೋಗಿ ಬೌದ್ಧ ಮತದ ಪ್ರಚಾರವನ್ನು ಮಾಡ್ತಾರೆ. ಆಗ ಎಲ್ಲರೂ ಹೇಳ್ತಾರೆ, 2ನೇ ಅಶೋಕನಪ್ಪ, ಕರ್ನಲ್ ಆಲ್ಕಾಟ್ರ ಅಂತ ಹೇಳ್ತಾಯಿದ್ದ. ಅಶೋಕ್ ಅದೇ ತಾನೇ ಮಾಡಿದ್ದು, ಅವರು ಬೌದ್ಧ ಮತ ಪ್ರಚಾರಕರಾಗಿದ್ದರು. ಅದೇ ರೀತಿ ಇವರು ಕೂಡ, ಅಂದರೆ ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಹಿಂದಿನ ಜನ್ಮದಲ್ಲಿ ಅಶೋಕ, ಈ ಜನ್ಮದಲ್ಲಿ ಕರ್ನಲ್ ಆಲ್ಕಾಟ್ರ ಆಗಿದ್ದರು. ಅದೇ ನೋಡಿ, ನಾವು ಏನು ಕೆಲಸ ಮಾಡ್ತೀವಿ ಇದೆಲ್ಲ ನಮ್ಗೆ ಗೊತ್ತಾಗೋದೇನೆಂದರೆ, ಈಗ ನಾವು ಏನು ಸ್ವಭಾವವನ್ನು, ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಧ್ಯೇಯವನ್ನು ನಾವು ಪೋಷಿಸ್ತೀವೋ ಅದು ಮುಂದಿನ ಜನ್ಮಕ್ಕೂ ಮುಂದುವರಿಯುತ್ತೆ. ಅವ್ರು ಯಾವ ರೀತಿ ಅಶೋಕನಾಗಿದ್ದಾಗ ಬೌದ್ಧ ಮತಕ್ಕೆ ಶರಣಾಗಿ ಬೌದ್ಧ ತನ್ನ ಮಕ್ಕಳ ಮುಖಾಂತರ ಸಂಘಮಿತ್ರ ಇವ್ರ ಸಹಾಯದಿಂದ ಬೌದ್ಧ ಪ್ರಚಾರ ಮಾಡಿದ್ರು, ಹಾಗೆ ಇವರು ಕೂಡ ಈ ಜನ್ಮದಲ್ಲಿ ಸಿಲೋನ್ಗೆ ಹೋದ್ಮೇಲೆ ಪೂರ್ಣವಾಗಿ ಬೌದ್ಧ ಮತವನ್ನು ಪುನಶ್ಚೇತನಗೊಳಿಸಿ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿ, ಜಪಾನ್ ಎಲ್ಲ ನೀವೆಲ್ಲ ಹೋದರೆ, ಮಲೇಷ್ಯಾಗೆ ಹೋಗ್ಲಿ, ಜಪಾನ್ಗೆ ಹೋಗಲಿ, ಚೈನಾಗೆ ಹೋಗಲಿ, ಅಲ್ಲೆಲ್ಲ ಕೂಡ ಬುದ್ಧ ಪ್ರಚಾರಕರು, ಬುದ್ಧಿಸಮ್ ಇದೆ, ಅಲ್ಲಿ ಅವರ ಸ್ಟ್ಯಾಚ್ಯೂಸ್ ಇದೆ, ಅದರದ್ದು ಟೀಚಿಂಗ್ಸ್ ಏನಿದೆಯೋ ಅದನ್ನೆಲ್ಲ ಕೂಡ ಹೆಚ್ಚು ಪ್ರಚಾರ ಮಾಡಿ ಬೌದ್ಧ ಮತವನ್ನು ಬಲಪಡಿಸಿದ್ದಾರೆ. ಹೀಗೆ ಕರ್ನಲ್ ಆಲ್ಕಾಟ್ರು ಎಲ್ಲ ಕಡೆಗೂ ಹೋಗಿ ಮಾಡಿದ್ದು ವಿಚಾರವನ್ನು ತೆಗೆದುಕೊಂಡ್ರೆ, ಮುಖ್ಯವಾಗಿ ಇನ್ನೊಂದು ವಿಚಾರಕ್ಕೆ ಬರೋಣ. ಅಡಿಯಾರ್ ಅಂತಕ್ಕಂಥದ್ದನ್ನು ಬರೀ ಆಲ್ಕಾಟ್ರದ್ದು ಹೇಳ್ತೀನಿ, ಅಡಿಯಾರ್ ಫಸ್ಟ್ ಹೇಳ್ಬಿಡೋಣ. ಅಡಿಯಾರ್ ಅಂತಕ್ಕಂಥ ಸ್ಥಳ ಇದೆಲ್ಲ ಹುಡ್ಕೊಂಡು ಎಲ್ಲ ಬಂದ ಮೇಲೆ ಅವರು 1882 ಡಿಸೆಂಬರ್ ಅಲ್ಲಿಗೆ ಬಂದಾಗ ಅವರಿಗೆ ಯಾರೋ ಹೇಳ್ತಾರೆ, ಆಗ ಚೆನ್ನೈ ಅಂತಿರಲಿಲ್ಲ, ಮದ್ರಾಸ್ ಅಂತಿದ್ರು. ಮದ್ರಾಸ್ನ ಉಪಪಟ್ಟಣದಲ್ಲಿ ಅಡಿಯಾರ್ ನದಿ ಹರಿಯುತ್ತೆ. ಅದರ ದಂಡೆ ಮೇಲೆ ಒಂದು ಇಷ್ಟು ಸ್ಥಳವನ್ನು ಮಾರಾಟಕ್ಕಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವರಿಬ್ಬರು ಹೋಗ್ತಾರೆ, ಯಾರು, ಮೇಡಮ್ ಬ್ಲಾವರ್ಸ್ಕಿ ಮತ್ತು ಕರ್ನಲ್. 27 ಎಕರೆ ಮಾರಾಟಕ್ಕಿತ್ತು. ಇವರಲ್ಲಿ ಹೋಗಿ ನಿಂತ್ಕೊಂಡ ತಕ್ಷಣವೇ ದಿಸ್ ಈಸ್ ದ ರೈಟ್ ಪ್ಲೇಸ್ ಫಾರ್ ಅವರ್ ಮಾಸ್ಟರ್ಸ್ ಹೋಮ್ ಅಂತ ತೀರ್ಮಾನ ತಗೊಳ್ತು. ಅಷ್ಟು ಆಕರ್ಷಣವಾಗಿತ್ತು ಅಡಿಯಾರ್. ನಾವು ಈಗ ಹೋಗ್ತೀವಲ್ಲ, ಹೆಡ್ ಕ್ವಾರ್ಟರ್ಸ್ ಇದೆಯಲ್ಲ, ಆ ಸ್ಥಳ ಹೆಡ್ ಕ್ವಾರ್ಟರ್ಸ್ ಹಾಲ್ ಏನಿದೆಯೋ ಅಲ್ಲಿ ಒಂದು ಮನೆ ಇತ್ತು. ಆಮೇಲೆ ಕ್ವಾರ್ಟರ್ಸ್ ಒಂದು ಮುಂದ್ಗಡೆ ಇತ್ತು, ಅಷ್ಟೇ ಇದ್ದಿದ್ದು. ಇನ್ನು ಉಳಿದ 27 ಎಕರೆ ಖಾಲಿ ಜಾಗ ಇತ್ತು, ಮರಗಳಿಂದ ತುಂಬಿತ್ತು. ಅಲ್ಲಿ ಆ ಪ್ರಶಸ್ತವಾದ ಸ್ಥಳಕ್ಕೆ ಕಾಲಿಟ್ಟು ಕೂಡಲೇ ದಿಸ್ ಈಸ್ ದ ರೈಟ್ ಪ್ಲೇಸ್, ಇದು ಸರಿಯಾದ ಸ್ಥಳ ಅಂತಂದ್ಬಿಟ್ಟು ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಯಾರು ಓನರ್ ಇರ್ತಾರೋ ಅವ್ರ ಹತ್ರ ವ್ಯವಹಾರ ಮಾಡಿ ಸುಮಾರು 600 ಪೌಂಡ್ ಆ ಕಾಲಕ್ಕೆ, ಅಂದರೆ ಈಗಿನ ಇದಕ್ಕೆ 9,000 ರೂಪಾಯಿಗಳು. ಅಷ್ಟು ತಕ್ಷಣ ಅವ್ರ ಹತ್ರ ದುಡ್ಡು ಶಾರ್ಟೇಜ್ ಇರುತ್ತೆ. ಸುಬ್ಬಯ್ಯ ಚೆಟ್ಟಿ ಅಂತ ಇನ್ನೊಬ್ಬರು ಮೆಂಬರ್ ಇರ್ತಾರೆ. ಅವರು ನಾನು ಸಹಾಯ ಮಾಡ್ತೀನಿ, ಅವರಿಂದ ಸಾಲ ತಗೊಂಡು ಆ ಜಾಗವನ್ನು ಕೊಂಡ್ಕೊಳ್ತಾರೆ. ಅದು ಅಷ್ಟೇ, ಆ ಸಾಲನ್ನು ಕೇಳಿದ್ರೆ ಸುಬ್ಬಯ್ಯ ಚೆಟ್ಟಿ ಅಪ್ಪ ಇದ್ಕೊಂಡು, ಯಾರೋ ಫಾರಿನರ್ಸ್ ಬಂದಿದ್ದಾರಂತೆ, ಅವರು ಪಾಶ್ಚಿಮಾತ್ಯರು, ಅವ್ರು ಯಾವುದೋ ಸಂಘಕ್ಕೆ ಹೋಗ್ತಾ ಇದ್ದಾರೆ,
ಅವ್ರಿಗೆಲ್ಲ ದುಡ್ಡು ಕೊಡ್ತಾರಂತೆ, ನೀನೇನು ಬುದ್ಧಿಗೆದ್ದೆ ಇದೆಯೋ, ಅವರು ಬಿಸ್ನೆಸ್ ಮ್ಯಾನು, ನೀನು ಹಿಂಗೆಲ್ಲ ಕೊಡಬೇಡ ಅಂತ ಬೈದ್ಬಿಟ್ಟಿರ್ತಾರೆ. ಆಮೇಲೆ ಅವತ್ತು ಮಲ್ಕೊಂಡ್ಮೇಲೆ ಅವ್ರ ಅಪ್ಪನ ಸುಬೇಶ್ ಶೆಟ್ಟಿ ಅಪ್ಪನ ಕನಸಿನಲ್ಲಿ ಮಹರ್ಷಿಗಳೊಬ್ಬರು ಬರ್ತಾರೆ. ಒಬ್ಬರು ರುಮಾಲ್ ಇಟ್ಕೊಂಡು ಇದಿರೋರು, ನೋಡು ಈ ಒಂದು ಅವಕಾಶ ಬಂದಿದೆ, ನಿಮ್ಮ ಚೆನ್ನೈನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟ ಅಧ್ಯಾತ್ಮ ಕೇಂದ್ರ ಸ್ಥಾಪನೆ ಆಗಲಿದೆ, ನೀನು ಇದಕ್ಕೆ ಸಹಾಯ ಮಾಡಿದ್ರೆ ನಿನ್ನ ವಂಶ ಕೂಡ ಉದ್ಧಾರ ಆಗುತ್ತೆ, ಜಗತ್ತಿಗೆ ಒಳ್ಳೆ ಮಾಡಿದಂತಾಗತ್ತೆ, ನೀನು ಮೊದಲು ಸಹಾಯ ಮಾಡು ಅಂತ ಕನಸಲ್ಲಿ ಬಂದು ವಿಚಾರ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣವೇ ಮಗನ ಕರೆದ್ಬಿಟ್ಟು, ಹೋಗು, ನೀವು ಯಾರೋ ಹೇಳಿದ್ರಲ್ಲ, ಯಾರೋ ಅಮ್ಮ ಬರ್ತಾರೆ ಬ್ಲೌಸ್ಗೆ ಅಮ್ಮ ಅಂತ, ಅವ್ರು ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋಕೆ ಸಹಾಯ ಮಾಡಿ, ನಿನ್ನೆಲ್ಲ ಬೈದ್ರೇನಪ್ಪ ಇವತ್ತು ಹಿಂಗೆ ಹೇಳ್ತಾರಲ್ಲ ಅಂತ ಗಾಬರಿ ಆಗುತ್ತೆ. ಸರಿ, ಏನೋ ಅಪ್ಪ ಹೇಗೆ ಕೊಡ್ತೇನೆ ಅಂದ್ರಲ್ಲ ಅಂತ ದುಡ್ಡು ತೊಗೊಂಡು ಕೊಡ್ತಾರೆ. ಆ ಜಾಗವನ್ನು ನೋಡಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಥಿಯಾಸಿಕಲ್ ಸೊಸೈಟಿಯಲ್ಲಿ ಹೆಚ್ಚು ಬೆಳೀತಾ ಇದ್ದಾರೆ. ಥಿಯಾಸಿಕಲ್ ಸೊಸೈಟಿಯಲ್ಲಿ ಹೊರಗಡೆನೂ ಅವರು ಇದ್ದಾರೆ. ಮೈತ್ರಿ ಅಂತ ಕೇಳಿರಬೇಕು, ಅವರ ಸುಬೇಶ್ ಶೆಟ್ಟಿಯ ವಂಶಸ್ಥರು. ಅವ್ರ ಮಗಳು ಉಪಾಸಿಕಾ ಅಂತ, ಆಕೆನೂ ಕೂಡ ತುಂಬ ವಿಚಾರವಂತಳು, ಚೆನ್ನಾಗಿ ಬೆಳೆದಿದ್ದಾಳೆ. ಹೀಗೆ ಅಡಿಯಾರ್ ಅಂತಕ್ಕಂಥದ್ದನ್ನು 27 ಎಕರೆ ತಗೊಂಡ್ರು. ಯಾರು? ಕರ್ನಲ್ ಆಲ್ಕಾಟ್ರು. ಮತ್ತು ಸ್ವಲ್ಪ ಸಾಲ ಮಾಡಿ ಜಾಗವನ್ನು ತೆಗೆದುಕೊಂಡ್ರು. ನಂತರ ಈಗ ಅಷ್ಟೇ ಇದೆಯಾ? ಎಷ್ಟು ದೊಡ್ಡದಿದೆಯಲ್ಲ, ಅಂದಾಜಿದೆಯಾ ಎಷ್ಟು ದೊಡ್ಡದಿದೆ ಅಂತ? ಈಗ ಪ್ರಸ್ತುತ ಇರೋದು ಎಷ್ಟು ಗೊತ್ತಾ? 263 ಎಕರೆ. ಆದರೆ ಡಾಕ್ಟರ್ ಆನಿ ಬೆಸೆಂಟ್ರು ಇಂಟರ್ನ್ಯಾಷನಲ್ ಸೆಕೆಂಡ್ ಪ್ರೆಸಿಡೆಂಟ್ ಆದಾಗ ಅವರು ಅನೇಕ ಅದಕ್ಕೆ ಸಂಬಂಧಪಟ್ಟ ಸ್ಥಳಗಳನ್ನೆಲ್ಲ ಕೊಂಡ್ಕೊಂಡ್ಬಿಡ್ತಾರೆ. ಸುಮಾರು 300ಕ್ಕಿಂತ ಹೆಚ್ಚು ಎಕರೆಗಳನ್ನು ತಗೊಂಡು 350 ಎಕರೆ, 27 ಸೇರಿದ್ರೆ 350 ಎಕರೆ ಜಾಗವನ್ನು ಅಡಿಯಾರ್ಗಾಗಿ ಅವ್ರು ನೋಡಿ, 27 ಎಕರೆಗೆ ಕಷ್ಟ ಆಯಿತು. ಬೆಸೆಂಟ್ರು ಅಷ್ಟು ಎಕರೆ ಜಮೀನು ಆ ಕಾಲದಲ್ಲಿ ಕೊಂಡಿದ್ದಾರೆ ಅಂದರೆ ಎಷ್ಟು ಅವರು ಶ್ರಮ ಪಟ್ಟಿದ್ದಾರೆ ಅಂತ ನಾವಿಲ್ಲಿ ನೆನೆಸ್ಕೋಬೇಕು. ಅದನ್ನು 6 ಭಾಗ ಮಾಡಿ ಆಲ್ಕಾಟ್ ಗಾರ್ಡನ್ಸ್, ಬ್ಲಾವರ್ಸ್ಕಿ ಗಾರ್ಡನ್ಸ್, ಬೆಸೆಂಟ್ ಗಾರ್ಡನ್ಸ್, ದಾಮೋದರ್ ಗಾರ್ಡನ್ಸ್, ಬೆಸೆಂಟ್ ಗ್ರೋ, ದಾಮೋದರ್ ಗ್ರೋ, ಈ ರೀತಿ ಹೆಸರುಗಳನ್ನಿಟ್ಟು ಒಂದೊಂದು ಇಷ್ಟಿಷ್ಟು ಎಕರೆ, 50 ಎಕರೆ, 30 ಎಕರೆ, 40 ಎಕರೆ, ಈ ಥರ ಎಲ್ಲ ಜಾಗಗಳು ಇತ್ತು. ಈಗೇನಾಗಿದೆ, ನಮ್ಮ ಇದೆಯಲ್ಲ, ಮೊದಲು TPH ಅಂತ ಅಲ್ಲಿ ಪುಸ್ತಕಗಳು ಮಾರಾಟ ಮಾಡ್ತಿದ್ರಲ್ಲ, ನಮ್ಮ ಮೇನ್ ಬಿಲ್ಡಿಂಗ್ ಭಾರತ ಸಮಾಜ ಟೆಂಪಲ್ಲಿಂದ ಮುಂದಕ್ಕೆ ಹೋದ್ರೆ ಗೇಟ್ ಆದಮೇಲೆ ಇನ್ನೊಂದು ಮುಂದ್ಗಡೆ ಬಿಲ್ಡಿಂಗ್ ಇದೆಯಲ್ಲ, ದೊಡ್ಡ ಜಾಗ ಇದೆಯಲ್ಲ, ಆಲ್ಕಾಟ್ ಸ್ಕೂಲ್ಗಳು ಇದೆಯಲ್ಲ, ಅದೆಲ್ಲ ಸೇರಿ 350 ಎಕರೆ ಇತ್ತು. ಆಮೇಲೆ ಕಾಲಕ್ರಮೇಣ ಏನಾಯಿತು, ಸರ್ಕಾರದವರು ರೋಡ್ ಮಾಡಿದ್ರು. ಎಷ್ಟುದ್ದ ನೋಡಿ, ಎಷ್ಟು ದೂರ ರೋಡ್ ಹೋಗಿರೋದ್ರಿಂದ ಈಗ 263 ಎಕರೆ ಮಾತ್ರ ಉಳಿದಿದೆ. ಅದನ್ನು ಡಾಕ್ಟರ್ ಆನಿ ಬೆಸೆಂಟ್ರು ಕೊಟ್ಟಂಥ ಕೊಡುಗೆ. ಹೀಗೆ ಈ ಅಡಿಯಾರ್ ಕ್ಷೇತ್ರಕ್ಕೆ ಏನಕ್ಕಪ್ಪ ಇಷ್ಟೊಂದು ಮಹತ್ವ? ಜಾಗ ಇವ್ರು ತಗೊಂಡ್ರು, ಅವ್ರು ತಗೊಂಡ್ರು ಅಂತ ಹೇಳೋದಾದರೆ ಅವ್ರು ಹೇಳ್ತಾರೆ, ಡಾಕ್ಟರ್ ಆನಿ ಬೆಸೆಂಟ್ರ್ ಮಾತಲ್ಲಿ ಹೇಳೋಣ, ಅಡಿಯಾರ್ ಈಸ್ ದ ಹೋಮ್ ಆಫ್ ದ ಮಾಸ್ಟರ್. ನಾವು ಯಾಕೆ ಆಕರ್ಷಿಸ್ತೀವಿ ಅಂದರೆ, ಮಹಾತ್ಮರ ಮನೆ. ಅಡಿಯಾರ್ ಅನ್ನೋದು ಮಹಾತ್ಮರು ವಾಸ ಮಾಡ್ತಕ್ಕಂಥ ಮನೆ, ಶಕ್ತಿ ಕೇಂದ್ರ ಅಂತ ಆಗಲೇ ಹೇಳಿದೆ, ಶಕ್ತಿಯನ್ನು. ಇಲ್ಲಿ ಯಾಕೆ ಇದನ್ನು ಅಡಿಯಾರ್ ನಮ್ಮ ಕೇಂದ್ರ ಮಾಡಿಕೊಂಡ್ರು ಅಂತಂದರೆ, ಇದಕ್ಕೊಂದು ಕಾರಣ ಇದೆ. ಅನೇಕ ಯುಗಗಳ ಹಿಂದೆ ಆ ಜಾಗದಲ್ಲಿ ಅನೇಕ ಋಷಿಗಳು ತಪಸ್ ಮಾಡಿ, ಧ್ಯಾನ ಮಾಡಿ ಆ ಜಾಗವನ್ನು ಪವಿತ್ರ ಮಾಡಿರತಕ್ಕಂಥ ಸ್ಥಳ. ಅದು ಹೈಲಿ ಮ್ಯಾಗ್ನೆಟೈಸ್ಡ್. ಎಲ್ಲಾದರೂ ಒಂದು ಕಡೆ ನೀವು ಪೂಜೆ, ದೇವಸ್ಥಾನಗಳಲ್ಲಿ ಪೂಜೆ, ಪ್ರತಿದಿನ ಅರ್ಚನೆ ಇವೆಲ್ಲ ಮಾಡ್ತಿದ್ರೆ ಆ ಜಾಗ ಪವಿತ್ರ ಆಗೋ ಹಾಗೆ ಹಿಂದಿನ ಯುಗದಲ್ಲಿ, ಇಂದಿನ ಯುಗ ಅಂದರೆ ಅಟ್ಲಾಂಟಿಕ್ ಖಂಡನಿಗೆ ತಗೊಳ್ಬೇಕಾದ್ರೆ ಆ ಋಷಿ ಮುನಿಗಳು ಅಲ್ಲಿ ತಪಸ್ ಮಾಡಿ, ಧ್ಯಾನ ಮಾಡಿ ಆ ಜಾಗವನ್ನು ಪವಿತ್ರ ಮಾಡಿರ್ತಕ್ಕಂಥ ಸ್ಥಳ. ಆದ್ದರಿಂದ ಅವರು ಮಹಾತ್ಮರು ಇವರಿಗೆ ಒಪ್ಪಿಗೆ ಕೊಟ್ಟರು, ತಗೊಳ್ಳಿ ಅಂತಂದ್ಬಿಟ್ಟು. ಖುಷಿ ಆಯಿತು, ಯಾಕೆಂದರೆ ಅದು ಪವಿತ್ರ ಸ್ಥಳ, ಅಲ್ಲಿ ಬೇಕಾದಷ್ಟು ಶಕ್ತಿ ಹರಿತಾ ಇದೆ ಅಂತಂದ್ಬಿಟ್ಟು ಅವರ ಮನೆಯಾಗಿ ತೆಗೆದುಕೊಳ್ತಾರೆ. ಇದು ಆಧ್ಯಾತ್ಮಿಕವಾಗಿ ಪವಿತ್ರ ಸ್ಥಳವೇ. ನಮಗೆ ಸ್ಪಂದಿಸದೇ ಇದ್ದರೆ, ಅಟ್ಲೀಸ್ಟ್ ನಮ್ಗೆ ಅದು ಗೊತ್ತಿಲ್ಲದೆ ಇದ್ದರೂ ಕೂಡ ಸುಮ್ಮನೆ ಆ ಸ್ಥಳಕ್ಕೆ ಹೋದರೆ ನಮಗೇನೋ ಖುಷಿ ಆಗುತ್ತೆ. ಯಾಕೆ ಹೇಳಿ? ಏನೋ ಪ್ರಶಾಂತವಾಗಿದೆ,
ಅಲ್ಲಿ ಸುಂದರವಾದ ವನ್ಯ ಸಂಪತ್ತು, ಹಸಿರು ಸಂಪತ್ತಿದೆ, ಪಕ್ಷಿಗಳು, ಅಲ್ಲಿ ನವಿಲುಗಳು, ನವಿಲೆಲ್ಲ ಅಲ್ಲಿ ಓಡಾಡ್ತಾ ಇರುತ್ತೆ. ಇದೆಲ್ಲ ಸುಂದರವಾಗಿರ್ತಕ್ಕಂಥ, ರಮ್ಯವಾಗಿರ್ತಕ್ಕಂಥ, ಶಾಂತಿ ಕೊಡ್ತಕ್ಕಂಥ ಒಂದು ಸ್ಥಳವಾಗಿದೆ. ಇದು ಇನ್ನೂ ಒಂದು ಅಟ್ರಾಕ್ಷನ್ ಏನಿದೆ ಹೇಳಿ ಅಲ್ಲಿ. ಸಾಧಾರಣ ಅಲ್ಲಿ ನೀವು ಆಟೋದವ್ರಿಗೆ ಹೇಳಬೇಕಾದ್ರೆ ಬಿಗ್ ಬ್ಯಾನಿಯನ್ ಟ್ರೀ ಅಂತೇಳಿ, ಆಲದ ಮರ ಅಂತ ಹೇಳ್ತಾರೆ, ಹೌದಾ? ಇದನ್ನು ಕೊಡುವಾಗ 500 ವರ್ಷಗಳ ಹಿಂದೆ ಅಲ್ಲಿ ಒಂದು ದೊಡ್ಡ ಆಲದ ಮರ, ಅದರ ವರ್ಷ 500 ವರ್ಷ ಅಥವಾ ಈಗ 550 ವರ್ಷ ಇರ್ಬೋದು, ದೊಡ್ಡ ಆಲದ ಮರ ಅಂತ. ಹಿಂದೆ ಈ ಜಾಗವನ್ನು ಕೊಂಡ್ಕೊಂಡಾಗ ಆ ಆಲದ ಮರದ ಕೆಳಗಡೆನೇ ಕನ್ವೆನ್ಷನ್ ಮಾಡ್ತಾ ಇದ್ದಿದ್ದು. ಜಯಕೃಷ್ಣಮೂರ್ತಿಯರು ಕೂಡ ಭಾಷಣ ಮಾಡಿದ್ದು ಆ ಆಲದ ಮರ ಇದೆಯಲ್ಲ ಆ ಪಕ್ಕದಲ್ಲೇ. ಆದರೆ ಬರ್ತಾ ಬರ್ತಾ ಈಗ ನೀವು ನೋಡಿದ್ರೆ ಮೊದಲಿನ ಆಲದ ಮರ ನಿಮ್ಗೆ ಕಾಣಲ್ಲ. ನಾವು ಮೊದಲು ಹೋಗ್ತಾ ಇದ್ದಾಗ ನೋಡಿದ್ವಿ, 1980ರಲ್ಲಿ ನಾವು ಹೋದಾಗ ಅದರ ಬುಡ ಇತ್ತು. ಇಷ್ಟು ದೊಡ್ಡ ಮನೆಯಷ್ಟು ದೊಡ್ಡ ಬುಡ, ಮತ್ತು ರೆಂಬೆಗಳೆಲ್ಲ ಹೋಗಿ ಅದನ್ನು ಫ್ರೂಟ್ಸ್ ಅಂತ ಹೇಳ್ತೀವಿ, ಎಲ್ಲ ಹಬ್ಕೊಂಡಿದೆ. ಈಗ ಆ ಬುಡ ಬಿದ್ದು ಹೋಯ್ತು. ಟ್ರಂಕ್ ಅಂತೀವಲ್ಲ, ಮರಕ್ಕೆ ಬುಡ ಅಂತೀವಲ್ಲ, ಅದು ಬಿದ್ದು ಹೋಗಿ ಈಗ ರೆಂಬೆಗಳು ಆ ಫ್ರೂಟ್ಸಿಂದ ಹಬ್ಕೊಂಡು ವಿಶಾಲವಾಗಿದೆ. ಮೊದಲಿನಷ್ಟು ಆಕರ್ಷಣೆ ಕಡಿಮೆ ಆಗಿದೆ, ಆದರೂ ಕೂಡ ವಿಶಾಲವಾಗಿರ್ತಕ್ಕಂಥ ಪ್ರಿಸರ್ವ್ ಮಾಡಿದ್ದಾರೆ ಅದನ್ನು. ಇದು ಒಂದು ಆಕರ್ಷಣೀಯ ಸ್ಥಳವಾಗಿ ಇದೆ. ಅದೊಂದೇ ಅಲ್ಲ, ಭೌತಿಕ ಆಕರ್ಷಣೆ ಒಂದೇ ಅಲ್ಲ, ಇಲ್ಲಿ ಉನ್ನತವಾದಂಥ ಆದರ್ಶವಾದ ಸೋದರತ್ವ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಮುಖ್ಯ ಧ್ಯೇಯ ಏನು ಹೇಳಿ? ವಿಶ್ವ ಭ್ರಾತೃತ್ವ, ಸೋದರತ್ವ. ಸೋದರತ್ವಕ್ಕೆ ಮುಖ್ಯವಾಗಿ ಬೇಕಾಗಿರೋದಂಥ ನಿಸ್ಪೃತೆಯಿಂದ ಪ್ರೇಮ, ತ್ಯಾಗ ಮತ್ತು ಅರ್ಪಣೆ, ಬಲಹೀನರಿಗೆ ಸೇವೆ ಮಾಡ್ತಕ್ಕಂಥದ್ದು. ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಉದಾತ್ತ ಧ್ಯೇಯ, ಇಲ್ಲಿ ಎಲ್ಲರೂ ಒಂದೇ ಏಕತೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ಸ್ಥಳವಾಗಿ, ಆಕರ್ಷಣಾ ಸ್ಥಳವಾಗಿದೆ. ಅಲ್ಲಿ ಹೋದರೆ ಯಾವ ಭೇದ ಭಾವ ಇಲ್ಲ ಅನ್ನೋ ಭಾವನೆ ಬರುತ್ತೆ. ಅದರಿಂದ ಇಲ್ಲಿ ಅಡಿಯಾರ್ ಅಂತಕ್ಕಂಥದ್ದು ಒಂದು ಶಕ್ತಿ ಕೇಂದ್ರ. ಎಲ್ಲರೂ ಉನ್ನತ ಆಲೋಚನೆಗಳನ್ನು ಹೀರ್ಕೊಂಡು ಹೊರಗಡೆ ಚಿಂತಾ ಇರುತ್ತೆ. ಆದ್ದರಿಂದ ನಮ್ಮ ಮನಸ್ಸು ಕೂಡ ತಿಳಿಯಾಗಿ ಸರಿಯಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ಬರುತ್ತೆ. ಈ ಸ್ಥಳ ಹೈಲಿ ಮ್ಯಾಗ್ನೆಟೈಸ್ಡ್. ಆ ಸ್ಥಳಕ್ಕೆ ಹೋದರೆ ಯಾವ ಒಂದು ಉದ್ದೇಶ ಇದ್ರೂ ಕೂಡ ನಾವು ಕಾಮಾಗಿ ಯೋಚನೆ ಮಾಡ್ಬೋದು, ಸದ್ಭಾವನೆಗಳು ಉದ್ಭವ ಆಗುತ್ತೆ ಅಂತಕ್ಕಂಥದ್ದು ಹೇಳ್ಬೋದು. ಈ ಸ್ಥಳದಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಹಿಂದೆ ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ ಅಡಿಯಾರಲ್ಲಿ ಕೆಲಸ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಎಲ್ಲರೂ ಅಲ್ಲಿರೋಕ್ಕಾಗಲ್ಲ. ಅದೇ ರೀತಿ ಕರ್ನಲ್ ಆಲ್ಕಾಟ್ರು ಅಡಿಯಾರನ್ನ ಸ್ಥಾಪನೆ ಮಾಡಿ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಮಹಾತ್ಮರೊಡನೆ ಇದ್ದಂಥ ಸಂಬಂಧವೇ ಕಾರಣ. ಮಹಾತ್ಮರ ಸಂಪರ್ಕದಿಂದ ಅನೇಕ ಜನ್ಮಗಳಿಂದ, ಅಟ್ಲಾಂಟಿಕ್ ಯುಗದಿಂದ ಖಂಡದಲ್ಲ ಇವರು ಈ ಸೊಸೈಟಿಗೆ ಸ್ಥಾಪನೆ ಮಾಡಿದಂಥ ಮಹಾತ್ಮರ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡಿದ್ರು. ಅವರೇ ಮಹಾತ್ಮ ಮೌರ್ಯರು. ಅಟ್ಲಾಂಟಿಕ್ ಖಂಡದಲ್ಲೇ ಇವ್ರಿಗೆ ಸಂಪರ್ಕ ಆಗಿತ್ತು. ಅವ್ರ ಮನೆಯಲ್ಲಿ ಒಬ್ಬ ಸಿಪಾಯಿಯಾಗಿ, ಅವ್ರ ಮೌರ್ಯರು ರಾಜರಾಗಿದ್ದರು. ಅವ್ರ ಮಗನಾಗಿ ಬ್ಲಾವರ್ಸ್ಕಿ ಹುಟ್ಟಿದರು. ಕರ್ನಲ್ ಆಲ್ಕಾಟ್ರು ಕಾವಲುಗಾರನಾಗಿ, ಸೇವಕನಾಗಿ ಕೆಲಸ ಮಾಡಿದರು. ಆ ಮಹಾರಾಜನ ಚಕ್ರವರ್ತಿಯ ಅದು ರಾಜ್ಯವನ್ನು ಭಾಳ ಸಂರಕ್ಷಣೆ ಮಾಡಿ ರಕ್ಷಿಸಿದ್ರಿಂದ, ಅವರ ಮಗನನ್ನು ರಕ್ಷಿಸಿದ್ರಿಂದ ಕೊನೆಗೆ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಂಥ ಸನ್ನಿವೇಶ ಬಂದಾಗ, ನೀನು ನಮಗಾಗಿ ಇಷ್ಟು ಇದು ಮಾಡಿದ್ಯಾ, ಏನು ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂದಾಗ ಅವರು ಆಗ ಒಂದು ಮಾತು ಕೇಳಿರ್ತಾರೆ, ನಿಮಗೂ ಮತ್ತು ನಿಮ್ಮ ಮಗನ ಜೊತೆಯಲ್ಲಿ ಜನ್ಮಗಳಲ್ಲೂ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರಿಂದ ಅವರು ಆಶೀರ್ವಾದ ಮಾಡಿ ಅಟ್ಲಾಂಟಿಕ್ ಖಂಡ ಸುಮಾರು ಲಕ್ಷಾಂತರ ವರ್ಷಗಳ ಹಿಂದೆ ಅವ್ರ ಸಂಪರ್ಕ. ನಂತರ ಹಾಗೆ ಬ್ಲಾವರ್ಸ್ಕಿಯವರು ಆಲ್ಕಾಟ್ರು ಜೊತೆಯಲ್ಲೇ ಹುಟ್ಟೋದು, ಹಾಗೆ ಬೇರೆ ಬೇರೆ ಹುಟ್ಟಿದ್ರು ಕೂಡ ಒಂದು ಉದ್ದೇಶದಲ್ಲಿ ಇರ್ತಕ್ಕಂಥದ್ದು. ನಂತರ ಈ ಒಂದು ಕಲಿಯುಗದಲ್ಲಿ ಅಶೋಕ ಚಕ್ರವರ್ತಿಯಾಗಿ ಹುಟ್ಟಿದ್ರು ಕರ್ನಲ್ ಆಲ್ಕಾಟ್ರು. ಆಗ ಅವರಿಗೆ ಮಹಾತ್ಮರ ಸಂಪರ್ಕ ಇರಲ್ಲ, ಆದರೂ ಕೂಡ ಸಾಯುವ ಕಾಲದಲ್ಲಿ ಅವರಿಗೆ ತುಂಬ ನೋವಾಗ್ತಿರುತ್ತೆ. ಆಗ ಮಹಾತ್ಮ ಮೌರ್ಯರು ದರ್ಶನ ಕೊಟ್ಟು, ಅಟ್ಲಾಂಟಿಕ್ ಖಂಡದಲ್ಲಿ ನನ್ನ ಮನೆಯಲ್ಲಿ, ಅರಮನೆಯಲ್ಲಿ ಹೇಗೆ ನೀನು ಸೇವೆ ಮಾಡಿದೆ ಅಂತ ಚಿತ್ರ, ಮುಂದೆ ಥಿಯಾಸಫಿಕಲ್ ಸೊಸೈಟಿ 1875ರಲ್ಲಿ ನಿನ್ನಿಂದಲೇ ಸ್ಥಾಪನೆ ಆಗುತ್ತೆ ಅಂತ ಭವಿಷ್ಯವನ್ನು ತೋರಿಸಿದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಅಂದರೆ ನೋಡಿ, ಅವರು
ಆ ಗುರುಗಳನ್ನು ಅವರು ಕೇಳಿಕೊಂಡ್ರು, ನಿಮ್ಮ ಸಂಪರ್ಕದಲ್ಲಿ ನಾನು ಹುಟ್ಟಬೇಕು, ನಿಮ್ಮ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದರಿಂದ ಆ ಜನ್ಮಾಂತರಗಳಿಂದ ಇವರು ಸಂಪರ್ಕದಲ್ಲೇ ಬಂದು ಕೊನೆಗೆ ಥಿಯಾಸಿಕಲ್ ಸೊಸೈಟಿ ಸ್ಥಾಪನೆಗೆ ಕಾರಣಕರ್ತರಾದರು. ಮುಂದೆ ಅವರು 6ನೇ ಮಹಾವಂಶದಲ್ಲಿ ಒಳ್ಳೆ ಹುದ್ದೆಗೆ ಹೋಗಿ ಥಿಯಾಸಿಕ್ ಕೆಲಸವನ್ನು ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ. ಇದನ್ನು ಅವರ ಒಂದು ಪುಣ್ಯದಿಂದ ಅದರ ಬಗ್ಗೆ ಮಹಾತ್ಮರು ಒಂದು ಮಾತು ಹೇಳ್ತಾರೆ, ಇವ್ರನ್ನ ಯಾಕೆ ಆಯ್ಕೆ ಮಾಡಿದ್ರು ಅಂತ. ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಮಹಾತ್ಮ ಮೌರ್ಯರು ಹೇಳ್ತಾರೆ, ಸೊ ಕ್ಯಾಸ್ಟಿಂಗ್ ಅಬೌಟ್ ವಿ ಫೌಂಡ್ ಇನ್ ಅಮೇರಿಕಾ ದ ಮ್ಯಾನ್ ಟು ಸ್ಟ್ಯಾಂಡ್ ಆಸ್ ಅ ಲೀಡರ್, ಎ ಮ್ಯಾನ್ ಆಫ್ ಗ್ರೇಟ್ ಮಾರಲ್ ಕರೇಜ್, ಅನ್ಸೆಲ್ಫಿಶ್ ಆ್ಯಂಡ್ ಹ್ಯಾವಿಂಗ್ ಅದರ್ ಕ್ವಾಲಿಟೀಸ್. He was far from being the best, but he was the best one available. He stands with HVB. ನಾವು ಪೂರ ಜಗತ್ತನ್ನು ನೋಡಿದ್ವಿ. ಥಿಯಾಸಿಕಲ್ ಸೊಸೈಟಿಗೆ ಸ್ಥಾಪಕರನ್ನ ಹುಡುಕಬೇಕಲ್ಲ. ಅವ್ರ ಮಹಾತ್ಮರು ಸ್ಥೂಲ ರೂಪದಲ್ಲಿ ನಮ್ಮ ಜೊತೆಯಲ್ಲಿ ಇರೋಕ್ಕಾಗಲ್ಲ. ಅವ್ರಿಗೆ ಶಿಷ್ಯರು ಬೇಕಾಗಿತ್ತು ಸ್ಥಾಪನೆಗೆ. ಅವರನ್ನು ಆ್ಯಕ್ಚುಲಿ ಥಿಯಾಸಿಕಲ್ ಸೊಸೈಟಿಗೆ ಮೂಲ ಸ್ಥಾಪಕರು ಮಹಾತ್ಮರೇ. ಆದರೆ ಜಗತ್ತಿಗೆ ನಾವೇನು ಹೇಳ್ತೀವಿ, ಸ್ಥಾಪಕರು ಯಾರು ಅಂದರೆ ಮೇಡಮ್ ಬ್ಲಾವರ್ಸ್ಕಿ, ಕರ್ನಲ್ ಆಲ್ಕಾಟ್ರು. ಅವರನ್ನು ಆಯ್ಕೆ ಮಾಡಿದವ್ರು ಯಾರು? ಮಹಾತ್ಮ ಮೌರ್ಯರೇ. ಅವರೇ ಹೇಳ್ತಾರೆ, ನಾವೆಲ್ಲ ಹುಡುಕಾಡಿದ್ವಿ, ಈ ಸಂಸ್ಥೆನ ಸ್ಥಾಪನೆ ಮಾಡಬೇಕು, ಯಾರಪ್ಪ ಇದ್ದಾರೆ ಅಂತಂದರೆ ಅವಾಗ ಕೇಳ್ಕೊಂಡಿದ್ರಲ್ಲ ನಾನು ನಿಮ್ಮ ಸೇವೆ ಮಾಡ್ತೀನಿ ಅಂತ, ಅವರು ಕಣ್ಣು ಮುಂದೆ ಬರ್ತಾರೆ. ಹಾಗೆ ಬ್ಲಾವರ್ಸ್ಕಿನೂ ಬರ್ತಾರೆ. ಅವರಿಬ್ಬರನ್ನು ಇವರ ಕೆಲಸಕ್ಕೆ ಬೇರೆ ಬೇರೆ ಜಾಗದಲ್ಲಿ ಹುಟ್ಟುವಂತೆ ಏರ್ಪಾಟ್ ಮಾಡಿ, ಒಬ್ಬರು ಅಮೇರಿಕಾದಲ್ಲಿ ಇನ್ನೊಬ್ಬರು ರಷ್ಯಾದಲ್ಲಿ ಹುಟ್ಟುವಂತೆ ಮಾಡಿ ಅವರನ್ನು ಬಳಸ್ಕೊಂಡು ಮಾಡ್ತಾರೆ. ಯಾಕೆ ತೆಗೆದುಕೊಂಡ್ರು? ಇವರಲ್ಲಿ ವಿಶೇಷತೆ ಅಂತಂದರೆ ನಿಸ್ವಾರ್ಥಯುತವಾದ ಸೇವೆ ಬಹಳ ಮುಖ್ಯದು. ಮಾರಲ್ ಕರೇಜ್, ನೈತಿಕ ಎದೆಗಾರಿಕೆ ಬೇಕು. ಯಾವತ್ತೂ ಮೋಸ ಮಾಡಿಲ್ಲ, ಯಾವತ್ತೂ ಅನ್ಯಾಯ ಮಾಡಲ್ಲ, ಗುರುಗಳಿಗೆ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿರ್ತಕ್ಕಂಥ ಧೈರ್ಯ. ನಾನು ಯಾವತ್ತೂ ತಪ್ಪು ಮಾಡಿಲ್ಲ, ನನಗಾಗಿ ನಾನು ದುಡಿತಿಲ್ಲ, ನಾನು ಎಲ್ಲ ಗುರುಗಳ ಸೇವೆ ಮಾಡ್ತೀನಿ ಅಂತ ಅವತ್ತು ಏನು ಮಾತು ಕೊಟ್ಟರೋ ಆ ಮಾತಿನಂತೆ ನಡೀತಕ್ಕಂಥ ಗುಣ, ವಿಶೇಷ ಗುಣ ಇವರಲ್ಲಿ ಕಂಡು ಬಂತು. ಇವರಲ್ಲಿ ಕೂಡ ಸ್ವಲ್ಪ ಎಲ್ಲ ದೊಡ್ಡ ಜ್ಞಾನಿನ ಅಂತ ಅನ್ನೋದಲ್ಲ, ಉತ್ತಮ ಅತಿ ಉತ್ತಮ ಇವ್ರನ್ನೇನು ತಗೊಂಡ್ರು ಅಂತಂದರೆ ಅವರಲ್ಲೂ ಸ್ವಲ್ಪ ದೋಷಗಳು ಮಾನವನಾಗಿ ಇದ್ದರೂ ಕೂಡ ಇವರ ಮಟ್ಟಿಗೆ ನನ್ನ ಶಿಷ್ಯಲಾದ HV ಜೊತೆಲಿ ನಿಲ್ಲಬೇಕಾದ್ರೆ ಇವರೊಬ್ಬರೇ ಸೂಕ್ತವಾದ ವ್ಯಕ್ತಿ ಅಂತ ಇವರನ್ನು ಆಯ್ಕೆ ಮಾಡ್ತಾರೆ. ಇದನ್ನು ಮಹಾತ್ಮರೇ ಹೇಳ್ತಾರೆ ನೋಡ್ರಿ. ನಾವು ಅಂದ್ಕೊಳ್ತೀವಿ ಇನ್ಯಾರು ಸಿಗಲಿಲ್ವಾ, ನಮ್ಮಲ್ಲಿ ವಿವೇಕಾನಂದರು ಇದ್ದಾರೆ, ದಯಾನಂದ ಸರಸ್ವತಿ ಇದ್ದಾರೆ, ಎಷ್ಟೆಷ್ಟು ಮಹಾ ಋಷಿಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ಇವ್ರನ್ನ ಯಾಕಪ್ಪ ತಗೊಂಡ್ರು ಅಂತ ನಮ್ಗೆ ಅನಿಸುತ್ತೆ ಅಲ್ವಾ. ಅಮೇರಿಕಾದಲ್ಲಿ ಒಬ್ಬರಂತೆ, ರಷ್ಯಾದಲ್ಲಿ. ಅವರು ಯಾರೂ ಅಲ್ಲ, ಅವರು ಈ ಮೌರ್ಯ ಮಹಾವಂಶದಲ್ಲಿ ಅವ್ರ ಮಕ್ಕಳಾಗಿ ಹುಟ್ಟಿದವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದವರು, ಈ ಭಾರತದಲ್ಲಿದ್ದವರು. ಆದರೆ ಕಾರಣಾಂತರದಿಂದ ಆ ಬೇರೆ ಬೇರೆ ದೇಶಗಳಲ್ಲಿ ಅವರು ಹುಟ್ಟಿರೋದು ಅಷ್ಟೇ ಕಾಣುತ್ತೆ. ನಾವು ಈಗಿನ ನೋಡ್ತೀವಿ, ಹಿಂದಿಂದು ನೋಡ್ತಾ ಇಲ್ಲ. ಜನ್ಮಾಂತರ ಸಂಬಂಧ ಅದು ಮಹಾತ್ಮರಿಗೂ ಮತ್ತು ಕರ್ನಲ್ ಆಲ್ಕಾಟ್ ಮತ್ತು ಬ್ಲಾವರ್ಸ್ಕಿ ಅವರಿಗೆ. ಇದನ್ನು ಲೆಡ್ಬಿಟ್ರವರು ತುಂಬ ಚೆನ್ನಾಗಿ ಹೇಳ್ತಾರೆ. ಈ ಜಾಗ ಅಡಿಯಾರು ಇಷ್ಟು ಶಕ್ತಿಯುತವಾಗಿದೆ ಅನ್ನೋದಕ್ಕೆ ಹಿಂದಿನ ಋಷಿಗಳು ತಪಸ್ಸು ಮಾಡಿದರು ಅಂತ. ಇನ್ನೂ ಒಂದು ಮಾತು ಹೇಳ್ತಾರೆ, ಯಾಕೆ ಅಂತಂದರೆ ಸಾಕ್ಷಾತ್ ಜೀವನ್ಮುಕ್ತರು ಸ್ಥೂಲ ದೇಹದಲ್ಲಿ ಬಂದಿದ್ದಾರೆ, ಅನೇಕ ಬಾರಿ ಬಂದಿದ್ದಾರೆ. ಯಾವಾಗ ಬಂದಿದ್ದಾರೆ? ಅವರು ಸೀಕ್ರೆಟ್ ಡಾಕ್ಟ್ರಿನ್ ಬರಿತಾ ಇದ್ರಲ್ವ, 1888ರಲ್ಲಿ ಬಿಡುಗಡೆ ಆಗಿತ್ತು. 1882 ಅಡಿಯಾರಿಗೆ ಬಂದ್ರಲ್ವ. ಆಮೇಲೆ ಅವರು ಸ್ವಲ್ಪ ದಿನ ಆದಮೇಲೆ 86ರಿಂದ ಪ್ರಾರಂಭ ಮಾಡ್ತಾರೆ. ಆ ಗ್ರಂಥವನ್ನು ಬರಿಬೇಕಾದ್ರೆ ಇವರ ದೇಹವನ್ನು ಋಷಿಗಳು ಬಳಸ್ಕೊಂಡು ಸೀಕ್ರೆಟ್ ಡಾಕ್ಟ್ರಿನ್ ಬರೆದಿದ್ದು. ಆದರೂ ಕೂಡ ದೇಹ ಕ್ಷೀಣವಾಗಿ ಕಾಯಿಲೆ ಬಿದ್ದಾಗ ಅವ್ರು ಇನ್ನೇನು ಮರಣಾಂತಕ ಸ್ಥಿತಿಗೆ ಹೊಟ್ಟೋದಾಗ ಇನ್ನೇನಪ್ಪ ಬದುಕ್ತಾರೆ ಇಲ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ಮೌರ್ಯರು ಬಂದು ದರ್ಶನ ಕೊಟ್ಟು, ಏನಮ್ಮ ಕೆಲಸ ಮುಗಿಸಿ ಬರ್ತೀಯೋ ಇಲ್ಲ ಬಂದ್ಬಿಡ್ತೀವಿ ಸಾಕಾಗಿದೆ ಅಂತಂದರೆ, ನೀವು ಶಕ್ತಿ ಕೊಟ್ಟರೆ ನಾನು ಬಂದು ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ನಾಳೆ ಉಳಿತಾರ ಇಲ್ವೋ ಅಂತೆಲ್ಲರೂ ಚಿಂತೆ ಮಾಡ್ತಾ ಹೊರಗಡೆ ದುಃಖದಲ್ಲಿದ್ದಾಗ ರಾತ್ರಿ ನಡೆದಿದ್ದ ಘಟನೆ. ಬೆಳಗ್ಗೆ ಆದರೆ ಸಾಕಪ್ಪ ಏನಾಗ್ಬಿಡುತ್ತು ಅಂತ ಭಯದಲ್ಲಿ ಬಂದು ನೋಡಿದ್ರೆ ಅಮ್ಮ ಎದ್ದು ಕೂತ್ಕೊಂಡು ಬರಿತಾ ಇದ್ದಾರೆ. ಹೇಳೋಕ್ಕೆ ಆಗ್ತಾ ಇದ್ದವರು ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಸೀಕ್ರೆಟ್ ಡಾಕ್ಟ್ರಿನ್ ಕೂತ್ಕೊಂಡು ಬರಿತಾ ಇದ್ದಾರೆ. ಎಲ್ಲಿಂದ ಬಂತು ಶಕ್ತಿ?
ಮಹಾತ್ಮ ಮೌರ್ಯರು ಬಂದು ಅವರ ನೋವು ಬಾಧನೆಲ್ಲ ಕಡಿಮೆ ಮಾಡಿ ಆ ಪುಸ್ತಕವನ್ನು ಬರೆಯೋದಕ್ಕೆ ಸಹಾಯ ಮಾಡಿದ್ರು. ಹೀಗೆ ಅವ್ರು ಭೌತಿಕವಾಗಿ ಬಂದರು. ಇನ್ನೊಂದ್ಸಲ ಯಾವಾಗ ಬಂದರು, ಕರ್ನಲ್ ಆಲ್ಕಾಟ್ರು ತಿರೋದಾಗ ನಾನು ಆಗಲೇ ಹೇಳಿದ್ನಲ್ಲ, 3 ಜನ ಮಹರ್ಷಿಗಳು ಸ್ಥೂಲವಾಗಿ ಬಂದು ಅವರನ್ನು ದರ್ಶನ ಕೊಟ್ಟು ಅವರನ್ನು ಈ ಭೌತಿಕ ಜಗತ್ತಿಂದ ಬಿಡುಗಡೆ ಮಾಡಿದಾಗ ಬಂದಿದ್ದು. ಅವರು ಕೂಡ ಸ್ಥೂಲ ದೇಹದಲ್ಲಿ ಬಂದಿದ್ದಾರೆ. ಮತ್ತು ಲೆಡ್ವಿಟ್ರವರು ನಮ್ಮ ಭಾರತಕ್ಕೆ ಬಂದ ಮೇಲೆ ಅವರಿಗೆ ಸೆರಾಪಿಸ್ ಅಂತಕ್ಕಂಥ ಮಹರ್ಷಿಗಳು ಇವ್ರಿಗೆ ಭೇಟಿ ಮಾಡಿ ಆಕ್ಟೋಗೋನಲ್ ಅಂತ ಹೆಡ್ ಕ್ವಾರ್ಟರ್ಸ್ ಹಾಲ್ ಆದಮೇಲೆ ಪಕ್ಕದಲ್ಲಿ 8 ಮೂಲೆಯ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಅವರು ಲೆಡ್ಬಿಟ್ರು ವಾಸ ಮಾಡ್ತಿದ್ರು. ಅವರಿಗೆ ಅಲ್ಲಿ ವಾಸ ಮಾಡುವಾಗ ಸೆರಾಪಿಸ್ ಅಂತಕ್ಕಂಥ ಮಹರ್ಷಿಗಳು ಬಂದು ಇವರು ಕುಂಡಲಿನಿ ಜಾಗೃತಪಡಿಸಿ ದಿವ್ಯ ದೃಷ್ಟಿ ಕೊಡ್ತಾರೆ. 40 ದಿನ ಅವರಿಗೆ ಯೋಗ ಅಭ್ಯಾಸದಿಂದ ಅವರ ಜ್ಞಾನವನ್ನು ಕುಂಡಲಿನಿ ಜಾಗೃತಪಡಿಸಿ ದಿವ್ಯ ದೃಷ್ಟಿ ಬರೋ ಹಾಗೆ ಮಾಡಿಕೊಡ್ತಾರೆ. ಆಗಲೂ ಕೂಡ 40 ದಿನ ಆ ಸೆರಾಪಿಸ್ ಬಂದು ಮಾಡೋದ್ರಿಂದ ಈ ಮಹಾತ್ಮರು ಅವರಿಗೆ ಆ ಜಾಗವನ್ನು ಪವಿತ್ರ ಮಾಡಿದ್ದಾರೆ. ಹೀಗೆ ಅನೇಕ ಬಾರಿ ಬೆಸೆಂಟ್ ತಿರೋದಾಗಲೂ ನೋಡ್ರಿ, ಮಹನೀಯರು ಹೋದಾಗೆಲ್ಲ ಮಹಾತ್ಮರು ಬಂದಿದ್ದಾರೆ. ಯೋಗಿ ಲೆಡ್ಬಿಟ್ರು ಇನ್ನೂ ಇರ್ತಾರೆ. 33ರಲ್ಲಿ ಬೆಸೆಂಟ್ ತೀರೋಗಿದ್ದು, ಇನ್ನೇನು ಅವರಿಗೆ ತುಂಬ ಕಾಯಿಲಾಗ್ಬಿಡುತ್ತೆ, ಓಡಾಡೋಕ್ಕಾಗಲ್ಲ ಅಂದಾಗ ರಾತ್ರಿ ಮಹಾತ್ಮ ಮೌರ್ಯರು ಕುತುಂಬ ಇಬ್ಬರು ಬಂದುಬಿಟ್ಟು ಲೆಡ್ಬಿಟ್ರ ಹತ್ರ ಮಾತಾಡಿ ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಅವ್ರಿಗೆ ಧೈರ್ಯ ಕೊಡ್ತಾರೆ. ಬೆಳಗ್ಗೆ ಇದ್ದ ತಕ್ಷಣ ಶ್ರೀರಾಮ್ ಬರ್ತಾರೆ. ನೋಡಿ, ರಾತ್ರಿ ಮಹಾತ್ಮರು ಬಂದಿದ್ದರು, ಇದೇ ಚೇರಲ್ಲಿ ಇಲ್ಲೇ ಕೂತಿದ್ದು, ಈ ಥರ ಎಲ್ಲ ಹೇಳಿದ್ರು ಅಂತ ಹೇಳಿದ ಮೇಲೆ ಶ್ರೀರಾಮ್ ಅವ್ರಿಗೆ ನೀವೇನು ನನಗೆ ಧೈರ್ಯ ಕೊಟ್ಟರು, ಅವ್ರ ಕೆಲಸ ಮುಗ್ದಿದೆ, ಆದ್ದರಿಂದ ನೀನೇನು ಚಿಂತೆ ಮಾಡಬೇಡಿ. ಯಾಕೆಂದರೆ ಬೆಸೆಂಟ್ ಹೊರಟೋಗ್ತಾರೆ ಅಂದರೆ ಎಲ್ರಿಗೂ ದುಃಖ ಆಗೋಗ್ಬಿಟ್ಟಿರುತ್ತೆ. ಅವರು ಕೆಲಸ ಮುಗ್ದಿದೆ, ಅವರು ಹೋಗಲೇಬೇಕಾಗತ್ತೆ ಅಂತ ಅವ್ರು ಧೈರ್ಯ ಕೊಟ್ಟಿರೋದು ಮಾತನ್ನು ನಂಗೆ ಹೇಳಿದ್ರು ಅಂತ ಹೇಳಿ ತೋರಿಸ್ತಾರೆ. ಹೀಗೆ ಜೀವನ್ಮುಕ್ತರು ಸಾಕ್ಷಾತ್ತಾಗಿ ಸ್ಥೂಲ ದೇಹದಲ್ಲಿ ಆ ಜಾಗದಲ್ಲಿ ಓಡಾಡಿದ್ದರಿಂದ ಅಡಿಯಾರ್ ಏನಾಗಿದೆ, ಮಹಾತ್ಮರು ನಡೆದಾಡಿದ ಜಾಗ ಪುಣ್ಯಕ್ಷೇತ್ರ, ಹೈಲಿ ಮ್ಯಾಗ್ನೆಟೈಸ್. ಸ್ವಲ್ಪ ಮೊದಲಾಗಿತ್ತು, ಮಹಾತ್ಮರೇ ಅಲ್ಲಿ ಓಡಾಡಿರೋದ್ರಿಂದ ಆ ಸ್ಥಳ ಪವಿತ್ರವಾಗಿದೆ, ಮ್ಯಾಗ್ನೆಟೈಸ್ ಆಗಿದೆ. ಇಷ್ಟೇ ಅಲ್ಲದೆ ಮೇಡಮ್ ಬ್ಲಾವರ್ಸ್ಕಿ ಅವರು ಕೂಡ ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಜಯಕೃಷ್ಣಮೂರ್ತಿಯವರು, ಕರ್ನಲ್ ಆಲ್ಕಾಟ್ರು, ಬೆಸೆಂಟ್ರು, ಲೆಡ್ಬಿಟ್ರು, ಇವರು ಸಾಧಕರೇ. ಇವರೆಲ್ಲ ಅಲ್ಲಿ ನಡೆದಾಡಿ ಕೆಲಸ ಮಾಡಿರೋದ್ರಿಂದ ಅಡಿಯಾರನ್ನು ತಮ್ಮದಾದ ರೀತಿಯಲ್ಲಿ ಶಕ್ತಿಯುತವಾಗಿ ಮಾಡಿದ್ದಾರೆ. ಹೀಗೆ ಅಡಿಯಾರ್ ಈಸ್ ದ ಸೆಂಟರ್ ಫಾರ್ ಪವರ್, ಇದನ್ನೇ ಹೇಳ್ತಾರೆ. ಯಾರು? ಮೇಡಮ್ ಬ್ಲಾವರ್ಸ್ಕಿ ಹೇಳ್ತಾರೆ, ಅಡಿಯಾರ್ ಈಸ್ ದ ಸೆಂಟರ್ ಫಾರ್ ಪವರ್, ಶಕ್ತಿ ಕೇಂದ್ರ ಅಂತ ಹೇಳ್ತಾರೆ. ಹಾಗೆ ಅಡಿಯಾರ್ ಬಗ್ಗೆ ಇವರು ಹೇಳ್ತಾರೆ, ಯಾರೋ ಮಹಾತ್ಮರು ತಮ್ಮ ಶಿಷ್ಯರಿಗೆ ಪತ್ರ ಬರೀತಾ, ಅಡಿಯಾರ್ ವಾಸ್ ದ ಓನ್ಲಿ ಸೆಂಟರ್ ವೇರ್ ದೇರ್ ಏಜೆಂಟ್ HVB ಹ್ಯಾಸ್ ಲೀವ್ಡ್ ಫಾರ್ ಅಬೌಟ್ 2.5 years. ಶಿ ಹ್ಯಾಡ್ ಟು ಡೂ ಸಮಥಿಂಗ್ ವಿತ್ ದ ಮ್ಯಾಗ್ನೆಟಿಸಮ್ ಆಫ್ ದಿಸ್ ಪ್ಲೇಸ್. ಅವರು ಮೇಡಮ್ ಬ್ಲಾವರ್ಸ್ಕಿ ಅವರು ಇಲ್ಲಿ ವಾಸ ಮಾಡಿದ್ದು ಕೇವಲ 2.5 ವರ್ಷ ಮಾತ್ರ. ಆದರೆ ಅವರು 2.5 ವರ್ಷ ಕಾಲ ಇಲ್ಲಿ ಇದ್ರಲ್ಲ, ಆಗ ಈ ಅಡಿಯಾರ್ ಕ್ಷೇತ್ರವನ್ನು ಹೆಚ್ಚು ಮ್ಯಾಗ್ನೆಟೈಸ್ ಮಾಡೋದಕ್ಕೆ ಅವರ ಪಾತ್ರ ಹಿರಿದಾದದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಶಕ್ತಿ ಕೇಂದ್ರಗಳು ಯುರೋಪ್ನಲ್ಲಿದೆ, ಅಮೇರಿಕಾದಲ್ಲಿದೆ, ಆಸ್ಟ್ರೇಲಿಯಾದಲ್ಲಿದೆ, ಹೀಗೆಲ್ಲ ಹೇಳಿದ್ನಲ್ಲ. ಆ ಶಕ್ತಿ ಕೇಂದ್ರಗಳಿಗೂ ಅಡಿಯಾರ್ಗೂ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಯಾರು? ಬ್ಲಾವರ್ಸ್ಕಿ ಅವರು. ಈಗಲೂ ಕೂಡ ಆ ದೈವಿಕ ಶಕ್ತಿ ಅಡಿಯಾರ್ ಬಂದು ಬೀಳ್ತಾ ಇದೆಯಂತೆ. ಮೇಡಮ್ ಬ್ಲಾವರ್ಸ್ಕಿ ತೀರೋದ್ರು 1800 ಎಷ್ಟು ತೀರೋಗಿದ್ದು 1891ರಲ್ಲಿ, ಹೌದಾ? ಅವ್ರು ತೀರೋದ್ಮೇಲೆ ಕೂಡ ಆ ಶಕ್ತಿ ಕೇಂದ್ರಗಳಿಗೆ ಲಿಂಕ್ ಕೊಟ್ಟವರು ಯಾರು? ಮೇಡಮ್ ಬ್ಲಾವರ್ಸ್ಕಿ. ಆದ್ದರಿಂದ ಅಡಿಯಾರ್ ಅಂತಕ್ಕಂಥದ್ದು ಹೈಲಿ ಮ್ಯಾಗ್ನೆಟೈಸ್ ಅಂತಕ್ಕಂಥ ಮಾತನ್ನು ಯೋಗಿ ಲೆಡ್ಬಿಟ್ರವರು ಹೇಳ್ತಾರೆ. ಆದ್ದರಿಂದ ಜಿನ್ರಾಸ್ ದಾಸರು ಅವರು ಹೇಳ್ತಾರೆ, ಅಡಿಯಾರ್ ಆಸ್ ಎ ವಿಷನ್ ಆಫ್ ಹೋಪ್ ಟು ಮ್ಯಾನ್ಕೈಂಡ್, ಮಾನವೀಯತೆಗೆ ಒಂದು ಭರವಸೆ ಕೊಡ್ತಾ ಇದೆ. ಏನಪ್ಪ, ಏನು ಕಲಿಯುಗ, ಎಷ್ಟು ಅನ್ಯಾಯ ನಡೀತಿದೆ, ಇವನ್ನೆಲ್ಲ ನಾವು ನೋಡ್ತೀವಲ್ಲ. ಅಂದರೆ ಮಾನವನ ಅಭಿವೃದ್ಧಿಗೆ, ಮಾನವನ ಬೆಳವಣಿಗೆಗೆ ಒಂದು ಭರವಸೆ ಕೊಡ್ತಾ ಇರೋದು ಅಡಿಯಾರ್. ಭವಿಷ್ಯದಲ್ಲಿ ಒಂದೇ ಮತ, ಯಾವುದು? ಥಿಯಾಸಫಿ ಅನ್ನೋದು ಒಂದೇ ಮತ ಉಳ್ಕೊಳ್ಳುತ್ತೆ. ಆ ಮತದಲ್ಲಿ ಈ ಎಲ್ಲ ಮಾನವರು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಾರೆ ಅಂತಕ್ಕಂಥ ಭವಿಷ್ಯವಾಣಿಯನ್ನು ಸೋದರ ಜಿನ್ರಾಸ್ ದಾಸರು ಹೇಳ್ತಾರೆ. ಅಂದರೆ ಇಟ್ ಈಸ್ ಎ ಸೆಂಟರ್ ಫಾರ್ ಪೀಸ್, ಶಾಂತಿ ಕೇಂದ್ರವಾಗತ್ತೆ ಅಡಿಯಾರನ್ನು. ನೋಡಿ ಎಷ್ಟು
ಪವಿತ್ರವಾದ ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ, ಎಷ್ಟು ಶಕ್ತಿಯುತವಾಗಿದೆ ಅನ್ನೋದು ಮಾತು ಹೇಳ್ತಾರೆ. ಹಾಗೆ ಅಡಿಯಾರ್ನಲ್ಲಿ ಇದ್ದರೆ ವಿ ಥಿಂಕ್ ಹೇಳ್ತಾರೆ, ಇಟ್ ಈಸ್ ಎ ಪ್ಲೇಸ್ ವೇರ್ ಒನ್ ಕೆನ್ ಥಿಂಕ್ಸ್ ಬೆಟರ್ ಥಾಟ್ಸ್ ದ್ಯಾನ್ ಎಲ್ಸ್ವೇರ್. ಆ ಜಾಗದಲ್ಲಿ ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿ ರೈಟ್ ಥಿಂಕಿಂಗ್ ಅಂತ ಹೇಳಿ ಸಮ್ಯಕ್ ಜ್ಞಾನ ಅಲ್ಲಿ ಬರುತ್ತೆ ಅಂತಕ್ಕಂಥ ಮಾತು ಜಿನರಾಜ್ ದಾಸರು ಹೇಳ್ತಾರೆ. ಇಷ್ಟೇ ಅಲ್ಲ ನೋಡ್ರಿ, ಜಿನರಾಜ್ ದಾಸರ ಕೊಡುಗೆ ಅಪಾರವಾದದ್ದು. 1925 ಅಂದರೆ 50 ವರ್ಷ ಆಗಿತ್ತು ಸ್ಥಾಪನೆಯಾಗಿ. ಏನಂತಾರೆ, ಸ್ವರ್ಣ ಮಹೋತ್ಸವ ಅಂತ ಹೇಳ್ತಾರೆ. ಥಿಯಾಸಫಿಕಲ್ ಸೊಸೈಟಿಯ ಸ್ವರ್ಣ ಮಹೋತ್ಸವ ಯಾವಾಗ? 1925. ಆಗ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಯಾರು? ಆನಿ ಬೆಸೆಂಟ್ರು. ಆಗ ಇವರು ಸ್ವರ್ಣ ಮಹೋತ್ಸವ ನಡೆಸುವಾಗ ಎಲ್ಲ ದೇಶದವರು ಯಾವ್ಯಾವ ರಾಷ್ಟ್ರಗಳಿದ್ವು ಅವರೆಲ್ಲರೂ ಆ ಕನ್ವೆನ್ಷನ್ಗೆ ಬರ್ತಾರಲ್ವ, ಅವ್ರಿಗೆಲ್ರಿಗೂ ಇವರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಯಾರು? ಜಿನರಾಜ್ ದಾಸರು. ನೀವು ಬರುವಾಗ ನಿಮ್ಮ ಜೊತೆಯಲ್ಲಿ ನಿಮ್ಮೂರಿನ ವಿಶೇಷವಾದ ಒಂದು ಗಿಡವನ್ನು, ಒಂದು ಸಸ್ಯವನ್ನು, ಮಣ್ಣನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಎಷ್ಟು ರಾಷ್ಟ್ರಗಳು ಬಂದಿದ್ರೋ 50 ರಾಷ್ಟ್ರಗಳಿಂದ ವಿವಿಧ ರೀತಿಯ ಸಸ್ಯಗಳನ್ನು, ಆ ದೇಶದ ಮಣ್ಣನ್ನು ತಂದು ಸಾಲು ಮರಗಳಾಗಿ ನಡೆಸಿದ್ದಾರೆ. ನೀವು ಓಡಾಡಬೇಕಾ ಸಾಲು ಮರಗಳಿದೆ, ತಂಪಾದ ಗಾಳಿ ಬೀಸುತ್ತೆ. ಅದನ್ನು ನಡೆಸಿದ್ದು ಯಾರು? ಸೋದರ ಜಿನರಾಜ್ ದಾಸರು. ಇಷ್ಟಲ್ಲದೆ ಅವರು ಬೇರೆ ಇಡೀ ವಿಶ್ವವನ್ನೇ ಪರ್ಯಟನೆ ಮಾಡಿದಾಗ ಎಲ್ಲಿ ಹೋದರೂ ಕೂಡ ಅವರಿಗೆ ಗಿಡಗಳಂದ್ರೆ ತುಂಬ ಇಷ್ಟ. ವಿಶೇಷವಾದ ಗಿಡಗಳನ್ನು, ಬೀಜಗಳನ್ನು ಇವನ್ನೆಲ್ಲ ತಂದು ಅಡಿಯಾರ್ನಲ್ಲಿ ಸಮೃದ್ಧವಾಗಿ ಹಸಿರು ಸಂಪತ್ತನ್ನು ಬೆಳೆಸಿದಂಥ ಹೆಗ್ಗಳಿಕೆ ಸೋದರ ಜಿನರಾಜ್ ದಾಸರಿಗೆ ಸೇರಬೇಕಾಗತ್ತೆ. ಹೀಗೆ ಅಡಿಯಾರ್ ಅಂತಕ್ಕಂಥದ್ದು ಪವಿತ್ರವಾದ ಸ್ಥಳವಾಗಿದೆ. ಇನ್ನೂ ಏನಿದೆ ಹೇಳಿ? ಆನಿ ಬೆಸೆಂಟ್ ಏನು ಕೊಡುಗೆ ಕೊಟ್ಟರು ಅಲ್ಲಿ? ನಾನು ಅದನ್ನು ತೋರಿಸ್ಬೇಕಾಗಿತ್ತು. ಈ ಸಲ ಕನ್ವೆನ್ಷನ್ನಲ್ಲಿ ಅಡಿಯಾರ್ ಕ್ಷೇತ್ರದ ಎಲ್ಲ ಸ್ಥಳಗಳ ಒಂದು ವಿಡಿಯೋ ತೋರಿಸಿದ್ರು ಮೊನ್ನೆ ಕನ್ವೆನ್ಷನಲ್ಲಿ. ಅಂದರೆ ಆನಿ ಬೆಸೆಂಟ್ರು ಎಲ್ಲ ಮತದವರಿಗೂ ಪ್ರೋತ್ಸಾಹ ಕೊಡ್ತಾಯಿದ್ರು. ಎಲ್ಲ ಮತದವರು ಅಂತಂದರೆ ಇಸ್ಲಾಂ ಧರ್ಮ ಅಂತ ಇಟ್ಕೊಳ್ಳೋಣ, ಅವ್ರಿಗೂ ಕೂಡ ಅಲ್ಲಿ ಮಾಸ್ಕ್ ಇದೆ. ನೀವು ಬೀಚ್ಗೆ ಹೋಗೋ ದಾರಿಯಲ್ಲಿ ಅಲ್ಲೊಂದು ಮಾಸ್ಕ್ ಇದೆ. ಅಂದರೆ ಯಾರಾದರೂ ಮುಸ್ಲಿಮ್ಸ್ ಬಂದರೆ ಅಲ್ಲಿ ನಮಾಜ್ ಮಾಡ್ಕೋಬೋದು. ಕ್ರಿಶ್ಚಿಯನ್ ಮತದವರಿಗೆ ಕ್ಯಾಥಲಿಕ್ ಚರ್ಚ್ ಇದೆ. ಅದು ನಾವು ಬುದ್ಧ ಟೆಂಪಲ್ ಅಲ್ಲ, ನಾವು ಲೈಬ್ರರಿಗೆ ಹೋಗೋ ದಾರಿಯಲ್ಲಿ ಈಗ ಹೋದರೆ ನಿಮಗೆ ಚರ್ಚ್ ಕಾಣುತ್ತೆ, ನೋಡಿದ್ದೀರಾ? ಆಮೇಲೆ ಪಾರ್ಸಿ ಜೊರಾಸ್ಟ್ರಿಯನ್ ಮತದವರು ಪಾರ್ಸಿ ಟೆಂಪಲ್ ಅಂತಿದೆ. ಸಾಧಾರಣ ನಮ್ಮ ಕನ್ನಡದವರೆಲ್ಲರೂ ಟ್ರಾನ್ಸ್ಲೇಷನ್ ವರ್ಕ್ ಅದು ಪಾರ್ಸಿ ಟೆಂಪಲ್ಲೇ ನಡೆಯೋದು. ಪಾರ್ಸಿ ಬುದ್ಧ ಟೆಂಪಲ್, ಇದು ಭಾರತ್ ಸಮಾಜ್ ಟೆಂಪಲ್ ಹಿಂದುಗಡೆಗೆ ಪಾರ್ಸಿ ಟೆಂಪಲ್ ಇದೆ. ಹಾಗೆ ನಮ್ಮ ಹಿಂದೂಗಳಿಗೆ ಭಾರತ್ ಸಮಾಜ ಟೆಂಪಲ್, ಅದು 1923ರಲ್ಲಿ ಸ್ಥಾಪನೆ ಆಗಿ 25ಕ್ಕೆ ಅದನ್ನು ಮುಕ್ತಾಯ ಮಾಡಿ ಇದು 100 ವರ್ಷದ ಆಚರಣೆ ಮಾಡ್ತಾ ಇದ್ದಾರೆ. ಯಾವುದು? ಭಾರತ್ ಸಮಾಜ ಟೆಂಪಲ್ ಸ್ಥಾಪನೆಯಾಗಿ ಅಲ್ಲಿ ಸತತವಾಗಿ ಪೂಜೆ ನಡೀತಾ ಇರತಕ್ಕಂಥ ಹಿಂದೂಗಳಿಗೆ ಪೂಜೆಯಲ್ಲಿ ಹೆಚ್ಚು ಅಭಿಮಾನ. ಬುದ್ಧರಿಗೆ ಬುದ್ಧ ಟೆಂಪಲ್ ಇದೆ. ಇದನ್ನೆಲ್ಲ ತೋರಿಸಿದ್ರು ಮೊನ್ನೆ ಯಾವ್ಯಾವ ಜನದಲ್ಲಿ. ಹೀಗೆ ಎಲ್ಲ ಮತದವ್ರಿಗೂ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅಂತಂದರೆ ಥಿಯಾಸಫಿಕಲ್ ಸೊಸೈಟಿ. ಬೆಸೆಂಟ್ರ ಮನೆಯಲ್ಲಿ ಒಬ್ಬರು ಆಳಿದ್ರು, ಮನೆಗೆ ಕಾವಲುಗಾರ. ಅವನಿಗೆ ಹನುಮಂತನ ಭಕ್ತ. ಇದು ಗುಜರಾತಿ ಕ್ವಾರ್ಟರ್ಸ್ ಹಿಂಭಾಗಕ್ಕೆ ಹೋದರೆ, ಗುಜರಾತಿ ಕ್ವಾರ್ಟರ್ಸ್ ನೋಡಿರ್ಬೋದು ನೀವು. ಬುದ್ಧ ಟೆಂಪಲ್ಗೆ ಹೋಗೋ ದಾರಿನಲ್ಲಿ ಗುಜರಾತ್ ಟೆಂಪಲ್ ಬರುತ್ತೆ. ಅದರ ಹಿಂಭಾಗದ ರೋಡ್ನಲ್ಲಿ ಹೋದರೆ ಸಣ್ಣದಾಗಿ ಒಂದು ಹನುಮಂತನದು ಒಂದು ಚಿಕ್ಕ ಗುಡಿ ಇದೆ. ಅದು ಯಾರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಆ ದೇವ್ರಿಗೆ ನೀವು ಪೂಜೆ ಮಾಡಿ, ಅವರೇನು ಬೇಡ ಅನ್ನಲ್ಲ. ಆದರೆ ಧರ್ಮ ನಡೆಯೋದು ಮಾತ್ರ ಒಂದೇ ರೀತಿ ಇರಬೇಕು ಅಂತಕ್ಕಂಥದ್ದು. ಬೆಸೆಂಟ್ರು ಎಲ್ಲ ಮತದವರಿಗೂ ಕೂಡ ಪ್ರಾಶಸ್ತ್ಯ ಕೊಟ್ಟು, ಎಲ್ಲ ಮತದವರು ಕೂಡ ನೋಡಿ ನಮ್ಮಲ್ಲಿ ಕಾರ್ಯಕ್ರಮ ಮಾಡಬೇಕು, ಎಲ್ಲ ಮತದ ಪ್ರಾರ್ಥನೆಗಳೆಲ್ಲ ಮಾಡ್ತೀವಲ್ಲ. ಅಂದರೆ ಇಲ್ಲಿ ಭೇದ ಭಾವ ಇಲ್ಲ, ಏನಿದೆ ಏಕತೆಯನ್ನು ಕಾಣ್ತೀವಿ. ಇಂಥ ವಿಶೇಷವಾದಂಥ ಸ್ಥಳ ಅಡಿಯಾರ್, ಪವಿತ್ರವಾದಂಥ ಸ್ಥಳ ಅಡಿಯಾರಾಗಿದೆ. ಈ ಜಾಗದಲ್ಲಿ ಅಡಿಯಾರ್ ಥಿಯಾಸಫಿಸ್ಟ್ರಲ್ಲದೆ ಅಲ್ಲಿ ನೀವು ನೋಡಿರ್ಬೋದು ನಾನ್ ಥಿಯಾಸಫಿಸ್ಟ್ರು ಬರ್ತಾರೆ ಅಲ್ಲಿ. ಥಿಯಾಸಫಿಗೆ ಯಾಕೆ ಬಿಗ್ ಬ್ಯಾನಿನ್ ಟ್ರೀ ಇದೆಯಲ್ಲ. ಆಮೇಲೆ ಈಗಂತೂ ಮಾರ್ನಿಂಗ್ ವಾಕರ್ಸ್ ಅಂತ ಹೇಳ್ತಾರೆ, ಬೆಳಗ್ಗೆ ಹೊತ್ತು ವಾಕ್ ಮಾಡೋದಕ್ಕೆ ಅಂತ ಪಬ್ಲಿಕ್ ಎಲ್ಲನೂ ಪಾಸ್ ತೊಗೊಂಡಿರ್ತಾರೆ. ನಾನ್ ಥಿಯಾಸಫಿಸ್ಟ್ರು ಬರ್ತಾರೆ, ಪ್ರೇಕ್ಷಕರನ್ನು ಆಕರ್ಷಿಸ್ತಾ ಇದೆ. ಇದು ಬಹಳ ಸುಂದರವಾದ ಶಾಂತಿಯುತವಾದಂಥ
ಒಂದು ಸ್ಥಳವಾಗಿದೆ. ಒಂದು ಸಲ ನಾವೇನಾದರೂ ಅಲ್ಲಿಗೆ ಹೋಗಿ ಬಂದಮೇಲೆ ಅಲ್ಲಿ ಇಂಗ್ಲೀಷ್ನಲ್ಲೇ ಪ್ರವಚನ ನಡೀತಾ ಇದ್ರು ಕೂಡ ಅಡಿಯಾರ್ಗೆ ಹೋಗೋಣ ಅಂತ ಅದರಲ್ಲಿ ಕರ್ನಾಟಕದವರು ಇಂಗ್ಲೀಷ್ ಬರದೇ ಇದ್ದರೂ ಪರವಾಗಿಲ್ಲ, ಆ ಜಾಗಕ್ಕೆ ಹೋಗಿ ಬಂದರೆ ನಮಗೇನೋ ಪುಣ್ಯ ಬರುತ್ತೆ, ಆ ಪವಿತ್ರ ಸ್ಥಳ ಅಂತಕ್ಕಂಥ ಜ್ಞಾನ ಅವ್ರಿಗೆ ಪ್ರೇರಣೆ ಕೊಡ್ತಾರೆ. ಅದರಿಂದ ಇಂಥ ನೆನಪು ನಮ್ಮಲ್ಲಿ ಉಳಿತಕ್ಕಂಥದ್ದು. ಈ ರೀತಿ ಮಾನಸಿಕ ವಾತಾವರಣ ಉತ್ಪನ್ನವಾಗುವಷ್ಟು ಮಟ್ಟಿಗೆ ಅಡಿಯಾರ್ನಲ್ಲಿ ಇದು ಅಡಿಯಾರ್ ಇವರೆಲ್ಲ ಸಾಧನೆಯಿಂದ ಮ್ಯಾಗ್ನೆಟೈಸ್ ಆಗಿದೆ. ಅಲ್ಲಿರೋರು, ನಾವು ಹೋಗೋರು, ನಮ್ಮ ಮನೋಭಾವನೆ ಹೇಗಿರಬೇಕು, ಕಲುಷಿತ ಮಾಡಬಾರ್ದು. ಅಲ್ಲಿ ಕೆಲಸ ಮಾಡೋರು ಕೂಡ ನಿಸ್ವಾರ್ಥಿಸುವಂಥ ಸೇವೆಯನ್ನೇ ಮಾಡಬೇಕು. ಅವರ ಜೀವನ ಪ್ರಪಂಚಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡುವ ರೀತಿಯಲ್ಲೇ ಅವರು ಜೀವನವನ್ನು ಮಾಡಬೇಕು. ಈ ದಿನ ಎಲ್ಲರೂ ಕೂಡ ಅಂದರೆ ಫೆಬ್ರವರಿ 17 ಎಲ್ಲ ಲಾಡ್ಜ್ನವರು ಸಭೆ ಕರೆದು ಅಡಿಯಾರ್ಗೆ ಯಾವ ರೀತಿ ನಾವು ಋಣಿಗಳಾಗಿದ್ದೀವಿ, ನಮಗೆ ಜ್ಞಾನವನ್ನು ಕೊಡ್ತಕ್ಕಂಥ, ಶಕ್ತಿಯನ್ನು ಕೊಡ್ತಕ್ಕಂಥ, ನಮ್ಮ ಎಲ್ಲ ಧರ್ಮಗಳನ್ನು ಏಕತೆಯನ್ನು ಕೊಡ್ತಕ್ಕಂಥ ಶಕ್ತಿ ಕೇಂದ್ರವಾಗಿರುವ ಅಡಿಯಾರ್ ಕಡೆಗೆ ನಾವೆಲ್ಲರೂ ಕೂಡ ಒಂದು ನಿಮಿಷ ಕಾಲ ಸುಮ್ಮನೆ ಇದ್ದು ಕೊನೆಯಲ್ಲಿ ಸದ್ಭಾವನೆಯನ್ನು, ಸಂಕಲ್ಪವನ್ನು ನಾವು ಅಡಿಯಾರ್ಗೆ ಅಂದರೆ ಫೆಬ್ರವರಿ 17 ಮನೆಯಲ್ಲೇ ಇದ್ದು ಮಾಡ್ಬೋದಿತ್ತು, ಈಗಲೂ ಮಾಡೋಣ. ಈ ರೀತಿ ನಮಗೆ ತನು ಮನ ಧನ ನಮಗೇನಿರುತ್ತೋ ದೈಹಿಕವಾಗಿ ಸೇವೆ ಮಾಡ್ಬೋದು, ಮಾನಸಿಕವಾಗಿ ಸಂಕಲ್ಪ ಕಳಿಸ್ಬೋದು, ದುಡ್ಡಿದ್ದರೆ ಹಣವನ್ನು ಕೊಡ್ಬೋದು. ಅದರಿಂದ ಅಡಿಯಾರ್ ಡೊನೇಷನ್ ಅಂತ ಹೇಳ್ತೀವಿ. ಈ ದಿನದಂದು ಎಲ್ಲರೂ ಕೂಡ ಸಂಕಲ್ಪ ರೂಪದ ಜೊತೆಗೆ ಹಣವನ್ನು ಕೂಡ ನಾವು ಕಾಣಿಕೆಯಾಗಿ ಅಡಿಯಾರ್ಗೆ ಕಳಿಸ್ತೀವಿ. ಇದನ್ನು 3 ಭಾಗ ಮಾಡ್ತಾರೆ. ಒಂದು ಗಾರ್ಡನ್ ಮೇಂಟೆನೆನ್ಸ್ಗೆ ಉಪಯೋಗಿಸ್ತಾರೆ, ಇನ್ನೊಂದು ಆಲ್ಕಾಟ್ ಸ್ಕೂಲ್ನಲ್ಲಿ ಮತ್ತು ಹಾಸ್ಟೆಲಲ್ಲಿ ಮಕ್ಕಳು ಕೆಲಸ ಮಾಡೋರಿಗೆ ಲೈಬ್ರರಿಲಿ ಕೆಲಸ ನಡೀತಿದೆ. ಈ 3 ಕೆಲಸವನ್ನು ಮಾಡೋದಕ್ಕೆ ಈ ಹಣವನ್ನು ಉಪಯೋಗಿಸ್ಕೊಳ್ತಾರೆ. ಈ ರೀತಿ ಅಡಿಯಾರ್ ಮಹತ್ವ ನಾವು ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ವಿ. ಅಲ್ಲಿ ಹೋಗಿ ಬಂದರೆ ಈಗ ನಾನು ಹೇಳಿದ್ದೆಲ್ಲ ನಿಮ್ಮ ಕಣ್ಮುಂದೆ ಬಂದಿರ್ಬೋದು. ಅಲ್ಲಿರ್ತಕ್ಕಂಥ ಟೆಂಪಲ್ಸು, ಅಲ್ಲಿರ್ತಕ್ಕಂಥ ವನ್ಯ ಸಂಪತ್ತು, ಅಲ್ಲಿರ್ತಕ್ಕಂಥ ಇನ್ನೂ ಒಂದು ವಿಚಾರ ಹೇಳೋದು ಮರ್ತೆ. ಅದರಲ್ಲಿ ಏನೇನಿದೆ, ವಸಂತ ಪ್ರೆಸ್ ಅನ್ನೋದಿದೆ ಅಡಿಯಾರ್ನಲ್ಲಿ, ನೋಡಿದ್ದೀರಾ? ಆಮೇಲೆ ಅಡಿಯಾರ್ ಲೈಬ್ರರಿ ಇದೆ, ಅದು ಆಲ್ಕಾಟ್ ವಿಚಾರ ಬಂದಾಗ ಹೇಳೋಣ ಅಂದ್ಕೊಂಡೆ. ಅಡಿಯಾರ್ ಲೈಬ್ರರಿ ಇದೆ, ಮ್ಯೂಸಿಯಂ ಇದೆ. ನೀವು ಕನ್ವೆನ್ಷನ್ಗೆ ಹೋದಾಗ ಮ್ಯೂಸಿಯಂ ಇನಾಗ್ರೇಟ್ ಮಾಡಿದ್ರು, ಅಡಿಯಾರ್ ಲೈಬ್ರರಿ ನೋಡ್ರಿ ಇದನ್ನೆಲ್ಲ ಹೇಳಿದ್ರು. ಅವುಗಳನ್ನೆಲ್ಲ ಕೂಡ ಅಡಿಯಾರ್ ಲೈಬ್ರರಿ ವಿಶೇಷವಾಗಿ ಸ್ಥಾಪನೆ ಆಗಿದ್ದು ಕರ್ನಲ್ ಆಲ್ಕಾಟ್ರಿಂದ 1886ರಲ್ಲಿ. 82ಕ್ಕೆ ಬಂದರು. 86ರಲ್ಲಿ ಏನು ಮಾಡ್ತಾಯಿದ್ರು, ಈ ಫಾರಿನರ್ಸು ನಮ್ಮ ಹಿಂದೂ ಅಥವಾ ಈ ಆಧ್ಯಾತ್ಮಿಕ ಲಿಟ್ರೇಚರ್ನೆಲ್ಲನೂ ತೂಕದಲ್ಲಿ ಮಾರ್ತಾಯಿದ್ರು. ಯಾರಿಗೂ ಬೇಡ, ಎಲ್ಲೋ ಪಾಶ್ಚಿಮಾತ್ಯದ ದಬ್ಬಾಳಿಕೆ ಜಾಸ್ತಿ ಆದಾಗ ಆ ಬಿಲ್ಡಿಂಗ್ಸ್ನೆಲ್ಲನ್ನು ಕಸಿದುಕೊಂಡಾಗ ಆ ಗ್ರಂಥಗಳನ್ನೆಲ್ಲ, ತಾಳೆಗರಿ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಅಥವಾ ಮೀಮಾಂಸೆಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಯಾವ್ಯಾವ್ದಿದೆಯೋ ಧರ್ಮ ಗ್ರಂಥಗಳನ್ನೆಲ್ಲನೂ ತೂಕದಲ್ಲಿ ಮಾರ್ತಾಯಿದ್ರು. ನಾವು ಮಾಡ್ತೀವಿ ಸ್ವಲ್ಪ ಈ ಥರ ಎಲ್ಲ ಮ್ಯಾಗ್ಝಿನ್ಸ್. ಯಾರು ಓದೋರು ಇಲ್ಲ ಅಂದರೆ, ಓದೋರು ಮನೆಯಲ್ಲಿ ಸದಸ್ಯರು ಸ್ಥಿರೋದ ತಕ್ಷಣ ಏನೋ ಸದ್ಯ ಪುಣ್ಯಕ್ಕೆ ಅವ್ರ ಮಕ್ಕಳು ಸ್ವಲ್ಪ ತಿಳಿದಿದ್ರೆ ಅವ್ರಿಗೆ ಸಂಪಾದನೆ ಮಾಡಿದ ಪುಸ್ತಕಗಳನ್ನೆಲ್ಲನೂ ತಂದು ಸೊಸೈಟಿಗೆ ಕೊಡ್ತಾರೆ. ಇನ್ನು ಕೆಲವರು ಬರಲಿಲ್ಲ ಅಂದರೆ ಏನು ಮಾಡ್ತಾರೆ, ತೂಕಕ್ಕೆ ಹಾಕಿ ಮಾರ್ತಾರೆ. ಹಾಗೆ ಅಲ್ಲಿ ಮಾರ್ತಾ ಇರೋದನ್ನು ಯಾರೋ ಹೇಳ್ತಾರೆ, ಈ ರೀತಿ ಒಳ್ಳೆ ಲಿಟ್ರೇಚರ್ ಇದೆ, ಸಾಹಿತ್ಯ ಇದೆ ಮತ್ತು ಧಾರ್ಮಿಕ ಗ್ರಂಥಗಳನ್ನು ಈ ರೀತಿಯೆಲ್ಲ ಫಾರಿನರ್ಸು ಆ ಮನೆಯನ್ನು ಆಕ್ಯುಪೈ ಮಾಡಿಕೊಂಡು ಅದೆಲ್ಲನೂ ಮಾರ್ತಾ ಇದ್ದಾರೆ, ತೂಕಕ್ಕೆ ಹಾಕಿ ಗುಜರಿಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಓಡೋಗ್ತಾರೆ ಇವರು. ಅಲ್ಲೆಲ್ಲ ನೋಡಿದ್ರೆ ತಾಳೆಗರಿಗಳ ರಾಶಿ, ಗ್ರಂಥಗಳು, ಉನ್ನತವಾದ ಗ್ರಂಥಗಳು, ಅದನ್ನೆಲ್ಲ ಇವ್ರು ದುಡ್ಡು ಕೊಟ್ಟು ತೊಗೊಂಡು ಬಂದು ನಂತರ ವಿಶೇಷವಾದ ರೀತಿಯಲ್ಲಿ ಹಿಸ್ಟ್ರಿನಲ್ಲಿ ಯಾರೂ ಮಾಡಿಲ್ಲ. ಲೈಬ್ರರಿ ಅಂದರೆ ನಮ್ಮ ಗ್ರಂಥಗಳಿರುತ್ತೆ, ಇಲ್ಲಲ್ಲ, ಎಲ್ಲ ಮತಗಳ ಗ್ರಂಥಗಳನ್ನು, ಎಲ್ಲ ಪ್ರೀಸ್ಟ್ ಅಂತಂದರೆ ಬುದ್ಧ ಮಾಂಕ್ಸನ್ನು, ಇಸ್ಲಾಂ ಮೌಲ್ವಿಗಳನ್ನು, ನಮ್ಮ ಹಿಂದೂ ಮತದ ಪಾದ್ರಿಗಳನ್ನು, ಇದು ಪುರೋಹಿತರನ್ನು, ಕ್ರಿಶ್ಚಿಯನ್ಸ್ ಬರಲ್ಲ, ಅವ್ರಿಗೂ ಹೇಳಿರ್ತಾರೆ, ಪಾದ್ರಿಗಳು ಯಾರೂ ಬರಲ್ವಂತೆ, ಜೊರಾಸ್ಟ್ರಿಯನ್ ಪಾರ್ಸಿ ಮತದವರು, ಇವನ್ನೆಲ್ಲನೂ ಕರೆಸಿ ವಿಶೇಷವಾಗಿ ಅಡಿಯಾರ್ ಲೈಬ್ರರಿಯನ್ನು ಓಪನ್ ಮಾಡ್ತಾರೆ.
ನೀವು ನೋಡಿರ್ಬೋದು. ಅದರ ಬಿಲ್ಡಿಂಗ್ ಮುಂದ್ಗಡೆ ಕರ್ನಲ್ ಆಲ್ಕಾಟ್ ಸ್ಟ್ಯಾಚ್ಯೂ ಇದೆ. ಅಲ್ಲಿ 35,000 ಗ್ರಂಥಗಳು ಇದೆ. 35,000 ಗ್ರಂಥಗಳಿದೆ. ಇನ್ನೂ ಅಡಿಷನ್ನು ಹೊಸದಾಗಿ ಪ್ರಿಂಟ್ ಆಗಿದೆ. ವಸಂತ ಪ್ರೆಸ್ ಆದಮೇಲೆ ಬೇಕಾದಷ್ಟು ಗ್ರಂಥಗಳನ್ನು ಪ್ರಿಂಟ್ ಮಾಡಿದ್ರು. ಅದನ್ನು ಬೆಸೆಂಟ್ರು ಪ್ರಾರಂಭ ಮಾಡಿದ್ದು. ಬೆಸೆಂಟ್ರು ಅಧ್ಯಕ್ಷರಾದ ಮೇಲೆ ವಸಂತ ಪ್ರೆಸ್ ಅಂತ ಬೆಸೆಂಟ್ ಗಾರ್ಡನ್ ಅಂತ ಹೇಳ್ತೀವಲ್ಲ, ಅಲ್ಲಿ ಸ್ಥಾಪನೆ ಆಗ್ತದೆ. ಆಲ್ಕಾಟ್ರ ಕಾಲದಲ್ಲಿ ಥಿಯಾಸಫಿಸ್ಟ್ ಮ್ಯಾಗ್ಝಿನ್ ಶುರು ಮಾಡ್ತಾರೆ. ಆದರೆ ಅದನ್ನು ಹೊರಗಡೆ ಹೋಗಿ ಪ್ರಿಂಟ್ ಮಾಡಿಸಿ ಒಂದು 400-600 ಅಷ್ಟೇ, 800 ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ ಥಿಯಾಸಫಿಸ್ಟು. ಈಗ ಸಾವಿರಾರು ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಪ್ರಪಂಚಾದ್ಯಂತ ಆ ಗ್ರಂಥಗಳನ್ನು ವಿಲೆ ಮಾಡ್ತಕ್ಕಂಥ ವಸಂತ ಪ್ರೆಸ್ ಇದೆ. ಲೈಬ್ರರಿ ಇದೆ. ಪಂಡಿತರು, ಸಂಸ್ಕೃತ ಕಲ್ತಿರೋರು ಏನು ಯಾವುದೇ ವಿಚಾರದಲ್ಲಿ ರಿಸರ್ಚ್ ಮಾಡಬೇಕಂದ್ರೂ ಅಲ್ಲಿ ಬಂದು ಪರ್ಮಿಷನ್ ತಗೊಂಡು ರಿಸರ್ಚ್ ಮಾಡಿ ಆ ಲೇಖನಗಳನ್ನೆಲ್ಲನೂ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಡಾಕ್ಟ್ರೇಟ್ಗಳೆಲ್ಲ ತಗೊಳ್ತಾ ಇದ್ದಾರೆ. ಅಂಥ ಉದಾತ್ತವಾದಂಥ ಪ್ರಪಂಚದಲ್ಲೇ ಇಲ್ಲದೇ ಇರತಕ್ಕಂಥ ವಿಶೇಷವಾದ ಲೈಬ್ರರಿಯನ್ನು ಕರ್ನಲ್ ಆಲ್ಕಾಟ್ರು ಸ್ಥಾಪನೆ ಮಾಡ್ತಾರೆ. ಅವರು ಮಾಡಿರೋ ಸೇವೆ ಅಮೋಘವಾದದ್ದು. ನನಗಿನ್ನೂ ಟೈಮ್ ಇದೆ. ಇದು ಅಡ್ಯಾರ್ನಲ್ಲಿ ನೀವು ಹೋದಾಗ ನೋಡ್ತಕ್ಕಂಥದ್ದು. ಏನೇನು ನೋಡ್ತೀರಾ ಹೇಳ್ರಿ? ಸಾಲು ಮರಗಳು, ವನ್ಯ ಸಂಪತ್ತು, ಹಾಗೆ ಬುದ್ಧ ಟೆಂಪಲ್ಲು, ಜೈನ ಇದು ಪಾರ್ಸಿ ಟೆಂಪಲ್ಲು, ಕ್ರಿಶ್ಚಿಯನ್ನವ್ರಿಗೆ ಚರ್ಚು, ಮಾಸ್ಕು, ಬಾಲ್ ಸಮಾಜ್ ಟೆಂಪಲ್ಲು, ಇವುಗಳನ್ನೆಲ್ಲ ನೋಡ್ತೀವಿ. ಹಾಗೆ ವಸಂತ ಪ್ರೆಸ್ ನೋಡ್ತೀವಿ. ಆಮೇಲೆ ಈಗ ನಮ್ಮ ಟಿಂಬಾಯ್ಡ್ ಬಂದ ಮೇಲೆ ಬ್ಲಾವರ್ಸ್ಕಿ ಬಂಗ್ಲೋ ಅಂತಿದೆಯಲ್ಲ, ಅದನ್ನೆಲ್ಲ ರಿನೋವೇಟ್ ಮಾಡಿ ಇನ್ನೂ 100 ವರ್ಷ ಬಾಳೋ ಹಾಗೆ ಮಾಡಿದ್ರು. ಲೆಡ್ಬಿಟರ್ ಚೇಂಬರ್ಸ್ ಅಂತ ಮಾಡಿದ್ರಲ್ಲ, ಅದನ್ನೆಲ್ಲ ರಿನೋವೇಟ್ ಮಾಡಿದ್ದಾರೆ. ನ್ಯೂ ಕ್ವಾಡ್ರೆಂಗಲ್ಲು ಅದು ತುಂಬ ಶಿಥಿಲವಾಗಿತ್ತು, ಅದನ್ನೆಲ್ಲನೂ ಜೀರ್ಣೋದ್ಧಾರ ಮಾಡಿ ಭಾಳ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಇಂಪ್ರೂವ್ ಮಾಡಿದ್ದಾರೆ. ಮೊದಲೆಲ್ಲ ನಾವು ಹೋಗೋ ಕಾಲದಲ್ಲಿ ಗುಡ್ಸ್ನಲ್ಲಿ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದು. ಕನ್ವೆನ್ಷನ್ ಸಮಯದಲ್ಲಿ ಬಿಲ್ಡಿಂಗ್ಸ್ ಇರಲಿಲ್ಲ. ರಾಧಾ ಬನ್ನೇರು ಅಧ್ಯಕ್ಷರಾದ ಮೇಲೆ ಒಂದೊಂದು ಬಿಲ್ಡಿಂಗ್ಸು ಶುರುವಾಗಿದ್ದು. ನ್ಯೂ ಕ್ವಾಡ್ರೆಂಗಲ್ಲು ಮೊದಲೇ ಇತ್ತು, ವೈಶ್ಯ ಕ್ವಾರ್ಟರ್ಸ್ ಇತ್ತು. ನೋಡಿ, ಒಬ್ಬೊಬ್ಬರು ಮಹಾನುಭಾವರು, ಆಂಧ್ರದವರಾಗಿರ್ಬೋದು, ಗುಜರಾತ್ನವರಾಗಿರ್ಬೋದು, ಬಂದು ಒಂದೊಂದು ಬಿಲ್ಡಿಂಗ್ ಕಟ್ಸ್ಬಿಟ್ಟಿದ್ದಾರೆ ಅಲ್ಲಿ. ನೀವು ನೋಡಿದ್ರೆ ವೈಶ್ಯ ಕ್ವಾರ್ಟರ್ಸ್ ಅಂತೀವಿ, ಗುಜರಾತಿ ಕ್ವಾರ್ಟರ್ಸ್ ಅಂತ ಹೇಳ್ತೀವಿ, ಮಂಗಳ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಈ ಥರ ಅವ್ರವ್ರ ಹೆಸರಲ್ಲಿ ಅವ್ರವ್ರನ್ನ ಫೆಡ್ರೇಷನ್ನಿಂದ ಒಂದೊಂದು ಬಿಲ್ಡಿಂಗು ಕಟ್ಟಿದ್ದಾರೆ. ಹಂಗೆ ನೋಡೋಕೆ ಹೋದರೆ ಕರ್ನಾಟಕದ್ದೇ ಯಾವುದೂ ಬಿಲ್ಡಿಂಗ್ ಕಾಣ್ತಾ ಇಲ್ಲ ಅಲ್ಲಿ. ಆಮೇಲೆ ಭೋಜನ ಶಾಲೆ ಅದನ್ನು ಸರ್ವಿಸ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದವರು ಸಾಕಷ್ಟು ಅಡಿಯಾರ್ನಲ್ಲಿ ಸೇವೆ ಮಾಡಿರೋದನ್ನು ಕಾಣ್ತೀವಿ. ಹೀಗೆ ಅಡಿಯಾರ್ ಅನ್ನೋದು ಮಹಾತ್ಮರಿಂದ, ತಪಸ್ವಿಗಳಿಂದ ಮತ್ತು ನಮ್ಮ ನಾಯಕರಿಂದ ಹೆಚ್ಚು ಮ್ಯಾಗ್ನೆಟೈಸ್ ಆಗಿ ಮತ್ತು ಬ್ಲಾವರ್ಸ್ಕಿಯವರ ಒಂದು ಉದಾತ್ತವಾದಂಥ ಸೇವೆಯಿಂದ ಎಲ್ಲೆಲ್ಲಿ ದೈವಿಕ ಶಕ್ತಿ ಕೇಂದ್ರಗಳಿದೋ ಅಲ್ಲಿಂದ ಸತತವಾಗಿ ಈಗಲೂ ಕೂಡ ಅಡಿಯಾರಿಗೆ ಶಕ್ತಿ ಪ್ರವಹಿಸೋದಕ್ಕೆ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಈಗಲೂ ಬೀಳ್ತಾ ಇದ್ದಿತ್ತು. ಅದರಿಂದ ಆ ಶಕ್ತಿ ಭಾಳ ಚೆನ್ನಾಗಿ ಈಗಲೂ ಕೂಡ ಮೇಂಟೈನ್ ಆಗಿದೆ. ಆದರೆ ನಮ್ಮ ಕಾಣಿಕೆ ಏನಪ್ಪ ಅಂತಂದರೆ, ನಾವು ಹೋದಾಗ ಆ ಶಕ್ತಿನ ಹೆಚ್ಚು ಮಾಡಬೇಕು, ಬೇರೆ ಆಲೋಚನೆ ಮಾಡಬಾರ್ದು. ನಮ್ಮ ವ್ಯವಹಾರಕ್ಕಲ್ಲಿ ತಗೊಂಡು ಬರಬಾರ್ದು. ಕೇವಲ ಆಧ್ಯಾತ್ಮಿಕ ಚಿಂತನೆಯಿಂದ ನಮ್ಮ ಕಾಂಟ್ರಿಬ್ಯೂಷನ್, ಒಳ್ಳೆಯ ಸಂಕಲ್ಪಗಳನ್ನು, ಒಳ್ಳೆ ಯೋಚನೆಗಳನ್ನು ಅಲ್ಲಿ ಬಿಟ್ಟು ನಾವು ಬಂದರೆ ಅದು ಇನ್ನೂ ಹೆಚ್ಚು ವೀರ್ಯವತ್ತಾಗಿ ನಡೆದಾಗ ಅನೇಕರನ್ನು ಆಕರ್ಷಿಸಿ. ನೋಡಿ, ಫಾರಿನರ್ಸು ಆಕರ್ಷಿತರಾಗಿ ಅವರು ಯಾವುದೋ ದೇಶದಲ್ಲಿ ಇದ್ರೂ ಇಲ್ಲೊಂದು ಸರ್ವಿಸ್ ಮಾಡೋಕ್ಕೆ ಬರ್ತಾರೆ ಅಲ್ವಾ? ಯಾಕೆ? ಆ ರೀತಿ ಸೆಳೆಯುತ್ತೆ. ಇಂದಿನ ಸಂಸ್ಕಾರ ಇದ್ರೇ ಅಲ್ಲಿ ಕೆಲಸ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಏನೋ ಚೆನ್ನಾಗಿರುತ್ತೆ ತಿರ್ಗಾಡ್ಕೊಂಡಿರ್ಬೋದು ಅನ್ನೋರ್ಗಲ್ಲ, ಸೇವೆ ಮಾಡೋರ್ಗು. ಯಾರ್ಯಾರು ಮಾಡಿದ್ದಾರೆ, ಜಾಮಿನ್ಸ್ ಆಗಿರ್ಬೋದು, ಮಾರ್ಜ ಆತ್ಮ ಆಗಿರ್ಬೋದು, ಹಿಂದಿನವರು ಮೇರಿ ಆ್ಯಂಡರ್ಸನ್ ಆಗಿರ್ಬೋದು, ಅವರು ಲೈಫ್ ಲಾಂಗ್ ಅಲ್ಲೆಲ್ಲನೂ ಸೇವೆ ಮಾಡಿ ತಮ್ಮ ಅದಕ್ಕೆ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಪುಣ್ಯ ಕ್ಷೇತ್ರದ ಮಹತ್ವ ತಿಳ್ಕೊಂಡ್ವಿ. ಈಗ ಸೂಕ್ಷ್ಮವಾಗಿ ಅಲ್ಲಲ್ಲಿ ಬಂದ್ಬಿಟ್ಟಿದೆ ಕರ್ನಲ್ ಆಲ್ಕಾಟ್ರು ವಿಚಾರ ಅಲ್ವಾ? ಅವರೇ ಅಡಿಯಾರನ್ನು ಪರ್ಚೇಸ್ ಮಾಡಿದ್ದು, ಅವರೇ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದ್ದು, ಮತ್ತು ಅವರು ಮಾಡಿರ್ತಕ್ಕಂಥ ಇನ್ನೂ ಬೇರೆ ಕೆಲಸಗಳನ್ನು ಸ್ಮರಿಸ್ಕೊಳ್ಳೋಣ. ಅವರು ಮೂಲತಃ ಬ್ರಿಟಿಷ್ ದೇಶದವರು, ಲಂಡನ್ನವರು. ಅವರು ಮುತ್ತಾತನ ಕಾಲದಲ್ಲಿ ಅಮೇರಿಕಾ ಸಂಯುಕ್ತ ಸಂಸ್ಥಾನಕ್ಕೆ ಹೋಗಿ ಅಲ್ಲಿ ನೆಲೆಸಿರ್ತಾರೆ. ಅನೇಕ ಜನ್ಮಗಳು, ಅಂದರೆ ಅವರ ಮುತ್ತಾತಂದರು ಹೋಗಿ ಅಲ್ಲಿ ನೆಲೆಸಿರ್ತಕ್ಕಂಥದ್ದು. ಇವ್ರ ತಂದೆ ಹೆನ್ರಿ ವೈಕಾಫ್ ಆಲ್ಕಾಟ್ ಅಂತ,
ತಾಯಿ ಎಮಿಲಿ ಸ್ಟೀಲ್ ಅಂತಕ್ಕಂಥವ್ರಿಗೆ 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೆಯವರೇ ಕರ್ನಲ್ ಆಲ್ಕಾಟ್, ಹಿರಿಯ ಮಗ. ಆದರೆ 15 ವರ್ಷಕ್ಕೆ ಪ್ರೌಢಶಾಲೆ SSLC ಅಂತೀವಲ್ಲ ಅದು ಮುಗಿಸ್ಕೊಂಡು ಕಾಲೇಜ್ ಸೇರ್ತಾರೆ. ಆ ಕಾಲೇಜ್ ಸೇರಿದಾಗ ಪೂರ್ಣ ಆಗೋದೇ ಇಲ್ಲ ಪಾಪ. 1 ವರ್ಷದ ಒಳಗಡೆ ಅವ್ರು ಕಾಲೇಜ್ ಬಿಡುವ ಪರಿಸ್ಥಿತಿ ಬರುತ್ತೆ. ಕಾರಣ ಅವ್ರ ತಂದೆ ತೀರೋಗ್ಬಿಡ್ತಾರೆ. ಹಿರಿಯ ಮಗ ದುಡಿಯೋರಿಲ್ಲ, ತಮ್ಮಂದಿರು ತಂಗಿಯನ್ನು ನೋಡ್ಕೋಬೇಕು. ಏನು ಮಾಡ್ತಾರೆ? ಕೆಲಸ ಓದೋದನ್ನು ಬಿಟ್ಟು ಬೇರೆ ವೃತ್ತಿ ನೋಡ್ಕೋಬೇಕು. ಅವ್ರ ಸೋದರ ಮಾವ ಅವ್ರಿಗೊಂದು ಕೆಲಸ ಕೊಡ್ತಾರೆ. 500 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ನೋಡ್ಕೊಳ್ಳೋ ಉಸ್ತುವಾರಿ ಕೊಡ್ತಾರೆ. ಇವರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ವೈಜ್ಞಾನಿಕ ಮನೋಭಾವ ಇರ್ತಕ್ಕಂಥ ವಿದ್ಯಾರ್ಥಿಯವರು. ಅವ್ರೇನು ಮಾಡಿದ್ರು, ಅದೇ ಓದೋಕ್ಕಾಗಲಿಲ್ಲ ಅಂತಂದರೆ ಕೃಷಿನಲ್ಲಿ ಪರಿಣಿತಿಯನ್ನು ಪಡ್ಕೊಳ್ತಾರೆ. ಯಾವ ರೀತಿ ಬೆಳಿಬೇಕು, ಹೊಸದಾಗಿ ತಳಿಗಳನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು, ಹೆಚ್ಚು ಇಳುವರಿ ಹೇಗೆ ಬೆಳೆಯೋಕ್ಕೆ ಸಾಧ್ಯ ಅಂತಂತೆಲ್ಲ ರಿಸರ್ಚ್ ಮಾಡಿ ಸ್ವಲ್ಪ ಕಾಲದಲ್ಲೇ 2-3 ವರ್ಷಗಳಲ್ಲೇ ಅವರು ಒಂದು ಇನ್ಸ್ಟಿಟ್ಯೂಟನ್ನು, ಅಗ್ರಿಕಲ್ಚರ್ ಟ್ರೈನಿಂಗ್ ಸ್ಕೂಲನ್ನು ಶುರು ಮಾಡಿ ಅದರಲ್ಲಿ ಯಾರಿಗೆ ಆಸಕ್ತಿ ಇರೋದೋ ಅವ್ರಿಗೆಲ್ರಿಗೂ ತರಬೇತಿಯನ್ನು ಕೊಟ್ಟು ಅವರು ನಮ್ಮ ಪೌರ್ವಾತ್ಯ ದೇಶದಲ್ಲಿ ಸೊರಗಾಮ್ ಅಂತಕ್ಕಂಥ ಒಂದು ಹೈಬ್ರಿಡ್ ತಳಿ ಇತ್ತು. ಆ ಒಂದು ಸೊರಗಾಮ್ ಅಂತಕ್ಕಂಥ ಒಂದು ದ್ವಿದಳ ಧಾನ್ಯದ ಸಸ್ಯ ಹೆಚ್ಚು ಇಳುವರಿ ಕೊಡ್ತಾಯಿತ್ತು. ಅದನ್ನು ನಾವು ಯಾಕೆ ಪ್ರಯೋಗ ಮಾಡಬಾರ್ದು? ಈ ಮಣ್ಣನ್ನು ಯಾವ ರೀತಿ ಬದಲಾಯಿಸಿದರೆ ನಮಗೂ ಇಲ್ಲ ಹೈಬ್ರಿಡ್ ತಳಿ ಹೆಚ್ಚು ಉತ್ಪತ್ತಿ ಆಗುತ್ತೆ ಅಂತ ರಿಸರ್ಚ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಅವರು ಹೊಸ ತಳಿಗಳನ್ನು ಕಂಡುಹಿಡಿದು ಹೆಚ್ಚು ಇಳುವರಿ ಬರೋ ಹಾಗೆ ಮತ್ತು ಕಾಯಿಲೆಗಳು ಕಡಿಮೆ ಇರೋ ಹಾಗೆ ಹೆಚ್ಚು ಉತ್ಪತ್ತಿ ಆಗೋ ಹಾಗೆ ಅವರು ಸ್ಪೆಷಲೈಸ್ ಆಗ್ತಾರೆ. ಇದನ್ನು ನೋಡಿಬಿಟ್ಟು ಕೇವಲ ಅಷ್ಟೊತ್ತಿಗೆ 24 ವರ್ಷ 20 ವರ್ಷ ಅಷ್ಟೇ. ಆಗ ಅವರಿಗೆ ಗ್ರೀಸ್ ದೇಶದಿಂದ ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಒಂದಿರುತ್ತೆ. ಅದಕ್ಕೆ ಇವರು ಇಂಥ ಒಂದು ಪ್ರತಿಭಾವಂತ ಒಳ್ಳೊಳ್ಳೆಯ ಸಂಶೋಧನೆ ಮಾಡಿ ಗಿಡಗಳನ್ನೆಲ್ಲ ಹೊಸ ತಳಿಗಳನ್ನೆಲ್ಲ ಹೆಚ್ಚು ಉತ್ಪತ್ತಿ ಆಗೋದನ್ನೆಲ್ಲ ಮಾಡೋದಕ್ಕೆ ಕಂಡುಹಿಡಿತಾ ಇದ್ದಾರೆ. ನಿಮ್ಮನ್ನು ಚೇರ್ಮನ್ ಮಾಡ್ತೀವಿ, ಪ್ರಮುಖರನ್ನಾಗಿ ಮಾಡ್ತೀವಿ ಅಂತ ಇನ್ವೈಟ್ ಮಾಡ್ತಾರೆ. ಅವರು ಮೊದಲು ನನ್ನ ದೇಶಕ್ಕೆ ನಾನು ಸೇವೆ ಮಾಡಬೇಕು, ನಂತರ ಆಮೇಲೆ ನಾನು ಈಗೆಲ್ಲೂ ಬರಲ್ಲ ಅಂತ ಹೇಳಿಬಿಟ್ಟು ಅವರು ತಿರಸ್ಕಾರ ಮಾಡ್ತಾರೆ. ಅಂದರೆ ಅಲ್ಲಿ ಹೋಗೋದೇ ಇಲ್ಲ. ಆಮೇಲೆ ಇವರು ಪುಸ್ತಕಗಳನ್ನು ಬರೀತಾರೆ. ಯಾವ ರೀತಿ ಅಗ್ರಿಕಲ್ಚರನ್ನು ಅಭಿವೃದ್ಧಿಪಡಿಸೋದು, ಮಣ್ಣನ್ನು ಅಗ್ರಿಕಲ್ಚರ್ ಫೀಲ್ಡ್ನಲ್ಲಿ ಯಾವ ರೀತಿ ಹೆಚ್ಚು ಇಳುವರಿ ಪಡ್ಕೊಳ್ಳೋದು, ಕಾಯಿಲೆಗಳನ್ನು ಗಿಡಗಳಿಗೆ ಬರ್ತಕ್ಕಂಥ ಕಾಯಿಲೆಗಳನ್ನು ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದು, ಆ ರೀತಿ ಯುವಕರಿಗೆ, ಇದು ವ್ಯವಸಾಯ ಬರೀ ರೈತರಿಗಲ್ಲ, ಕೆಲಸಕ್ಕೆ ಬಾರ್ದವ್ರಿಗಲ್ಲ, ಯುವಕರು ಮಾಡಬೇಕು. ದೇಶ ಸಮೃದ್ಧಿ ಆಗಬೇಕಾದ್ರೆ ಮೊದಲು ನೀವು ಪ್ರಾರಂಭದಲ್ಲಿ ವ್ಯವಸಾಯನ ಮಾಡಿ, ಹೆಚ್ಚು ಸಂಪಾದನೆ ಮಾಡಿ, ಸಂಪತ್ತು ಬರುತ್ತೆ. ಆಮೇಲೆ ಬರಗಾಲ ಬಂದರೂ ಕೂಡ ನಿಮ್ಮ ಊರನ್ನು ನೀವು, ನಿಮ್ಮ ದೇಶವನ್ನು ನೀವು ಉಳಿಸ್ಕೊಳ್ಬೋದು ಅಂತ ಅವರಿಗೆ ಕರೆ ಇರ್ತಾರೆ. ಮೊದಲು ಆದ್ಯತೆ ವ್ಯವಸಾಯ ಅಂತ ಹೇಳಿ, ಇನ್ನು ಮಿಕ್ಕ ನಿಮ್ಮ ಸಾಮರ್ಥ್ಯ ಏನಿರುತ್ತೋ ಆ ಫೀಲ್ಡ್ಗೆ ಹೋಗಿ ಅಂತ ಆಹ್ವಾನ ಕೊಟ್ಟು ಎಲ್ರಿಗೂ ತರಬೇತಿ ಕೊಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದರಲ್ಲಿ ಹೆಚ್ಚು ವೈಜ್ಞಾನಿಕ ಮನೋಭಾವನೆಯಿಂದ ಅವರು ಉಚ್ಛ್ರಾಯ ಸ್ಥಿತಿಗೆ, ಅಂದರೆ ಒಂದು ಯೂನಿವರ್ಸಿಟಿನೇ ಇವರನ್ನ ಬಂದು ಚೇರ್ಮನ್ ಆಗಿ ಅಂತ ಕರೆದ್ರೂ ಕೂಡ ಹೋಗಲ್ಲ ಅಂಥ ಮಹಾನುಭಾವ. ಅದರಿಂದ ಬೆಸೆಂಟ್ರು ಹೇಳ್ತಾರೆ, ಇವರ ಜೀವನವನ್ನು ನಾವು 3 ಹಂತಗಳಲ್ಲಿ ವಿಭಾಗ ಮಾಡಬಹುದು. ಮೊದಲನೇ ಹಂತದಲ್ಲಿ ವಿದ್ಯಾಭ್ಯಾಸ ಸ್ಟಾಪ್ ಆಯಿತು. ನಂತರ ಅಗ್ರಿಕಲ್ಚರ್ ವೃತ್ತಿಗೆ ವೈಜ್ಞಾನಿಕ ಮನೋಭಾವದಿಂದ ಅಗ್ರಿಕಲ್ಚರ್ನಲ್ಲಿ ಕೃಷಿಯನ್ನು ಉದ್ಧಾರ ಮಾಡ್ತಾರೆ. ಅಲ್ಲೇ ಮುಂದುವರಿಲಿಲ್ಲ. ಅಲ್ಲಿಂದ ಮತ್ತೆ ಏನು ಮಾಡ್ತಾರೆ, ಇವರು ದೇಶ ಸೇವೆ ಮಾಡ್ತಕ್ಕಂಥದ್ದು ವರ್ಜೀನಿಯಾ ಅಂತಕ್ಕಂಥ ಪಟ್ಟಣದಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಅಂತಾರೆ, ಅಂದರೆ ಹೋಮ್ ಗಾರ್ಡ್ಸ್ ಅಂತ ಕೇಳಿರ್ಬೋದಲ್ವ. ರಕ್ಷಣಾ ಅಂದರೆ ರಾತ್ರಿ ಹೊತ್ತು ಬೀಟ್ ಬರ್ತಾರೆ ನೋಡ್ರಿ, ಆ ಕೆಲಸವನ್ನು ಮಾಡ್ತಾರೆ. ಬಹಳ ದಕ್ಷತೆಯಿಂದ ಎಷ್ಟೇ ಕೆಲಸ ಇದ್ದರೂ ಕೂಡ ತಮ್ಮ ಊರನ್ನು ಕಾಪಾಡ್ಕೊಳ್ತಕ್ಕಂಥ ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ. ಇವ್ರ ನಿಷ್ಠೆ, ಸಾಹಸ, ಧೈರ್ಯ ಎಲ್ಲ ನೋಡ್ಕೊಂಡ್ಬಿಟ್ಟು ಇವರು ಆರ್ಮಿನವರು ಸರ್ಕಾರ ಇವರನ್ನು ಗುರುತಿಸಿ, ನೀವು ನಿಮಗೊಂದು ಕೆಲಸ ಕೊಡ್ತೀವಿ, ನಮ್ಮ ಇದರಲ್ಲಿ ಇದು ಯುದ್ಧ ಸಾಮಗ್ರಿಗಳು ಸ್ಟೋರ್ ರೂಮ್ನಲ್ಲಿ
ಭ್ರಷ್ಟಾಚಾರ ನಡೀತಿರುತ್ತೆ, ಎಲ್ಲ ಕಳುವಾಗ್ತಾ ಇರುತ್ತೆ, ಎಲ್ಲೆಲ್ಲೂ ಆ ಸೀಕ್ರೆಟ್ಸ್ ಎಲ್ಲನೂ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಒಂದು ದೇಶವನ್ನು ರಕ್ಷಿಸ್ತಕ್ಕಂಥವ್ರಿಗೆ ಕೆಲವು ಸೀಕ್ರೆಟ್ಸನ್ನು ಬಹಿರಂಗಪಡಿಸಬಾರ್ದು. ದುಡ್ಡಿನ ಆಸೆಗೆ ಅವರು ಭ್ರಷ್ಟರಾಗಿ ಕೆಲಸ ಮಾಡ್ತಿರ್ತಾರೆ. ಆದ್ದರಿಂದ ನೀವು ಅಂಥವ್ರನ್ನ ಹಿಡಿದು ನಮಗೆ ಕೊಡಬೇಕು ಅಂದ್ಬಿಟ್ಟು ಆ ರಕ್ಷಣಾ ವೇದಿಕೆಗೆ ಅವರನ್ನು ಕಮಿಷನರ್ ಆಗಿ ಆಯ್ಕೆ ಮಾಡ್ತಾರೆ. ಅಲ್ಲಿಯೂ ಕೂಡ ಭಾಳ ಕಷ್ಟ. ಯುದ್ಧ ಆದರೂ ಮಾಡ್ಬೋದು, ಒಳಗೆ ಇರೋ ಶತ್ರುಗಳ ಮೇಲೆ ಕಂಡುಹಿಡಿಯೋದು ಭಾಳ ಪ್ರಾಣ ಅಂತ ಕಷ್ಟ ಅಂತ. ಮನೆ ಒಳಗೆ ಹೊರಗಡೆ ಇದ್ದವ್ರು ತಪ್ಸ್ಕೋಬೋದು, ಮನೆಯಲ್ಲೇ ಇದ್ದರೆ ಎಷ್ಟು ಕಷ್ಟ ಅಲ್ವಾ? ಯಾವಾಗ ಸಾಯಿಸ್ತಾರೋ ಏನು ಮಾಡ್ತಾರೋ ಅಂಥದ್ದು ಬ್ಯಾಟಲ್ ಫೀಲ್ಡ್ ಆರ್ಮಿನಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಭ್ರಷ್ಟರಾದಾಗ ಇವರನ್ನು ಕಮಿಷನರ್ ಮಾಡಿದ್ರೆ ಇವ್ರಿಗೆ ನಾಳೆ ತೊಂದರೆ ಮಾಡ್ಬೋದಲ್ವಾ ಅಂತ ಅದರಲ್ಲಿ ಬಹಳ ನಿಷ್ಠೆಯಿಂದ, ಧೈರ್ಯದಿಂದ, ಸಾಹಸದಿಂದ ಆ ಭ್ರಷ್ಟರನ್ನು ಹುಡುಕಿ ಅವರಿಗೆ ಶಿಕ್ಷೆಗೆ ಗುರಿಪಡಿಸ್ತಾರೆ. ನಂತರ ಆ ದೇಶದಲ್ಲಿ ಯುನೈಟೆಡ್ ಸ್ಟೇಟ್ಸಲ್ಲಿ ಅಬ್ರಹಾಂ ಲಿಂಕನ್ನು ಅಧ್ಯಕ್ಷರಾಗಿರ್ತಾರೆ. ಅವರನ್ನು ಕೊಲೆ ಮಾಡಿಬಿಟ್ಟಿರ್ತಾರೆ. ಆ ಅಧ್ಯಕ್ಷನ ಕೊಲೆ ಮಾಡಿದ ಹಂತಕನನ್ನು ಕಂಡುಹಿಡಿಬೇಕಂತ ಒಂದು ಕಮಿಟಿ ಮಾಡ್ತಾರೆ. 3 ಜನದ 3 ಮ್ಯಾನ್ಸ್ ಕಮಿಟಿ ಅಂತ. ಅದರಲ್ಲಿ ಇವರು ಒಬ್ಬರು. ಇದು ಕಷ್ಟವೇ ಅಲ್ಲ, ಅಧ್ಯಕ್ಷರನ್ನೇ ಸಾಯಿಸಿದಂಥವ್ರು ಇವ್ರನ್ನ ಸಾಯಿಸೋದೇನು ಕಷ್ಟವಾ? ಅಂಥದಕ್ಕೆ ಇರೋದಾಗ ಬಹಳ ಬುದ್ಧಿವಂತರು ಇವರು. ಯಾರು? ಕರ್ನಲ್ ಆಲ್ಕಾಟ್ರು. ಇದನ್ನೆಲ್ಲ ನೋಡಿ ಯಾರು ಏನು ಅಂತ ಬಹಳ ಚಾಣಕ್ಯತನದಿಂದ ಅಧ್ಯಕ್ಷನ ಸಾಯಿಸಿದವ್ರನ್ನ ಯಾರು ಅಂತ ಕಂಡುಹಿಡಿದು ಅವ್ರಿಗೆ ಶಿಕ್ಷೆ ವಿಧಿಸಿದ ಮೇಲೆ ಇವರಿಗೆ ನಿಮ್ಮ ಧೈರ್ಯ ಸಾಹಸಕ್ಕೆ ಮೆಚ್ಚಿ ಅವರಿಗೆ ಕಲೋನೆಲ್ ಅಂತೀವಲ್ಲ ಆ ಬಿರುದುವನ್ನು ಸರ್ಕಾರ ಕೊಡುತ್ತೆ. ನಂತರ ಅದು ಬಿಟ್ಟುಬಿಡ್ತಾರೆ ಅವರು. ಎಲ್ಲ ಒಂದು ಕಡೆ ನಿಲ್ಲಲ್ಲ, ವ್ಯವಸಾಯ ಬಿಟ್ಟರು, ಆಮೇಲೆ ಬ್ಯಾಟಲ್ ಫೀಲ್ಡಲ್ಲಿ ಅಥವಾ ಒಂದು ಕಮಿಷನರ್ ಆಗಿ ಮಾಡಿದ್ರು, ಆರ್ಮಿನಲ್ಲಿ ಕೆಲಸ ಮಾಡಿದ್ರು, ಎಲ್ಲ ಏನೇ ಕೊಟ್ಟರು ಕೂಡ ಫಸ್ಟ್ ಕ್ಲಾಸ್, ಎಲ್ಲದರಲ್ಲೂ ಒಂದು ಮಾರ್ಕ್, ವಿಶೇಷವಾದ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು. ಅದನ್ನು ಬಿಟ್ಟ ಮೇಲೆ ಏನು ಮಾಡ್ತಾರೆ ಅವರು? ಲಾಯರ್ ಆಗ್ತಾರೆ. ಲಾಯರ್ ಅಂತಂದರೆ 1856 ಬಿಡ್ತಾರೆ. ಒಂದು ವಿದ್ಯಾಭ್ಯಾಸ ಬೇಕಲ್ಲ, PUC ತಾನೇ ಅವರು ವಿದ್ಯಾಭ್ಯಾಸವನ್ನು ನಿಂತು ಹೋಗಿರುತ್ತಲ್ಲ, ಮತ್ತು ವಿದ್ಯಾಭ್ಯಾಸನ ಮುಂದುವರಿಸಿ LLB ಓದಿ ಮತ್ತು 1868ರಲ್ಲಿ ಅವರು ನ್ಯೂಯಾರ್ಕ್ ಬಾರ್ ಅಸೋಸಿಯೇಷನ್ಗೆ ಮೆಂಬರ್ ಆಗಿ ಒಳ್ಳೆಯ ಪ್ರತಿಭಾವಂತ ಅಡ್ವೊಕೇಟ್ ಆಗಿ ಕೆಲಸ ಮಾಡಿ ತುಂಬ ಹೆಸರು, ಹಣ ಎಲ್ಲ ಗಳಿಸ್ತಾರೆ. ಇದಾದಮೇಲೆ ಅಲ್ಲೇ ಇರ್ತಾರ, ಅದು ಬಿಟ್ಟರು. ಎಲ್ಲಿ ಹೋದರು? ಜರ್ನಲಿಸಮ್ ಅಂತ. ಇದು ಕಷ್ಟ ಕೆಲಸ. ಯಾಕೆಂದರೆ ವರದಿಗಾರರಿಗೆ, ಪತ್ರಿಕೋದ್ಯಮಿಗಳಿಗೆ ಎಷ್ಟು ಪ್ರಾಣಾಂತಕ ಅಲ್ವಾ? ಇದ್ದದ್ದಾಗೆ ಹೇಳಿದ್ರೆ ಅವರು ಸುಮ್ಮನೆ ಬಿಡ್ತಾರ. ಅಂಥದ್ದು ಇವರಲ್ಲಿರೋ ವೈಶಿಷ್ಟ್ಯ ನಾವು ನೋಡಬೇಕು. ಸತ್ಯಕ್ಕೆ ಹೋರಾಡಿದವರು, ಎಲ್ಲಿ ಅನ್ಯಾಯ ನಡೆಯುತ್ತೋ ಅದನ್ನು ಖಂಡಿಸಿ ಜಗತ್ತಿಗೆ ತೋರಿಸಿ ಅವರಿಗೆ ಶಿಕ್ಷೆಗೆ ಗುರುಪಡಿಸ್ತಕ್ಕಂಥ ವಕೀಲಿ ವೃತ್ತಿ. ಅದರಲ್ಲಿ ತಪ್ಪನ್ನ ಮಾಡಿದರ್ತಾನೆ ಶಿಕ್ಷೆ ಕೊಡೋದು. ನಂತರ ಪತ್ರಿಕೋದ್ಯಮಿ ಕೆಲಸವನ್ನು ಮಾಡ್ತಾರೆ. ನ್ಯೂಯಾರ್ಕ್ನಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ